ಅಲ್ಲ ಬರೇ ರೊಟೇಟ್ ಮಾಡ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಸ್ವಸ್ತಿಸ್ತು ಅಶೇಷ ಸನ್ಮಂಗಳಾನಿ ಸಂತು. सम्यक् श्लोकैकश्रवण पठन मात्रेण कथा वक्तुश्च श्रोतॄणां निखिल कलिकृत कल्मषापनोदर पटुतरे श्रीमद् भविष्योत्तर पुराणान्तर्गते श्री वेंकटेश महात्म्ये अद्य कथारम्भात् पूर्वं किञ्चित् पूर्वानुवादः. श्री गुरुभ्यो नमः. हरि ओम्. ನಿನ್ನೆ ದಿವಸ ನಾವು ಶ್ರೀಮದ್ ಭವಿಷ್ಯೋತ್ತರ ಪುರಾಣದ ಅಂತರ್ಗತವಾದಂತಹ ವೆಂಕಟೇಶನ ಮಹಾತ್ಮೆಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಪೂರ್ವಭಾವಿಯಾಗಿ ಮೊದಲಿಗೆ ಉಪೋದ್ಘಾತದ ರೂಪದಲ್ಲಿ ವೇದ ಸಾಹಿತ್ಯ, ಅಲ್ಲಿಂದ ಬ್ರಹ್ಮಸೂತ್ರಗಳ ರಚನೆ, ಅದಾದ ಮೇಲೆ ಪುರಾಣ ಸಾಹಿತ್ಯ, ಹೀಗೆ ವೇದವ್ಯಾಸ ದೇವರು ಮಾಡಿಕೊಟ್ಟಂತಹ ಆ ಅದ್ಭುತವಾದ ಅಷ್ಟಾದಶ ಪುರಾಣಗಳ ಸಂಗತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ವಿ. ಆ ಪುರಾಣಗಳ ರಾಶಿಯಲ್ಲಿ 12ಕ್ಕೂ ಹೆಚ್ಚು ಪುರಾಣಗಳಲ್ಲಿ ಶ್ರೀ ವೆಂಕಟೇಶ ದೇವರ ವಿಶಿಷ್ಟವಾದ ಮಹಾತ್ಮೆ ಮೂಡಿ ಬಂದಿದೆ ಅನ್ನುವ ವಿಚಾರವನ್ನು ತಿಳಿದುಕೊಂಡ್ವಿ. ಅದರಲ್ಲೇ ಮತ್ತೆ ಸ್ತೋತ್ರದ ರೂಪದಲ್ಲಿ ಕಾಣಿಸಿಕೊಳ್ಳುವ
ಹೆಚ್ಚಾಗಿ ಪಾರಾಯಣಕ್ಕೆ ನಾವು ಬಳಸುವಂತಹ ಯಾವ ಆದಿತ್ಯ ಪುರಾಣದ ವೆಂಕಟೇಶ ಮಹಾತ್ಮೆ ಇದೆ, ಅದನ್ನ ಮೊದಲಿಗೆ ನೋಡಿದ್ದಾಯಿತು. ಪರಮಾತ್ಮ ದೇವಶರ್ಮ ಅನ್ನುವ ವಾಯುದೇವರ ಶಿಷ್ಯರಾದಂತಹ ಒಬ್ಬ ಭಕ್ತನಿಗೆ ಯಾವ ರೀತಿಯಾಗಿ ಅನುಗ್ರಹ ಮಾಡಿದ, ನಮೇ ಭಕ್ತ ಪ್ರಣಶ್ಯತಿ ಅಂತ ಪರಮಾತ್ಮನ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ಅನುಸಾರವಾಗಿ ಭಗವಂತ ಹೇಗೆ ಅನುಗ್ರಹವನ್ನ ಮಾಡಿದ ಅಂತ ಅನ್ನುವ ಅದ್ಭುತವಾದಂತಹ ಒಂದು ಚರಿತೆ, ದೇವಶರ್ಮ ಚರಿತೆ, ಅದನ್ನು ನಾವು ನೋಡಿದ್ವಿ. ಆ ದೇವಶರ್ಮ ಭಗವಂತನನ್ನ ತಾನು ಕಂಡಾಗ ಮಾಡಿದ ಸ್ತೋತ್ರವೇ ಸಮಗ್ರವಾಗಿ ಆ 5 ಅಧ್ಯಾಯಗಳಲ್ಲಿ ಮೂಡಿ ಬಂದಿದೆ ಎನ್ನುವ ವಿಚಾರವನ್ನು ತಿಳ್ಕೊಂಡ್ವಿ. ಪಾದ ನಖಾಗ್ರ ವರ್ಣನ ಅಂತ ಮೊದಲನೇ ಅಧ್ಯಾಯದಲ್ಲಿ ಭಗವಂತನ ಆ ನಖಾಗ್ರವನ್ನ ಚಿಂತನೆ ಮಾಡಿದ್ದಾಯಿತು. 2ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಭಗವಂತನ ಗುಣಮಹಿಮೆ ಗುಣಚಿಂತನೆಗಳನ್ನೆಲ್ಲ ಮಾಡಿದ್ದಾಯಿತು. ಮುಂದೆ ನಾನಾವತಾರಗಳ ಸ್ಥೂಲವಾದ ಚಿಂತನೆ ಯಾವುದಿದೆ ಅದನ್ನ 3ನೇ ಅಧ್ಯಾಯದಲ್ಲಿ, ಮತ್ತೆ ವಿಶಿಷ್ಟ ಮಹಿಮಾ ವರ್ಣನ ಅದು 4ನೇ ಅಧ್ಯಾಯದಲ್ಲಿ, ಮತ್ತೆ ಭಗವಂತನಿಗೆ ಅನಿಷ್ಟಗ್ನಂ ಅಭೀಷ್ಟದಂ ಅಂತ ಹೇಳಿದಂತೆ ಅಭೀಷ್ಟ ಪ್ರದತ್ವ ಅನ್ನುವ ವಿಶಿಷ್ಟವಾದ ಗುಣ ಏನಿದೆ ಅದನ್ನ 5ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟು, ಹೀಗೆ 5 ಅಧ್ಯಾಯಗಳ ಸಾರ ಸಂಗ್ರಹವನ್ನು ನಿನ್ನೆ ದಿವಸ ನಾವು ಆರಂಭದಲ್ಲಿ ನೋಡುವ ಪ್ರಯತ್ನ ಮಾಡಿದ್ವಿ. ಆ ಅಧ್ಯಾಯಗಳು ಮುಗಿಸಿದ ಮೇಲೆ ನಾವು ಭವಿಷ್ಯೋತ್ತರ ಪುರಾಣದ ಆರಂಭವನ್ನು ಮಾಡಿದ್ವಿ. ಭವಿಷ್ಯೋತ್ತರ ಪುರಾಣವೇ ಹೆಚ್ಚು ಪ್ರಸಿದ್ಧವಾದದ್ದು ಯಾಕೆ ಅನ್ನುವ ಸಂಗತಿಯನ್ನು ತಿಳ್ಕೊಂಡ್ವಿ. ಪ್ರಾಯಶಃ ಇಷ್ಟು ದೀರ್ಘವಾದ, ಇಷ್ಟು ವಿಸ್ತಾರವಾದ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಭಾಗ ಇದು ವೆಂಕಟೇಶ ದೇವರ ಭಾಗ ಅಂತೇಳಿ ಇದನ್ನು ಹೆಚ್ಚು ಹೇಳುವ ಪ್ರಸಕ್ತಿ ಎಲ್ಲ ಕಡೆ ಉಂಟು. ಅದರಂತೆ ಇನ್ನೂ ಅನೇಕ ವಿಶಿಷ್ಟ ಮಹಿಮೆಗಳನ್ನು ಅಲ್ಲಲ್ಲೇ ಬೇರೆ ಬೇರೆ ಪುರಾಣಗಳನ್ನು ಕೂಡ ತಿಳಿಸಿದ್ದಾರೆ. ನೀವೆಲ್ಲ ಸಾಕಷ್ಟು ಕಡೆ ಕೇಳುತ್ತೀರಿ. ಆ ಪುರಾಣಗಳ ಮಹಿಮೆಗಳನ್ನು ಕೂಡ ಮಧ್ಯೆ ಮಧ್ಯೆ ಅನುಕೂಲ ಆದಷ್ಟು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಪ್ರಧಾನವಾಗಿ ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ಸೂತಾಚಾರ್ಯರು ಶೌನಕರಿಗೆ ಉಪದೇಶವನ್ನ ಮಾಡಿದ ಆ ಕಥೆಯನ್ನ ಆರಂಭದಲ್ಲಿ ಕೇಳಿದ್ವಿ. ರಂಗಮಹಾತ್ಮ್ಯ, ಹಸ್ತಿಗಿರೀಶನಾದ ಪರಮಾತ್ಮನ ಮಹಾತ್ಮ್ಯ, ಜಗನ್ನಾಥನ ಮಹಾತ್ಮ್ಯವನ್ನು ಹೇಳಿ ಈಗ ಶ್ರೀನಿವಾಸನ ಮಹಾತ್ಮ್ಯವನ್ನು ಹೇಳಬೇಕು ಅಂತ ಕೇಳಿಕೊಂಡಾಗ ಅದನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿ ಜನಕರಾಜನ ಕಥೆಯನ್ನ ಆರಂಭ ಮಾಡಿದ್ದನ್ನು ಕೇಳಿದ್ವಿ. ಜನಕರಾಜ ಬಹಳ ಅಧಾರ್ಮಿಕನಾದ, ವೇದಗಳಲ್ಲಿ ಮತ್ತೆ ಪ್ರಸ್ತುತನಾದಂತಹ ಒಬ್ಬ ರಾಜ, ಚಕ್ರವರ್ತಿ. ಅವನು ಏನೆಲ್ಲ ಸೌಭಾಗ್ಯಗಳು ಪರಮಾತ್ಮ ಕೊಟ್ಟಿದ್ದಾನೆ, ಅವನ ತಪಸ್ಸು ಎಂತಹದ್ದು ಎಲ್ಲವನ್ನು ಹೇಳಿ, ಮತ್ತೆ ಕದಾಚಿತ್ ಒಂದೊಂದು ಸಲ ಹೇಗಾಗ್ತದೆ ಭಗವದ್ ಭಕ್ತರಿಗೆ ಅಂತ ತೋರಿಸಲಿಕ್ಕೆ ಅವನಿಗೆ ಬಂದಂತಹ ಯಾವ ಮತ್ತೆ ಅಧರ್ಮದ ವಿಚಾರ ಇದೆ, ಅಸಾಧು ಸಮ್ಮತವಾದ ವಿಚಾರ ಇದೆ, ಸುಖವೇ ಯಾವಾಗಲೂ ಇರಬೇಕು ಅಂತ, ಆವಾಗ ಪರಮಾತ್ಮ ಅಲ್ಲಿ ತಕ್ಷಣಕ್ಕೆ ಅವನಿಗೆ ದುಃಖವನ್ನು ತೋರಿಸಿದ್ದಾನೆ ಅನ್ನುವ ಕಥೆಯನ್ನು ನಾವು ನೋಡಿದ್ವಿ. ಆ ಜನಕರಾಜನಿಗೆ ಇರುವ ಕುಶಧ್ವಜ ಮತ್ತು ಅವನ ಪತ್ನಿ ಇಬ್ಬರೂ ಕೂಡ ಮರಣವನ್ನು ಹೊಂದಿದ್ದಾರೆ. ಈಗ ಆ ಕುಶಧ್ವಜನ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಮತ್ತು ಜನಕನ ಮಗಳು ಸೀತಾದೇವಿ, ಇವರೆಲ್ಲರ ಜವಾಬ್ದಾರಿ ಮತ್ತೆ ಮುದುಕನಾದ ಜನಕರಾಜನಿಗೆ ಬಿದ್ದಿದೆ. ಅದಕ್ಕಾಗಿ ಬಗೆ ಬಗೆಯ ರೀತಿಯಲ್ಲಿ ವಿಲಾಪ ಮಾಡ್ತಾ ಇದ್ದಾನೆ ಎನ್ನುವ ಭಾಗಕ್ಕೆ ನಾವು ಮುಗಿಸಿದ್ವಿ. ಅದ್ಯ ಕಥಾ ಪ್ರಸಕ್ತಿ ಶ್ರೀ ಗುರುಭ್ಯೋ ನಮಃ. ಇವತ್ತು ಮುಂದಿನ ವಿಚಾರವನ್ನು ನಾವು ನೋಡಬೇಕು ಅಂದ್ರೆ, ಯಾವಾಗ ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೋ, ನಮಗಾಗುವಂತಹ ದೊಡ್ಡ ಅನುಗ್ರಹ ಏನು ಅಂದ್ರೆ ಸಜ್ಜನರ ಸಮಾಗಮ ಅಂತ ನಿನ್ನೆ ಹೇಳಿದೆ. ದೊಡ್ಡವರು ಬಂದಿದ್ದಾರೆ ಅಂತಂದ್ರೆ ನಮಗೆ ಅನುಗ್ರಹ ಆಗ್ತದೆ ಅಂತ. ಹಾಗೆ ಮತ್ತೆ ಶತಾನಂದರು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಬಂದ ಶತಾನಂದರ ಪಾದಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿ ಜನಕರಾಜ ಕೇಳ್ತಾ ಇದ್ದಾನೆ. ಶತಾನಂದ ಮಹಾಪ್ರಾಜ್ಞ ಕಾಗತಿ ಸ್ಯಾದಿತೋ ಮಮ ವೃದ್ಧತ್ವಾದಾತ್ಮನಶ್ಚೈವ ಪುತ್ರಾಣಂ ಚೈವ ಶೈಶವಾತ್. ನಮಗೆ ವೃದ್ಧತ್ವ ಇದೆ, ನನ್ನ ಗತಿ ಏನು ಅಂತ ಕೇಳ್ತಾ ಇದ್ದ ಜನಕರಾಜ. ನಾವು ವೃದ್ಧರಾದಾಗ ಮಕ್ಕಳು ದೊಡ್ಡವರಾಗಿ ಇರಬೇಕು, ಸಾಮಾನ್ಯದ ಲೋಕದ ನೀತಿ. ಹಾಗಿದ್ರೆ ಒಂದು ಉಪಯೋಗ. ಇಲ್ಲ, ಮಕ್ಕಳು ದೊಡ್ಡವರಾಗುವ ಹೊತ್ತಿಗೆ ಮತ್ತೆ ನಾವು ಗಟ್ಟಿಯಾಗಿದ್ರೆ ಇನ್ನೊಂದು ಅನುಕೂಲ. ಇದು ಎರಡೂ ಆ ಕಡೆ ಈ ಕಡೆ ಇದ್ರೆ, ಒಂದು ಕಡೆ ನಾವು ವೃದ್ಧರು, ಇನ್ನೊಂದು ಕಡೆ ಮಕ್ಕಳು ಶಿಶುಗಳು. ಈ ಸ್ಥಿತಿ ಏನಿದೆ ಇದು ಯಾವ ವೃದ್ಧರಿಗೂ ಬೇಡ. ಅಂತ ಕೆಟ್ಟ ಸ್ಥಿತಿಯಲ್ಲಿ ನಾನಿದ್ದೇನೆ. ಕಾಗತಿ ಸ್ಯಾತ್, ನನ್ನ ಗತಿ ಏನು ಅಂತ ಕೇಳ್ತಾ ಇದ್ದ. ಕನ್ಯಕಾ ರತ್ನ ಬಾಹುಲ್ಯ ಹತಬಂಧು ಮಹಾಮುನಿ.
ಮನೆಯೊಳಗೆ ಸೀತಾದೇವಿ ಇದ್ದಾಳೆ, ಅವಳ ಮದುವೆ ಮಾಡಿಕೊಡ್ಬೇಕು. 3 ಜನ ಹೆಣ್ಮಕ್ಳಿದ್ದಾರೆ, ನನ್ನ ತಮ್ಮನ ಹೆಣ್ಮಕ್ಳು, ಅವರ ಮದುವೆ ಆಗಬೇಕು. ಹೀಗಾಗಿ ಹೇಗೆ ನಾನು ಬದುಕಬೇಕು? ಏನು ಕಷ್ಟ, ಸಮಯಕ್ಕೆ ಬಂದಾಗ ಮದುವೆ ಮಾಡಿದ್ರಾಯ್ತಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಬಹವಹ ಶತ್ರವಸ್ಸಂತಿ ರಾವಣೇಂದ್ರಜಿತಾದಯ. ರಾವಣ, ಇಂದ್ರಜಿತ್ತು ಮೊದಲಾದಂತಹ ಅನೇಕ ಶತ್ರುಗಳು ಸುತ್ತವರೆದಿದ್ದಾರೆ. ಇದು ಕೇವಲ ನಾವು ವೃದ್ಧಾಪ್ಯದಲ್ಲಿ ವಾರ್ಧಕ್ಯದಲ್ಲಿ ಇರೋದಲ್ಲ, ನಮ್ಮ ಜೊತೆಗೆ ನಮ್ಮ ಶತ್ರುಗಳು ಕೂಡ ನಮ್ಮನ್ನು ಸುತ್ತುವರೆದಾಗ ಕಷ್ಟ ಇನ್ನೂ ದ್ವಿಗುಣವಾಗಿ ಬಿಡುತ್ತೆ. ಹೀಗಾಗಿ ಏನ್ ಮಾಡುವುದು ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ನನಗಿರುವಂತಹ 3 ಸಮಸ್ಯೆಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ ಅಂತ ಶತಾನಂದರಿಗೆ ಮತ್ತೆ ಪಟ್ಟಿ ಮಾಡಿಕೊಡ್ತಾರೆ. ಏನು ಅಂದ್ರೆ, ತೇಭ್ಯೋ ಯುದ್ಧಂ ಕಥಂ ದಾಸ್ಯೆ ಅಸಹಾಯೋತಿ ಜೀರ್ಣವಾನ್. ಅಸಹಾಯನಾದ ನಾನು ಅವರ ಜೊತೆ ಯುದ್ಧ ಹೇಗೆ ಮಾಡಲಿ ಅಂತ ಮೊದಲನೇ ಪ್ರಶ್ನೆ. ಯುದ್ಧ ಮಾಡಬೇಕು, ಸದಾ ಕ್ಷತ್ರಿಯರಿಗೆ ಮತ್ತೆ ಯುದ್ಧದ ಪ್ರಸಕ್ತಿ ಇತ್ತು ಅಂತಂದ್ರೆ ರಾಜ್ಯಭಾರ ಮಾಡೋದು ಎಷ್ಟು ಕಷ್ಟ. ರಾಜ್ಯವನ್ನು ನೋಡಬೇಕು, ಕ್ಷಾತ್ರವನ್ನು ನೋಡಬೇಕು, ಯಾವುದೂ ಬಿಡೋ ಹಾಗಿಲ್ಲ. ಹೀಗಾಗಿ ಅದು ಮೊದಲನೇ ಇತ್ತು. ಹಗಲು ರಾತ್ರಿ ಕಾಡ್ತಾ ಇದ್ದಾರೆ. ದಿವಾನಕ್ತಂ ಸಮಾಯಾತಿ ರಾವಣಕ್ಕೇನ ಹೇತು. ನಾನು ಗೊತ್ತಿಲ್ಲ, ರಾವಣ ಇಂದ್ರಜಿತ್ತು ಮೊದಲಾದಂಥವರು ಬಂದು ಹಗಲು ರಾತ್ರಿ ನನ್ನನ್ನು ಪೀಡಿಸ್ತಾ ಇದ್ರೆ ನಾನು ಹೇಗಂತ ರಾಜ್ಯಭಾರವನ್ನು ಮಾಡಲಿ? ಇದು ಮೊದಲನೇ ಸಮಸ್ಯೆ. ನ ಜಾನೇ ಮುನಿವರ್ಯಾಹಂ ಪ್ರಜ್ಞಾಚಕ್ಷುರ್ನ ವಿದ್ಯತೆ ಸೀತಾಯಾಶ್ಚ ಸ್ವರೂಪಾಯಾಹ ಸ್ವರೂಪ ಪುರುಷ ಕಥಂ ಲಭ್ಯತೆ ವದ ವಿಪ್ರೇಂದ್ರ ತೃತೀಯಂ ಪ್ರವದಾಮಿತೆ. ಎರಡನೇ ಸಮಸ್ಯೆ ಅಂದ್ರೆ ನನ್ನ ಮಗಳು. ಅದರೊಳಗೂ ನೋಡಿ, 3 ಜನ ಇದ್ದಾರೆ ಹೆಣ್ಮಕ್ಳು, ಇದು 4ನೇ ಹೆಣ್ಮಗಳು. 4 ಜನ ಹೆಣ್ಮಕ್ಳನ್ನು ಒಂದೇ ಸತಿ ಕೇಳಿಲ್ಲ ನಾವು. ಅದರೊಳಗೂ ಮತ್ತು ನನ್ನ ಮಕ್ಕಳು ಅಂತ ಅನ್ನೋದನ್ನು ಮಮಕಾರ ತೋರಿಸ್ತಾ ಇದೆ. ಸೀತಾದೇವಿ ಒಬ್ಬಳಿದ್ದಾಳೆ, ಅವಳಿಗೆ ಅನುರೂಪನಾದ ವರನನ್ನ ಹೇಗೆ ಕರ್ಕೊಂಡು ಬರೋದು? ಎಲ್ಲಿಂದ ಹುಡುಕಲಿ ನಾನು ಈ ವಾರ್ಧಕ್ಕೆ? ಮತ್ತು ದೀರ್ಘಾಯುಷ್ಯಶ್ಚ ಮೇ ಪುತ್ರಾಃ ಪುತ್ರ್ಯಶ್ಚಾಪಿ ಸಭರ್ತೃಕಾಃ ಏಕದೇಶಾಧಿಪಸ್ಯೈವ ಸ್ನುಷಾಸ್ತಾಶ್ಚ ಭವಂತು ಮೇ. ಇನ್ನು 3 ಜನ ಇದ್ದಾರಲ್ಲ ನನ್ನ ತಮ್ಮನ ಮಕ್ಕಳು, ಆ ಹೆಣ್ಮಕ್ಳಿಗೂ ಹೇಗಿರಬೇಕು ಅಂತಂದ್ರೆ ಒಬ್ಬೇ ಒಬ್ಬ ರಾಜನ ಸೊಸೆಯಂದ್ರಾಗ್ಬೇಕು ಅವರು. ಆ 3 ಜನ ನನ್ನ ಮಗಳು, 4 ಜನ ಒಬ್ಬೇ ರಾಜನಿಗೆ ಸೊಸೆಯಂದ್ರಾಗಿರ್ಬೇಕು. ಇದು ನನ್ನ ಸಮಸ್ಯೆ. ಜೊತೆಗೆ ನನ್ನ ಪುತ್ರರಿದ್ದಾರಲ್ಲ ಅವರಿಗೆ ದೀರ್ಘ ಆಯುಷ್ಯ ಬರಬೇಕು. ವೃದ್ಧರಾದಂತಹ ಪಿತೃಗಳು ಏನ್ ವಿಚಾರ ಮಾಡ್ತಾರೆ? ನನ್ನ ಮಕ್ಕಳು ದೀರ್ಘಾಯುಷ್ಮಂತರಾಗಿರ್ಬೇಕು ಅಂತ. ಹೌದಲ್ಲ? ಅಂದ್ರೆ ನಾವಿರೋಷ್ಟು ನಮ್ಮನ್ನ ಸಾಕ್ತಾರೆ, ನಾವು ಹೋದ ಮೇಲೂ ನಾವು ಬೇಕಾಗುವ ಔಷಧೇಹಿಕ ಕ್ರಿಯೆಗಳನ್ನು ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆ ದೀರ್ಘವಾದ ಆಯುಷ್ಯ ಇರಬೇಕು. ಗಂಡು ಮಕ್ಕಳಿಗೆ ಆಯುಷ್ಯ, ಹೆಣ್ಣು ಮಕ್ಕಳಿಗೆ ಮದುವೆ. ಆ ಮದುವೆ ಒಳಗೂ ಎಂತ ಒಂದು ಸವಾಲು ಅಂದ್ರೆ 4 ಜನ ಹೆಣ್ಣು ಮಕ್ಕಳು ಒಂದೇ ಮನೆಗೆ ಕೊಡಬೇಕು. ಹೀಗಾಗಿ ಬೀಗರನ್ನು ಹುಡುಕೋದವನು ಯಾವ ಮಟ್ಟಕ್ಕೆ ಅಂದ್ರೆ 4 ಜನ ಮಕ್ಕಳು ಇರಬೇಕು ಅವ್ರಿಗೆ, ಗಂಡು ಮಕ್ಕಳು. ಆ 4 ಜನ ಈ 4 ಜನರನ್ನು ಒಪ್ಪಬೇಕು, ಅಲ್ಲಿ ಮದುವೆ ಆಗ್ಬೇಕು. ಇಷ್ಟು ನನ್ನ ಮನಸ್ಸಿನೊಳಗೆ ಉಂಟು ಅಂತ ಹೇಳ್ತಾ ಇದ್ದಾನೆ. ದುಃಖದಲ್ಲೂ ಇಷ್ಟು ವಿಚಾರ ಇಟ್ಟುಕೊಂಡು ಮತ್ತೆ ಜನಕ ಮಹಾರಾಜ ಹೇಳಿದ್ರೆ ಹೇಗೆ ಮಾಡಬೇಕು ಅಂತಂದಾಗ, ಕೇನೋಪಾಯೇನ ವೈ ಭೂಯಾತ್ ತದೇ ತತ್ ಕಾರಣ ಇದಿಷ್ಟು ಆಗ್ಬೇಕು ಅಂತ ಒಂದೇನಾದರೂ ನಿಮ್ಮ ಹತ್ರ ಮಾಯಾ ಉಂಟಾ ಅಂತ ಕೇಳಿ ಏನು ವ್ಯವಸ್ಥೆ ಮಾಡ್ತಿದ್ದೀರಿ? ಅದಕ್ಕೆ ಶತಾನಂದರು ಹೇಳಿದ್ರು, ಸಜ್ಜನರ ಸಂಘ ಆಗಿದೆಯಲ್ಲ ಅದು ನಿನ್ನ ಉದ್ಧಾರಕ್ಕೆ ಕಾರಣ. ಹೇಗೆ? ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿ ಪಾಲಕ ದುಹಿತುಸ್ತವ ಕಲ್ಯಾಣ ಸುಖದಂ ಶತ್ರುನಾಶನಂ. ನಿನಗೆ ಬೇಕಾದಂತಹ ಒಂದು ಈ ಉಪಾಯ ಈ ಜಗತ್ತಿನೊಳಗೆ ಉಂಟು, ಏನೂ ಸಮಸ್ಯೆ ಇಲ್ಲ. ಇದಕ್ಕಿಂತ ನಿನಗೇನಾದರೂ ವಿಶೇಷವಾಗಿ ಮತ್ತೆ ಅಪೇಕ್ಷೆಗಳಿದ್ರೂ ಪರಿಪೂರ್ಣ ಆಗ್ತದೆ. ಅದಕ್ಕೊಂದು ಉಪಾಯ ನಮ್ಮ ಹತ್ರ ಅದ. ಯಾವ ಉಪಾಯ ಅಂತ ಕೇಳಿದ್ರೆ ಹೇಳ್ತಾರೆ, ವೈಕುಂಠಗಿರಿ ಮಾಹಾತ್ಮ್ಯಂ ಸಭವಿಷ್ಯಂ ಸಹೋತ್ತರಂ ಕಲವು ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖಹರಂ ಶಿವಂ. ಕಲಿಯುಗದಲ್ಲಿ ಯಾವುದು ದುಃಖವನ್ನ ನಾಶ ಮಾಡಿ ಫಲವನ್ನು ಕೊಡ್ತದೋ ಅಂತಹ ವೆಂಕಟೇಶ ಮಹಾತ್ಮೆಯನ್ನ ಕೇಳಿದ್ರು ಸಾಕು. ನಿನಗೆ ಆಗಬೇಕಾಗಿದ್ದಷ್ಟೇ. ಈಗ ದುಃಖ ಆಗಿದೆ ಹೋಗ್ಬೇಕು, ನಾಳೆ ನಿನಗೆ ಬೇಕಾಗಿದ್ದೆಲ್ಲ ನಡಿಬೇಕು. ಅದಕ್ಕೆ ವೆಂಕಟೇಶ ಮಹಾತ್ಮೆಯನ್ನು ನೀನು ಕೇಳಿದರೆ ಕಲಿಯುಗದಲ್ಲಿ ಸಾಕೇ ಸಾಕು ಅಂತ ಹೇಳಿ. ಆದ್ದರಿಂದ ಅದನ್ನು ನೀನು ಕೇಳಲಿಕ್ಕೆ ಮಾಡು. ಅಷ್ಟೇ ಅಲ್ಲ, ಇನ್ನು ಏನು ಬೇಕು ಅದು ಸಿಗ್ತದೆ. ಅಲ್ಲಿಕ್ಕೆ ಧನ ಕಾಮಸ್ಯ ಧನದಂ, ಪುತ್ರ ಕಾಮಸ್ಯ ಪುತ್ರದಂ. ದುಡ್ಡು ಬೇಕು, ಐಶ್ವರ್ಯ ಬೇಕು, ಸಿಗ್ತದೆ.
ಪುತ್ರ ಬೇಕಾ, ಮಕ್ಕಳಾಗಬೇಕು, ಮಕ್ಕಳಾಗ್ತಾರೆ. ರೋಗಾರ್ಥಸ್ಯ ರೋಗಘ್ನಂ, ರೋಗಾರ್ಥರಾಗಿದ್ದು ನಮ್ಮ ದೇಹಗಳಲ್ಲಿ ಇರುವ ದೊಡ್ಡ ಸಮಸ್ಯೆ ಏನು? ಮನಸ್ಸಿನ ರೋಗ ಒಂದು, ದೇಹದ ರೋಗ ಇನ್ನೊಂದು. ಅಂತೂ ರೋಗಗಳಿಂದ ಹೃಷ್ಟರಾಗಿದ್ದೀವಿ ನಾವೆಲ್ಲ. ಆದ್ದರಿಂದ ರೋಗವನ್ನ ನಾಶ ಮಾಡುವ ವೆಂಕಟೇಶ ಮಹಾತ್ಮೆ. ವೆಂಕಟೇಶ ಮಹಾತ್ಮೆ ಕೇಳಬೇಕಾದ್ರೆ ನೆನಪಾಗಬೇಕು, ಇದು ರೋಗಾರ್ಥರಿಗೆ ರೋಗವನ್ನು ಕಳೆಯುವಂತಹದ್ದು ಅಂತ ನೆನಪಾಗಬೇಕು. ಹಾಗಾಗಿ ಇದೆಲ್ಲವೂ ಐಹಿಕವಾದದ್ದು ಹೇಳಿದೆ. ಆದರೆ ಕೆಲವರು ಇರ್ತಾರೆ, ಅವರಿಗೆ ಇದು ಯಾವುದು ಬೇಕಾಗಿಲ್ಲ. ಏನು ಬೇಕು? ಭಗವಂತನ ಜ್ಞಾನ ಒಂದೇ ಬೇಕು. ಸಂತಿ ತಥಾವಿಧಾಃ ಪುರುಷಾಃ ಯೇಷಾಂ ಮೋಕ್ಷಾದಿಕಮಪಿ ನ ಪ್ರಾರ್ಥ್ಯಂ ಕಿಂತು ಪರಮೇಶ್ವರಸ್ಯ ಸಂವಿದೇವ. ಟೀಕಾಕೃತ್ಪಾದರು ನ್ಯಾಯಸುಧಾದಲ್ಲಿ ಹೇಳ್ತಾರೆ, ಕೆಲವರು ಎಂತಹ ಭಕ್ತರಿರ್ತಾರೆ ಅಂದ್ರೆ ಅವರಿಗೆ ಮೋಕ್ಷ ಕೊಡ್ತೀನಿ ಬಾರೋ ಅಂದ್ರೆ ಬೇಡ ಅಂತ, ನಿನ್ನ ಪರಿಪೂರ್ಣ ಜ್ಞಾನ ಕೊಡು ಅಂತ ಹೇಳ್ತಾರೆ. ಯಾಕೆಂದ್ರೆ ಜ್ಞಾನ ಪರಿಪೂರ್ಣ ಕೊಟ್ಟರೆ ಮೋಕ್ಷ ತಾನೇ ಆಗೇ ಆಗ್ತದೆ. ಹೀಗಾಗಿ ಇದು ಡಿಮಾಂಡ್ ಡ್ರಾಫ್ಟ್ ಇದ್ದಂತೆ ಜ್ಞಾನ. ಅಪರೋಕ್ಷ ಜ್ಞಾನ ಮೋಕ್ಷಕ್ಕೆ ಡಿಮಾಂಡ್ ಡ್ರಾಫ್ಟ್. ಚೆಕ್ ಕೊಟ್ಟರೆ ಬೌನ್ಸ್ ಆಗ್ತದೆ, ಆದರೆ ಡಿಡಿ ಕೊಟ್ಟರೆ ಆಗುವುದಿಲ್ಲ. ಹೀಗಾಗಿ ಮೋಕ್ಷಕ್ಕೆ ಕಾರಣವಾದದ್ದು ಜ್ಞಾನ, ತತ್ವಜ್ಞಾನ. ಆ ತತ್ವಜ್ಞಾನವನ್ನು ಕೊಡ್ತದೆ ಯಾವುದು? ವೆಂಕಟೇಶ ಮಹಾತ್ಮೆ. ಹೀಗಾಗಿ ಭಗವಂತನ ಈ ವೆಂಕಟೇಶ ಮಹಾತ್ಮೆಯನ್ನು ನಾವು ಈ ನವರಾತ್ರೋತ್ಸವದಲ್ಲಿ ಕೇಳೋದ್ರಿಂದ ಆಗುವ ಫಲ ಏನು ಅಂದ್ರೆ ಇಷ್ಟು ವಿಸ್ತಾರವಾದ ಫಲ ಇದೆ. ಯಾರಿಗೆ ಏನು ಬೇಕೋ ಅದನ್ನು ನಾವು ಸ್ವೀಕಾರ ಮಾಡಬಹುದು. ಆದರೆ ಪ್ರಧಾನವಾಗಿ ನಾವು ಕೇಳಬೇಕಾದದ್ದು ಯಾವುದು? ಭಗವದ್ಜ್ಞಾನ, ತತ್ವಜ್ಞಾನ, ತತ್ವ ನಿಶ್ಚಯ. ಅದನ್ನು ನಾವು ಕೇಳಬೇಕು ಅಂತನ್ನುವ ಧ್ವನಿ ಇಲ್ಲಿ ಉಂಟು. ಎಲ್ಲ ಹೇಳಿ ಕೊನೆಗೆ ಹೇಳ್ತಾರೆ ಜ್ಞಾನಿ ನಮ್ಮ ಜ್ಞಾನದಹ. ಯಾಕಂದ್ರೆ ಜ್ಞಾನ ಎಲ್ಲಕ್ಕಿಂತ ದೊಡ್ಡದು. ನೋಡ್ರಿ, ದೊಡ್ಡವರು ಬರಬೇಕಾದ್ರೆ ಮೊದಲೆಲ್ಲ ಸಣ್ಣವರು ಬರ್ತಾರೆ, ಆಮೇಲೆ ದೊಡ್ಡವರು ಬರ್ತಾರೆ. ಹಾಗೆ ಬೇಕಾಗಿರೋ ಎಲ್ಲಾ ಫಲಗಳನ್ನು ವೇದವ್ಯಾಸರು ಪೋಣಿಸಿ ಕೊನೆಯಲ್ಲಿ ಇಡುತ್ತಾರೆ ಜ್ಞಾನಿ ನಮ್ಮ ಜ್ಞಾನದಹ. ಅದರ್ಥ ಏನು ಅಂದ್ರೆ ಜ್ಞಾನ ಎಲ್ಲಕ್ಕಿಂತಲೂ ಉತ್ತಮ. ಅದು ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಆದ್ದರಿಂದ ಜ್ಞಾನವು ದೊರೆಯುತ್ತದೆ ಅಂತ ಹೇಳಿ. ಯತ್ ಶ್ರುತ್ವಾ ಸರ್ವಲೋಕೇಶು ಬ್ರಹ್ಮ ಬ್ರಹ್ಮ ಪದಂ ಗತಃ. ಬ್ರಹ್ಮದೇವರಿಗೆ ಬ್ರಹ್ಮ ಪದವಿ ಸಿಕ್ಕಿದ್ದು ಇದೇ ವೆಂಕಟೇಶ ಮಹಾತ್ಮೆಯ ಶ್ರವಣದಿಂದ ಅಥವಾ ಚಿಂತನೆಯಿಂದ. ರುದ್ರದೇವರಿಗೆ ರುದ್ರದೇವರ ಪದವಿ, ಇಂದ್ರದೇವರಿಗೆ ಇಂದ್ರದೇವರ ಪದವಿ. ಹೀಗೆ ಅವರವರು ತಮ್ಮ ತಮ್ಮ ಜಾಗಗಳಲ್ಲಿ ಶುದ್ಧವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದ್ರೆ ಅದಕ್ಕೆ ಬೇಕಾದದ್ದು ವೆಂಕಟೇಶ ದೇವರ ಅನುಗ್ರಹ ಅನ್ನುವ ಅಭಿಪ್ರಾಯ. ಅದಕ್ಕಾಗಿ ಯತ್ಕಥಾ ಶ್ರವಣೇನ ಪದಾನ್ಯಾಪು ಲೋಕಪಾಲ. ಎಲ್ಲ ಲೋಕಪಾಲಕರು ತಮ್ಮ ತಮ್ಮ ಯೋಗ್ಯವಾದ ಗತಿಯನ್ನು ಪಡೆದರು ಅಂತ ಈ ವೆಂಕಟ ಮಹಾತ್ಮನನ್ನ ಕೇಳಬೇಕು. ಹೀಗಾಗಿ ಅನಂತ ಫಲವನ್ನು ಕೊಡತಕ್ಕಂತಹ ಇದನ್ನ ನೀನು ಕೇಳು ಅಂತಂದಾಗ ಜನಕರಾಜ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ವದ ವೈಕುಂಠ ಮಹಾತ್ಮ್ಯಂ ಕಲವು ತಚ್ಚರಿತಂ ಕಥಂ. ವೈಕುಂಠ ಮಹಾತ್ಮೆಯನ್ನು ತಿಳಿಸಬೇಕು ಅಂತ ಜನಕರಾಜ ಕೇಳು. ಯಾವಾಗಲೂ ಕೇಳದೆ ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್. ಕೇಳಾದ್ರೆ ಯಾರಿಗೂ ಏನು ಹೇಳಬಾರದು. ನೀವು ಯಾರಿಗಾದ್ರೂ ಕೇಳಾದ್ರೆ ಉಪದೇಶ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಏನೋ ಹೇಳ್ತಾರೆ ಬಿಡು, ಅದು ಅನ್ವಾರಂಟೆಡ್ ಅಂತ. ಯಾರು ಕೇಳಿಲ್ಲ ಆದ್ರೂ ಹೇಳ್ತಾರೆ, ಪಬ್ಲಿಕ್ ನೋಡೋದು ಬೆಲೆ ಇರುವುದಿಲ್ಲ. ಬೆಲೆ ಬರೋದು ಯಾವಾಗ ಹೇಳ್ರಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಸವಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಕೈಯೊಳಗೆ ನಾವು ಹಿಡ್ಕೊಂಡು ಹೋಗಿ ಗುರುಗಳ ಹತ್ರ ಕೇಳಬೇಕು, ನಮಗೆ ವಿದ್ಯೋಪದೇಶ ಮಾಡಲಿ, ಆವಾಗ ಉಪದೇಶ ಮಾಡಬೇಕು. ಹಾಗೆ ಇಲ್ಲೂ ಕೂಡ ಜನಕರಾಜ ಯಾವಾಗ ಆಗಲಿ ವೈಕುಂಠ ಮಹಾತ್ಮೆಯನ್ನು ನಾನು ತಿಳಿಸಿ ಅಂತ ಕೇಳಿದನೋ ಆವಾಗ ಹೇಳಿ ಪ್ರಾರಂಭ ಮಾಡಿ. ಏನಂದ್ರೆ ಶತಾನಂದ ಉವಾಚ ಕೃತೆ ವೃಷಾದ್ರಿಂ ವಕ್ಷ್ಯಂತಿ ತ್ರೇತಾಯಾಮಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ ನಾಮಾನಿ ಯುಗಭೇದೇನ ಶೈಲಸ್ಯಾಸ್ಯ ಭವಂತಿ. ಮೊದಲಿಗೆ ತಿಳಿಯಬೇಕಾದದ್ದೇನು? ಈ ಮೊದಲನೇ ಅಧ್ಯಾಯದ ಸಾರಾಂಶವೇ ಇದೆ. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಈ ವೆಂಕಟ ಪರ್ವತವನ್ನು ಕರೆಯುತ್ತಾರೆ ಅವರಿಗೆ ಹೇಳಿ. ಯಾವ ಈ ವೆಂಕಟೇಶ ದೇವರ ಪರ್ವತ ಇದೆ, ಆ ಶೇಷ ಪರ್ವತ, ಅದಕ್ಕೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಹೆಸರಿದೆ. ಅದನ್ನ ನಾವು ಚಿಂತನೆ ಮಾಡಬೇಕು. ದೇವರು ಆಮೇಲೆ ಮೊದಲಿಗೆ ಆ ದೇವರ ಆವಾಸ ಸ್ಥಾನವಾದ ಆ ಪರ್ವತದ ಚಿಂತನೆ. ಇದು ಕೂಡ ಭಗವಂತನ ವಿಶಿಷ್ಟವಾದ ವಿಭೂತಿ ರೂಪ ಅಂತ ತಿಳ್ಕೊಳ್ಳೋದು. ಯಾಕೆ ನಾವು ಇದನ್ನು ಚಿಂತನೆ ಮಾಡ್ತೀವಿ? ಅಲ್ಲ, ನಾವು ಬಂದದ್ದು ವೆಂಕಟೇಶ ದೇವರ ಮದುವೆ ನೋಡ್ಲಿಕ್ಕಲ್ಲ, ಮದುವೆ ವಿಷಯ ಹೇಳ್ಬಿಟ್ರಿ ಅಂತಂದ್ರೆ ಇಲ್ಲ. ಮೊದಲಿಗೆ ಭಗವಂತನ ವಿಶಿಷ್ಟ ವಿಭೂತಿಗಳು ಏನೇನು ಉಂಟೋ ಅದೆಲ್ಲವನ್ನು ಹೇಳ್ತಾರೆ. ಭಗವದ್ ಭಕ್ತರ ಮಹಾತ್ಮ್ಯವನ್ನು ಹೇಳ್ತಾರೆ. ಆಮೇಲೆ ಭಗವಂತನ ಮಹಾತ್ಮ್ಯವನ್ನು ಹೇಳ್ತಾರೆ. ಇದೇ ಕ್ರಮ.
ಭಾಗವತವನ್ನ ಕೃಷ್ಣನ ಸ್ವರೂಪ ಅಂತ ಹೇಳ್ತಾರೆ. ಆದರೆ ಕೃಷ್ಣನ ಕಥೆ ಬರೋದಲ್ಲಿ 10ನೇ ಸ್ಕಂದದಲ್ಲಿ ಬರುತ್ತೆ. 1ರಿಂದ 9ರವರೆಗೂ ಅನೇಕ 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 ಪ್ರಮೇಯಗಳನ್ನೆಲ್ಲ ತುಂಬಿಸಿ ಹೇಳಿ ಆಮೇಲೆ ಕೊನೆಗೆ ಭಗವದ್ಭಕ್ತರ ಕಥೆಯನ್ನ ದಂಡಿಯಾಗಿ 9ನೇ ಸ್ಕಂದದ ಪರ್ಯಂತ ಎಲ್ಲ ಹೇಳಿದ ಮೇಲೆ ಅವಾಗ ಅಂತಾರೆ ಕೃಷ್ಣನ ಮಹಾತ್ಮವನ್ನು ಈಗ ಕೇಳಬೇಕು. ಅಭಿಪ್ರಾಯ ಏನು ಅಂದ್ರೆ, ಮೊದಲಿಗೆ ಆ ವೆಂಕಟೇಶ ದೇವರ ಆ ವಿಭೂತಿಗಳು ಏನಿವೆ, ಶೇಷ ಪರ್ವತ ಸಾಕ್ಷಾತ್ ಪರಮಾತ್ಮನೇ ಸನ್ನಿಹಿತನಾಗಿರುವ ಪರ್ವತ, ಅದರ ಮಹಾತ್ಮ್ಯವನ್ನು ಮೊದಲಿಗೆ ತಿಳಿಯಬೇಕು, ಆಮೇಲೆ ದೇವರ ಮತ್ತೆ ವಿವಾಹ ಉತ್ಸವವನ್ನು ನೋಡಬೇಕು ಅನ್ನುವ ಅಭಿಪ್ರಾಯ. ಇದೇ 4 ಹೆಸರುಗಳು ಕರೀತಾರೆ. ಕೃತೆ ವೃಷಾದ್ರಿ ವಕ್ಷಂತಿ, ವೃಷ ಪರ್ವತ ಅಥವಾ ವೃಷಭಾದ್ರಿ ಅಂತ ಕರೀತಾರೆ ಕೃತಯುಗಗಳು. ತ್ರೇತಾಯುಗದೊಳಗೆ ಅಂಜನಾಚಲ ಅಂತ ಕರೀತಾರೆ. ದ್ವಾಪರದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಈ ರೀತಿಯಾಗಿ 4 ಹೆಸರು ಉಂಟು. ಇದನ್ನ ಬೇರೆ ಪುರಾಣಗಳಲ್ಲಿ, ಬ್ರಹ್ಮಾಂಡ ಪುರಾಣ ಮೊದಲಾದವುಗಳಲ್ಲಿ 20 ಅಂತ ಕರೀತಾರೆ. ಇಲ್ಲಿ ನಮ್ಮ 4ಕ್ಕೆ 4 ಕಥೆಗಳು ಬರ್ತಾವೆ, ಅಲ್ಲಿ 20 ಹೇಳಿದ್ದಾರೆ. ಕ್ರೀಡಾದ್ರಿ ಎಂದು ಕರೀತಾರೆ. ಹೀಗೆ ಬೇರೆ 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 ಹೆಸರುಗಳನ್ನು ಹೇಳ್ತಾ ಕೊನೆಗೆ 20 ಹೆಸರುಗಳು ಈ ಪರ್ವತಕ್ಕೆ ಉಂಟು ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಅಂತೂ ಭವಿಷ್ಯೋತ್ತರ ಪುರಾಣದಲ್ಲಿ 4 ಹೆಸರುಗಳನ್ನು ಹೇಳಿದ್ದಾರೆ. ಜನಕ ಹೇಳಿದ, ಚತುರ್ಯುಗೆ ತ್ವಯಾ ಪ್ರೋಕ್ತಂ ನಾಮ ಯದ್ಗಿರೇ ಮುನೆ ತಸ್ಯ ಚ ವೈ ಹೇತುಂ ವಿಸ್ತರಾದ್ ವದ ಮೇ ಗುರು. ಆಯ್ತು, 4 ಹೆಸರುಗಳನ್ನು ವಿಸ್ತಾರವಾಗಿ ನಮ್ಗೆ ತಿಳಿಸಿ, ಯಾಕೆ ಈ ಹೆಸರುಗಳು ಬಂತು ಕೇಳಿದಾಗ ಅದಕ್ಕೆ ಹೇಳಿದ್ರು, ಮೊದಲಿಗೆ ಕೃತಯುಗದ ಕಥೆಯನ್ನು ಹೇಳಿ ಪ್ರಾರಂಭ ಮಾಡ್ತಾರೆ. ಕೃತಯುಗಗಳ ಒಂದು ವಿಶಿಷ್ಟವಾದ ಕಥೆ ಏನಂದ್ರೆ, ಎಂತೆಂಥ ಭಗವದ್ಭಕ್ತರು ಇರ್ತಾರೆ ಜಗತ್ತೊಳಗೆ. ಪ್ರಹ್ಲಾದರಾಜರ ಕಥೆಯೊಳಗೆ ಕೇಳ್ತೀವಿ ನಾವು, ಅವರು ಸುಮ್ಮನೆ ಕೂತಲ್ಲೇ ಹಾಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ರು, ಕುಣಿಲಿಕ್ಕೆ ಶುರು ಮಾಡ್ತಿದ್ರು, ಗಳಗಳ ಅಂತ ಹತ್ತು ಬಿಡ್ತಿದ್ರು. ಆಮೇಲೆ ಏನೆಲ್ಲ ಮಾಡೋರು, ಅಸತ್ಯತೋ ರೋದಿತಿ ಏನೇನೋ ಮಾಡ್ಕೊಂಡು ಓಡಾಡ್ತಾ ಇದ್ರು. ಅಂತಹ ಭಗವದ್ಭಕ್ತರು ಇರ್ತಾರೆ. ಭಕ್ತರು ಹೀಗೆ ಇರಬೇಕು ಅಂತ ಏನು ಹೇಳಿ ಕೊಡೋದಿಲ್ಲ. ಕೆಲವರು ಪಾಪ ಸುಮ್ಮನೆ ಕೂತಿರ್ತಾರೆ, ಎಲ್ಲಾ ಮುಗಿಯೋವರೆಗೂ ಏನೂ ಮಾತಾಡೋದಿಲ್ಲ. ಹಂಗಂತ ಹೇಳಿ ಭಕ್ತಿನೇ ಇಲ್ಲ ಅಂತ ಹೇಳಿಕಾಗ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿ. ಹಾಗೆ ಒಬ್ಬ ವಿಚಿತ್ರ ಭಕ್ತ ಇದ್ದ, ಅವನ ಹೆಸರು ವೃಷಭಾಸುರ ಅಂತ. ಆ ವಿಚಿತ್ರ ಭಕ್ತ ಏನು ಮಾಡ್ತಿದ್ದ ಅಂದ್ರೆ, ರಾಕ್ಷಸ ರೂಕ್ಷ ಕರ್ಮಕೃತ, ತೀಕ್ಷ್ಣವಾದ ಕೆಲಸ ಮಾಡ್ತಾ ಇದ್ದ. ತೀಕ್ಷ್ಣವಾದ ಕೆಲಸ ಅಂದ್ರೆ ತಾಪಸಾನಪ್ಯಬಾಧತ. ಅಲ್ಲಿ ಸುತ್ತಮುತ್ತಿರುವಂತಹ ಎಲ್ಲ ತಾಪಸರು, ಯಾವ ಋಷಿಗಳು ಮುನಿಗಳು, ಒಂದು ಬೆಟ್ಟ ಒಂದಿಷ್ಟು ನದಿ ಇದ್ದು ಬಿಟ್ರೆ ಅಲ್ಲಿ ಋಷಿಮುನಿಗಳು ಯಾವಾಗಲೂ ವಾಸ ಮಾಡ್ತಾ ಇರ್ತಾರೆ. ಆ ಪರ್ವತದ ತಪ್ಪಲಿನಲ್ಲಿ ವಾಸ ಮಾಡುವ ಋಷಿಗಳು ಏನಿದ್ದಾರೆ ಅವರಿಗೆಲ್ಲ ಸಿಕ್ಕಾಪಟ್ಟೆ ಬಾಧೆಯನ್ನು ಕೊಡ್ತಾ ಅವನು ತೀಕ್ಷ್ಣವಾದ ಕೆಲಸಗಳಿಂದ ರಾಕ್ಷಸನಾಗಿ ಮೆರಿತಾ ಇದ್ದ. ಹೀಗಾಗಿ ಆ ಋಷಿಗಳೆಲ್ಲರೂ ಕೂಡ ಶ್ರೀನಿವಾಸನಿಗೆ ಮತ್ತೆ ಶರಣಾಗತಿಯನ್ನ ಹೋದರು. ಪರಮಾತ್ಮ ಹೇಗಾದರೂ ಮಾಡಿ ಈ ರಾಕ್ಷಸನಿಂದ ನಮಗೆ ಬಿಡುಗಡೆ ಕೊಡಿಸಬೇಕು ಅಂತ ಕೇಳಿ. ಮುನಯ ಉಚುಹು ಭಗವನ್ ಅರವಿಂದಾಕ್ಷ ವೃಷಭೋ ನಾಮ ರಾಕ್ಷಸಃ ಸಂಬಾಧತೆ ತದಾ ಸದಾ ಕ್ರೂರಃ ತಪೋಭಂಗ ಕರಖಲಃ. ಕೆಲವರು ಪಾಪ ಸಂಧ್ಯಾವಂದನೆ ಮಾಡ್ತಿರ್ತಾರೆ, ಜೋರಾಗಿ ದೇವ್ರ ಪೂಜೆ ಮಾಡ್ತಿರ್ತಾರೆ. ಅವ್ರು ಮಾಡೋ ಕೆಲಸ ಒಳ್ಳೆಯದೇ ಇರ್ತದೆ, ಆದ್ರೆ ಪಕ್ಕದವರಿಗೆ ಅವ್ರ ಪೂಜೆ ಮಾಡದೇ ಇದ್ದಂಗೆ ಮಾಡ್ಬಿಡ್ತಾರೆ. ಅಷ್ಟು ಜೋರ್ ಮಂತ್ರ ಅನ್ನೋದು, ಎಲ್ಲ ಕಡೆ ನೀರು ಚೆಲ್ಲೋದು, ಅದೇನೋ ಅಂತಿದ್ರು ನಮ್ಮನ್ನು, ನೀ ಸಂಧ್ಯಾವಂದನೆ ಮಾಡಿದ್ರೆ ಎಮ್ಮೆ ಇರಂಗೆ ಆಗ್ತದೆ ನೋಡು ಅಂತ. ಅಷ್ಟು ಮತ್ತೆ ಎಲ್ಲ ವ್ಯವಸ್ಥೆ ಮಾಡಿ ಅವ್ಯವಸ್ಥೆ ಮಾಡಿಬಿಡುತ್ತೆ. ಅರ್ಥ ಏನು ಅಂದ್ರೆ, ಮಾಡೋ ಕೆಲಸನೇ ಒಳ್ಳೇದಾಗಿದ್ರು ಕೂಡ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಮಾಡೋದು, ಇದು ಅವ್ರ ಕೆಲಸ. ಅದಕ್ಕೆ ವೃಕ್ಷ ಕರ್ಮ ಅಂತ ಕರೆದು, ತೀಕ್ಷ್ಣವಾದ ಕೆಲಸ ಮಾಡಿ. ಅವನು ಕೂಡ ತಪಸ್ಸೆ ಮಾಡುವನು, ಮುಂದೆ ಹೇಳ್ತಾರೆ ಅದನ್ನು. ಆದ್ರೆ ಏನು ಅಂದ್ರೆ, ಇಲ್ಲಿ ಇದ್ದ ತಾಪಸರಿಗೆಲ್ಲ ತೊಂದರೆ ಕೊಡ್ತಾ ಇದ್ರು, ಅವರ ತಪಸ್ಸನ್ನು ಹಾಳು ಮಾಡ್ತಾರೆ. ಹೀಗಾಗಿ ಏನ್ ಮಾಡೋದು? ತಸ್ಮಾತ್, ಆದ ಕಾರಣ ರಕ್ಷ ಕ್ಷರಾತೀತ ಭಯಾದ್ ರಾಕ್ಷಸ ಕಲ್ಪಿತ. ಹೀಗಾಗಿ ಕ್ಷರಾತೀತನಾದ ಪರಮಾತ್ಮನೇ ನೀನು ನಮ್ಮನ್ನ ರಕ್ಷಣೆ ಮಾಡು ಅಂತ ಕೇಳಿ. ಏನು ಕ್ಷರಾತೀತನಾದವನು ಯಾಕೆ ಅಂತಂದ್ರೆ, ಜಗತ್ತೆಲ್ಲವೂ ಕ್ಷರ, ಜಗತ್ತೆಲ್ಲ ನಾಶಕ್ಕೆ ಒಳಗಾದದ್ದು. ಹೀಗಾಗಿ ಅವನೇನೋ ವೃಷಭಾಸುರ ಭಾರಿ ದೊಡ್ಡವನು ಅಂತ ಏನಿಲ್ಲ, ನಿನ್ನ ಮಹಿಮೆಯ ಮುಂದೆ ಅವನೇನು ಅಲ್ಲ ಅಂತ ತೋರಿಸ್ಬೇಕಾಗಿದೆ. ಅದಕ್ಕೆ ಕ್ಷರಾತೀತ ಅಂತ. ನೀನು ಯಾರನ್ನಾದ್ರೂ ಕ್ಷರ ಮಾಡಿಬಿಡು ಅಂದ್ರೆ ನಾಶಕ್ಕೆ ಒಳಮಾಡ್ತಿ. ಆದ್ದರಿಂದ ಆ ದುಷ್ಟ ರಾಕ್ಷಸನನ್ನು ಹೇಗಾದ್ರೂ ಮಾಡಿ ನೀನು ದೂರ ಮಾಡುವಂತಂದಾಗ ಬಾಢಂ ಅಂತ ಶ್ರೀನಿವಾಸ ದೇವರು. ಬಾಢಂ ಅಂದ್ರೆ ಓಕೆ ಅಂತ, ಆಗಲಿ ಅವಶ್ಯ ಮಾಡ್ತೀನಿ ಅಂತ ಹೇಳಿ ಇತ್ಯುಕ್ತವಾನ್ ಕೃಷ್ಣೋ
ಮುಂದೆ ನೋಡಿ, ಸರಾಕ್ಷಸೋ ಮಹಾವೀರ್ಯ ತೀರ್ಥೆ ತುಂಬುರು ಸಮುದ್ರಕ್ಕೆ ಸ್ನಾತ್ವಾ ತ್ರಿಶವಣಂ ಪುಣ್ಯಂ ಶಾಲಗ್ರಾಮ ಶಿರಾಂ ನೃಪ. ಆಯ್ತು ಮಾಡೋಣ, ಏನು ಎಲ್ಲಿದ್ದಾನೆ ಅವನು ಪತ್ತ ಹೇಳ್ರಿ ಅಂತಂದು ಅವನ ಅಡ್ರೆಸ್ ಕೊಡ್ರಿ. ದೇವರಿಗೆಲ್ಲ ಗೊತ್ತದ, ಆದ್ರೂ ಒಂದು ಅವಕಾಶ ಕೊಟ್ಟ. ಏನು ಹೇಳೋಣ ಸ್ವಾಮಿ, ಅವನು ಮಾಡೋಣ, ನಾವೇ ಅವನನ್ನ ಕೊಂದು ಬಿಡೋಣ ಅಂತಂದ್ರೆ ನಮ್ಮ ತಪಸ್ಸಿನಿಂದ ಮಾಡೋ ಕೆಲಸ ಒಳ್ಳೇದು, ಅದು ಸಮಸ್ಯೆ. ಕೆಟ್ಟವರು ಒಳ್ಳೆಯದನ್ನು ಮಾಡಿದ್ರೆ ಬಹಳ ಸಮಸ್ಯೆಗಳು, ಅವ್ರಿಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಈ ಸದ್ಯ ಈಗ ವೇನ ಮಹಾದುಷ್ಟ, ಅವನನ್ನ ಕೇವಲ ತಮ್ಮ ಹುಂಕಾರದಿಂದ ಅವನನ್ನ ಸಂಹಾರ ಮಾಡಿದರು ಋಷಿಗಳೆಲ್ಲ ಅಂತ ಕೇಳ್ತಾರೆ. ಮುಂದೆ ಅವನನ್ನ ಮಥನ ಮಾಡಿ ಅಲ್ಲಿಂದ ಮತ್ತೆ ಪೃಥು ಚಕ್ರವರ್ತಿಯನ್ನ ಮತ್ತೆ ಆವಿರ್ಭಾವ ಮಾಡಿಕೊಂಡ್ರು ಅಂತೆಲ್ಲ ಕಥೆ ಬರ್ತವೆ ಭಾಗವತರು. ಆ ರೀತಿ ಇವನನ್ನು ಹುಂಕಾರ ಮಾಡಿ ಕೊಡ್ಲಿಕ್ಕೆ ಆಗ್ತಿತ್ತಲ್ಲ ತಾಪಸರಿಗೆ? ಇಲ್ಲ, ಆಗೋದಿಲ್ಲ. ಯಾಕೆಂದ್ರೆ ದಿನ ಬೆಳಗಾದ ನರಸಿಂಹದೇವರ ಉಪಾಸನೆ ಮಾಡ್ತಾರೆ. ನರಸಿಂಹದೇವರ ಪೂಜಾ ಮಾಡೋರು ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ನರಸಿಂಹಾಧಿಕಂ ಅನ್ಯಚ್ಚ ದುರಿತಾದಿ ನಿವೃತ್ತಗೆ. ಬಂದ ಯಾವ ದುರಿತವೂ ಕೂಡ ಅವರನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನರಸಿಂಹದೇವರಲ್ಲ. ಚಟ 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 ದೂರಂ ಮೋಹಯ ಭ್ರಾಮಯಾರಿ ಕಡಿ ಕಡಿ ಕಡಿಕಾಯಂ ಜ್ವಾರಯ ಸ್ಫೋಟಯಸ್ವ ಜಹಿ 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 ವೇಗಂ ಶಾಸ್ತ್ರವಂ ಸಾನುಬಂಧಂ ದಹ ದಹ ನರಸಿಂಹ ಸಖ್ಯ ಹಿತಂಬೆ. ಹೀಗಾಗಿ ಅರಿಗಳನ್ನೆಲ್ಲ ನಾಶ ಮಾಡುವ ಆ ಮಹಾ ಪರಮಾತ್ಮ ಇದ್ದ, ಮಹಾಸ್ವಾಮಿ ಇದ್ದ ನರಸಿಂಹದೇವರು, ಆ ನರಸಿಂಹದೇವರ ಶಾಲಿಗ್ರಾಮವನ್ನು, ಅದು ಕೆಳಮುಖವಾದ ಭಯಾನಕವಾದ ಶಾಲಿಗ್ರಾಮವನ್ನು ಇಟ್ಟುಕೊಂಡು ಅವನು 3 ಹೊತ್ತು ಸ್ನಾನ ಮಾಡಿ ತಾನು ಪುಷ್ಪಾರ್ಚನೆ ಮಾಡ್ತಾ ಇದ್ದ. ಇಂಥವನನ್ನು ಹೇಗೆ ಕೊಲ್ಲೋದು ನಾವು? ಅದಕ್ಕಾಗಿ ನಾವೇನು ಮಾಡ್ಲಿಕ್ಕಾಗಲಿಲ್ಲ ಅಂತ ಹೇಳಿದ್ರು. ನರಸಿಂಹಾತ್ಮಿಕಾಂ ದಿವ್ಯಾಂ ಸಕರಾರಾಂ ಅಧೋಮುಖಾಂ ನಿತ್ಯಂ ಆರಾಧಯ. ನಾವು ಒಂದು ದಿವಸ ಸಂಧ್ಯಾವಂದನೆ ಮಾಡಿದ್ರೆ 2 ದಿವಸ ಬಿಟ್ಟಿರ್ತೀವಿ. ಹೀಗಾಗಿ 3 ದಿವಸ ಸಂಧ್ಯಾವಂದನೆ ಬಿಟ್ಟರೆ ಮುಂಜೆ ಮಾಡಬೇಕು ಅಂತಿದೆ. ಹೀಗಾಗಿ ಮತ್ತೆ ಪ್ರತಿನಿತ್ಯ ನಮ್ಮ ಮುಂಜೆ ಕಂಪಲ್ಸರಿ ಅಂತ ಆಗ್ಬಿಡುತ್ತೆ. ಅಷ್ಟು ಬಿಡೋರು ನಾವು. ಆದರೆ ಒಂದು ದಿನ ತಪ್ಪದೆ ನರಸಿಂಹದೇವರ ವಿಶಿಷ್ಟ ಆರಾಧನೆಯನ್ನು ಮಾಡ್ತಾನವನು. ಹೀಗಾಗಿ ಇಷ್ಟು ಮಾಡಿದ್ರು ಏನೋ ಮಾಡ್ತಾ ಇದ್ವಿ ನಾವು. ಆದ್ರೆ ಅವನು ಇನ್ನೊಂದು ಕೆಲಸ ಮಾಡ್ತಾನೆ, ಅದನ್ನು ಏನೂ ಮಾಡ್ಲಿಕ್ಕೆ ಆಗೋದು, ಯಾರು ಮ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನು? ಪೂಜಾಂತೆ ಸ್ವಶಿರ ಪುಷ್ಪಂ ಖಡ್ಗೇನಾಹೃತ್ಯ ಭೂಪತೆ ಸಮರ್ಪಯಾಮಾಸ ತತಃ ತಚ್ಚಿರ ಪುರದಾಗತಂ. ಪೂಜಾ ಮುಗಿಯೋ ಹೊತ್ತಿಗೆ ಈ ಪೂರ್ಣಾಹುತಿ ಅಂತ ಮಾಡ್ತಾರೆ ನೋಡಿ ಯಜ್ಞದೊಳಗೆ. ಹಾಗೆ ಪೂರ್ಣಾಹುತಿಯ ರೂಪದಲ್ಲಿ ಪೂಜೆ ಮುಗಿತು ಅಂದ್ರೆ ಪುಷ್ಪ ಏರಿಸಬೇಕು. ವಿಶ್ವಂ ವಿಷ್ಣುರ ಷಟ್ಕಾರೋ ಅಲ್ಲಿ ತನ್ನ ಶಿರಸ್ಸನ್ನೇ ಪುಷ್ಪದಂತೆ ಅರ್ಪಣೆ ಮಾಡಿಬಿಡ್ತಾರೆ. ಎಲ್ಲ ಮುಗಿದು ತನ್ನ ಶಿರಸ್ಸು ಕತ್ತರಿಸೋದು, ದೇವರ ಮುಂದೆ ಅರ್ಪಣೆ ಮಾಡಬೇಕು. ಆ ಸೌಭಾಗ್ಯ ಎಂತದ್ದು ಅಂದ್ರೆ ಅಷ್ಟು ಮಾಡಿದ ಪುಣ್ಯದಿಂದ ನರಸಿಂಹದೇವರ ಅನುಗ್ರಹದಿಂದ ಮತ್ತೆ ಶಿರಸ್ಸು ಮತ್ತೆ ಹುಟ್ಟಿ ಬಂದ್ಬಿಡ್ತಾರೆ. ದಿನ ಬೆಳಗಾದ್ರೆ ಅದೇ ಕೆಲಸ. 3 ಹೊತ್ತು ತನ್ನ ಶಿರಸ್ಸನ್ನ ನರಸಿಂಹದೇವರಿಗೆ ಅರ್ಪಣೆ ಮಾಡುತ್ತಿದ್ದ ಇಂತಹ ಒಬ್ಬ ಯೋಗ್ಯವಾದ ವ್ಯಕ್ತಿಯವನು. ಆದ್ರೆ ಏನ್ ಮಾಡೋದು, ನಮಗೆ ಕಷ್ಟ ಕೊಡ್ತಾ ಇದ್ದಾನೆ, ಏನಾದರೂ ವ್ಯವಸ್ಥೆ ಮಾಡೋದು. ಇಷ್ಟು ಅವನ ಕ್ರೆಡೆನ್ಷಿಯಲ್ಸ್. ಇಂಥವನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಹೇಳ್ತಾರೆ, ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶಿಷ್ಯತೆ ಶಾಂತಿ ಪುಷ್ಪಂ ತಪ ಪುಷ್ಪಂ ಧ್ಯಾನ ಪುಷ್ಪಂ ತು ಸಪ್ತಮಂ ಸತ್ಯಂ ಚೈವಾಷ್ಟಮಂ ಪುಷ್ಪಂ ಏಭಿಸ್ತುಷ್ಯತೆ ಕೇಶವ. ನಾವೆಲ್ಲ ನಮ್ಮ ಶಿರಸ್ಸು ಕೊಡ್ಲಿಕ್ಕೆ ಆಗುದಿಲ್ಲ ಪುಷ್ಪ ಅಂತ ಹೇಳಿ. ಆಗ ಏನು ಕೊಡಬಹುದು? ಈ ಅಹಿಂಸಾ ಮೊದಲಾದಂತಹ 8 ಭಾವ ಪುಷ್ಪಗಳನ್ನಾದರೂ ಅರ್ಪಣೆ ಮಾಡಬೇಕು. ಮನೆಯೊಳಗೆ ನಾವು ಬೇಕಾದಷ್ಟು ಅಲಂಕಾರ ಮಾಡಿ ಪುಷ್ಪದ ಅಲಂಕಾರವನ್ನು ಮಾಡಿದ್ದೀವಿ, ನೋಡ್ಬರ್ರಿ ಇಷ್ಟು ಚಂದ ಯಾರಾದ್ರೂ ಪೂಜೆ ಮಾಡ್ತಾರ ಅಂತ ಕೇಳಿದ್ರೆ ನಾವು ಕೇಳಬೇಕು, ಈ 8 ಭಾವ ಪುಷ್ಪಗಳನ್ನು ಅರ್ಪಣೆ ಮಾಡಿದ್ಯಾ? ಯಾರಿಗಾದ್ರೂ ಮನಸ್ಸು ನೋಯಿಸದೇ ಇದೆಯಾ? ಅದು ಅಹಿಂಸಾ ಅನ್ನುವ ಪುಷ್ಪ. ಇಂದ್ರಿಯ ನಿಗ್ರಹ ನಿಗುಂಟ, ಅದೊಂದು ಪುಷ್ಪ. ಸತ್ಯ, ಆರ್ಜವ ಯಾವುದೂ ಇಲ್ಲ ಅಂತಾದ್ರೆ ಯಾವ ಪುಷ್ಪವನ್ನು ನಾವು ಏರಿಸಿಲ್ಲ ಪರಮಾತ್ಮನಿಗೆ ಅಂತ. ಹೀಗಾಗಿ ಇದನ್ನು ಶ್ರೀಮದ್ ಆಚಾರ್ಯರು, ಭೀಮಸೇನ ದೇವರು, ವಾಯುದೇವರು ಮಾಡಿ ತೋರಿಸಿದ್ದಾರೆ ತಮ್ಮ ಜೀವನದಲ್ಲಿ. 8 ಪುಷ್ಪಗಳನ್ನು ಅರ್ಪಣೆ ಮಾಡಬೇಕು. ಯಾಕೆ ಈ ಪ್ರಸಂಗ ಬಂತು ಅಂದ್ರೆ, ಅವನಂತಹ ಪುಷ್ಪ ನಾವು ಅರ್ಪಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಶಿರಪುಷ್ಪ ನಾವು ಇಂತಹ ಪುಷ್ಪಗಳನ್ನ ಅರ್ಪಣೆ ಮಾಡಬೇಕು ಅನ್ನುವ ಧ್ವನಿ ಇದರೊಳಗೆ ಆಯ್ತು. ಈ ಅಸುರನಿಗೆ ಏನ್ ಮಾಡಬೇಕು? ಇದನ್ನ ಮಾಡ್ತಾ ಇದ್ದ ಎಷ್ಟು ವರ್ಷ ಆಯ್ತು ಗೊತ್ತೇನು? ಏವಂ 5,000 ವರ್ಷಾಣಿ, 5,000 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಅವಿರತವಾಗಿ. ಒಂದೂ ದಿನ ಬಿಡದೆ ಮಾಡ್ತಾ ಇದ್ದಾನೆ. ನಾವು ಬೇಕಾದಷ್ಟು ಸಲ ಸಂಕಲ್ಪ ಮಾಡ್ತೀವಿ, 3 ದಿನ 4 ದಿನ, 5ನೇ ದಿನ ಹೋಯ್ತು. ಭಗ್ನ ಸಂಕಲ್ಪರು ನಾವು, ಸತ್ಯ ಸಂಕಲ್ಪ ಪರಮಾತ್ಮ. ಹೀಗಾಗಿ 5,000 ವರ್ಷಗಳಿಂದ ಅವನು ಮಾಡ್ತಾ ಇದ್ದಾನೆ.
ಇವನನ್ನ ಏನಾದರೂ ಮಾಡಿ ವ್ಯವಸ್ಥೆ ಮಾಡಬೇಕು ಅಂತಂದಾಗ ಪರಮಾತ್ಮ ತಾನೇ ಅವತಾರ ಮಾಡಿಕೊಂಡು ಅವನ ಮುಂದೆ ಬಂದು ನಿಂತ. ಅವಾಗ ತಮಾಲೋಕ್ಯ ಋಷಿಕೇಶಂ ವೃಷಭೋ ದಂಡವದ್ಭುವಿ ಪಪಾತ ರಾಜಶಾರ್ದೂಲ ಸವಿಜ್ಞಾಪನಂ ವಿಸಂಜ್ಞಾಮುಪಯೇವಾನ್ ಮುಹೂರ್ತಾಂತೆ ಸಮುತ್ಥಾಯ ಪ್ರತ್ಯಭಾಷತ. ಖುಷಿ ಆಗಿಬಿಡ್ತು ಅವನಿಗೆ. ಇಷ್ಟೆಲ್ಲ ಮಾಡಿದ್ದರ ಸೌಭಾಗ್ಯ ಏನು ಅಂತಂದ್ರೆ ಸಾಕ್ಷಾತ್ ಪರಮಾತ್ಮ ಅವನ ಮುಂದೆ ಬಂದು ನಿಂತುಕೊಂಡ. ಅವನನ್ನು ನೋಡಿ ಒಂದು ಕ್ಷಣ ಅವನಿಗೆ ಮೂರ್ಛೆ ಹೋಗ್ಬಿಡ್ತು. ಮೂರ್ಛೆ ಆದ ಅದು ಅತಿಯಾದ ಆನಂದ ಆದಾಗ ಒಂದು ಕ್ಷಣ ಮೈ ಮರೆತು ಬಿಡ್ತ. ವಿಶಿಷ್ಟವಾದ ಆನಂದ ಅದಕ್ಕೆ ಕಾರಣ. ಹೀಗಾಗಿ ವಿಸಂಜ್ಞಾಮುಪಯೇವಾನ್, ಸಂಜ್ಞೆಯನ್ನು ಕಳೆದುಕೊಂಡ, ಪ್ರಜ್ಞೆಯನ್ನು ಕಳೆದುಕೊಂಡ ಕ್ಷಣ ದೇವರೇ ಬಂದಿದ್ದಾನೆ ಸಾಕ್ಷಾತ್. ಹೀಗಾಗಿ ಪಪಾತು ದಂಡ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದ, ನಮಸ್ಕಾರವನ್ನು ಮಾಡಿ ವೃಷಭ ಹೇಳ್ತಾನೆ, ಕೇಶವಾನಂತ ಗೋವಿಂದ ಶ್ರೀನಿವಾಸ ಸುರೋತ್ತಮ ನ ಚ ಮೋಕ್ಷಂ ನ ಚ ಸ್ವರ್ಗಂ ಪಾರಮೇಷ್ಠ ಪದಂ ಹರೇ ನ ಯಾಚೆ ಜಗತಾಂ ನಾಥ ಯುದ್ಧ ಭಿಕ್ಷಾಂ ಚ ದೇಹಿ ಮೇ. ಪರಮಾತ್ಮ ಬಂದಾಗ ಏನು ವರ ಕೇಳಬೇಕಿನ್ನು, ಅದಕ್ಕೆ ಹೇಳ್ತಾನ ಏನೂ ಕೇಳೋದಿಲ್ಲ. ನಾನಿನಗೇನು ಬೇಡುವುದಿಲ್ಲ ಹೃದಯ ಮಂಟಪದಿ ನೆನೆಸಿರು ಹರಿಗೆ, ನಾನಿನಗೇನು ಬೇಡುವುದಿಲ್ಲ ಅಂತ ಕೇಳ್ಬೇಕು ನಾವು ಪರಮಾತ್ಮನಿಗೆ. ನಾವಾದ್ರೆ ಏನ್ ಕೇಳ್ತಾ ಇದ್ವಿ, ಪರಮಾತ್ಮ ಸಾಕ್ಷಾತ್ ಬಂದಿದ್ದಾನೆ ಅಂತಂದ್ರೆ ಮೊದಲನೇದ್ದು ಎಲ್ಲೂ ಪಾಳೆ ಹಚ್ಚದೆ ನಿನ್ನ ದರ್ಶನ ಆಗಲಿ ಅಂತ ನಾವು ಕೇಳಿದ್ವಿ ವೆಂಕಟೇಶ ದೇವರಿಗೆ. ನೋಡಿರ್ಬೇಕಾಗ ವೆಂಕಟೇಶ ದೇವರಿಗೆ ಯಾರು ಬೇಕಾದ್ರೂ ಕೇಳ್ರಿ. ಇವತ್ತು ಕಲಿಯುಗದಲ್ಲಿ ಯಾರಾದ್ರೂ ಕೇಳಿದ್ರೆ ಪಾಳೆ ಇಲ್ಲದೆ ನಿನ್ನ ಮೊಬೈಲ್ ಒಳಗೆ ಬುಕಿಂಗ್ ಮಾಡದೆ ನಿನ್ನ ದರ್ಶನ ಆಗಬೇಕು, ಅಷ್ಟಾದ್ರೆ ಸಾಕು. ಅಷ್ಟು ಕೇಳ್ತಿದ್ವು ಇಲ್ಲಿ. ಆ ಪರಿಸ್ಥಿತಿ ಇವತ್ತಿದೆ. ಅವನಂತಾನೆ ನಯಾಚೆ ಮೋಕ್ಷಂ, ಮೋಕ್ಷ ಬೇಡ, ಸ್ವರ್ಗ ಬೇಡ, ಪರಮೇಷ್ಠಿ ಪದ ಅದು ಕೂಡ ಬೇಡ, ಯಾವುದು ಕೊಡ್ತೀನಂದ್ರೂ ನನಗೆ ಬೇಡ. ಆದರೆ ಯುದ್ಧ ಭಿಕ್ಷಾ ಅಂತ ಹೇಳಿ ನಿನ್ನ ಜೊತೆ ಯುದ್ಧ ಆಡಬೇಕು ಅಂತ ನನ್ನ ಅಪೇಕ್ಷೆ ಅಂತಂದ. ಎಂತ ಅದ್ಭುತವಾದ ಯುದ್ಧ ಭಿಕ್ಷೆಯನ್ನ ಕೇಳ್ತಾನೆ ಅಂತಂದ್ರೆ ಆ ವಿಚಿತ್ರವಾದ ಭಗವದ್ ಭಕ್ತರ ಲಕ್ಷಣ ಎಂತದ್ದು. ಅವನು ಯಾವುದನ್ನು ಕೇಳಿದ, ಯುದ್ಧ ಮಾಡಿದರೆ ನಿನ್ನ ಆ ಸಾಮರ್ಥ್ಯವನ್ನು ಸಾಕ್ಷಾತ್ ನೋಡುವ ಸೌಭಾಗ್ಯ ಸಿಗ್ತದೆ. ದೇವರನ್ನು ನಾವು ಅವನ ಜೊತೆ ಯುದ್ಧ ಮಾಡಿದ, ಇವ್ರ ಜೊತೆ ಯುದ್ಧ ಮಾಡಿದ ಅಂತ ಕೇಳ್ತೀವಿ ಅಷ್ಟೇ. ಅರ್ಜುನನ ಸಾರಥ್ಯ ಮಾಡಿದ ಅಂತ, ನಮ್ಮ ಸಾರಥಿಯಾಗಿ ಅವನ ಪುತ್ರ ಹೆಂಗಿರ್ತದೆ, ಇದೊಂದು ಅದ್ಭುತನೇ ಅಲ್ಲ. ಅದನ್ನು ನೋಡಬೇಕು ಅಂತ ಅವನ ಅಪೇಕ್ಷೆ. ಹೀಗಾಗಿ ಯುದ್ಧ ಭಿಕ್ಷೆಯನ್ನು ಕೊಟ್ಟು ಬಿಡು ಅಂತ ಕೇಳ್ಕೊಂಡ. ಆಗ್ಲಿ, ಯಾವುದೂ ಇಲ್ಲ ಅಂತ ಅನ್ನೋದಿಲ್ಲ ಪರಮಾತ್ಮ. ನಮ್ಮ ಸ್ವಾಮಿ ಹೇಳ್ತಾನೆ, ಕಿಂಚಿತ್ ಹಾಸ್ಯ ಮುಖ, ಸ್ವಲ್ಪ ನಗನಗತ ಅನ್ನಂತೆ, ಎಂತೆಂತ ಕೇಳ್ತೀರಪ್ಪ ನೀವು ಅಂತ, ಎಂತೆಂತ ಅಪೇಕ್ಷೆಗಳು ವಿಚಿತ್ರ. ಹಾಗೆ ತಥಾಸ್ತು ಇತ್ಯರಿಮರ್ದನ. ಅದಕ್ಕೆ ದೇವರಿಗೆ ಭಕ್ತಿ ಬಂಧನ ವಶಃ ಅಂತ. ದೇವರು ಭಕ್ತಿಯಿಂದ ನಾವು ಅವನನ್ನು ಎಳ್ಕೊಂಡು ಬಂದು ನಿಂತಾಗ ನಾವು ಏನ್ ಕೇಳ್ತೀವಿ ಅದನ್ನು ಕೊಟ್ಟೆ ಕೊಡ್ತಾನೆ ದೇವರು. ಇಲ್ಲ ಅಂತ ಅಲ್ಲಿಗೆ ಬರೋದಿಲ್ಲ. ಯಾಕೆಂದ್ರೆ ಅವನು ಭಕ್ತ ಪರಾಧೀನ, ಭಕ್ತರಿಗೆ ಪರಾಧೀನನಾದವನು, ಭಕ್ತರ ಅಧೀನನಾದವನು ಪರಮಾತ್ಮ ಅಂತ. ಹೀಗಾಗಿ ಯುದ್ಧ ಭಿಕ್ಷೆ ಆಗಲಿ ಇನ್ಯಾವುದಾಗಲಿ ಅದನ್ನು ಕೊಡಲೇಬೇಕು, ಆಗಲಿ ಅಂತ ಅವನು ಕೊಟ್ಟ. ತಯೋರ್ ಯುದ್ಧ ಭೂತತ್ರ ವೃಷಭ ಶ್ರೀನಿವಾಸಯೋ, ಅವರಿಬ್ಬರು ಯುದ್ಧ ಮಾಡಿ ಪ್ರಾರಂಭ ಮಾಡಿದರು. ಯತ್ಕೃತಂ ಶ್ರೀನಿವಾಸೇನ ತತ್ಕೃತಂ ವೃಷಭೇನ ಚ. ಶ್ರೀನಿವಾಸ ದೇವರು ಒಂದು ಸ್ವಲ್ಪ ಅವಕಾಶ ಕೊಟ್ಟರು. ಯುದ್ಧ ಭಿಕ್ಷೆಯನ್ನು ಕೇಳಿದಾಗ ಒಂದೇ ಕ್ಷಣಕ್ಕೆ ಸುದರ್ಶನ ಬಿಟ್ಟು ಕೊಂದು ಬಿಟ್ರೆ ಏನು ಸ್ವಾರಸ್ಯ. ಅವನಿಗಾದ್ರೂ ಒಂದಿಷ್ಟು ಮನಸ್ಸಿಗೆ ತೃಪ್ತಿ ಆಗಬೇಕು. ಇಷ್ಟು ವರ್ಷ ಸಾಧನೆ ಮಾಡಿದವರಿಗೆ ಏನೂ ಕೊಡದೇ ಇದ್ರೆ ಹೇಗೆ. ಅದಕ್ಕಾಗಿ ಅವನಿಗೆ ಯುದ್ಧ ಭಿಕ್ಷೆಯನ್ನ ಯುದ್ಧಕ್ಕೆ ಆಟ ಆಡುವಂತೆ ಅವನನ್ನು ಬಿಟ್ಟ. ಏನೇನು ಶ್ರೀನಿವಾಸ ಮಾಡಿದ್ನೋ ಅದೆಲ್ಲ ಅವನು ಮಾಡಿ ಶುರು ಮಾಡಿದ. ಕೊನೆಗೆ ಗರುಡನನ್ನು ಕರ್ಕೊಂಡು ಬಂದವರನ್ನ ಕೂತಂತ ಶ್ರೀನಿವಾಸ. ಆವಾಗ ಅವನು ತಾನು ಒಂದು ಗರುಡವನ್ನು ಸೃಷ್ಟಿ ಮಾಡಿ ತಾನು ಅದರ ಮೇಲೆ ಕೂತಂತೆ ತೋರಿಸಿದ. ಹೀಗಾಗಿ ಏನ್ ಮಾಡ್ತಿರೋ ಅದನ್ನ ಅವನು ಮಾಡ್ಲಿಕ್ಕೆ ಶುರು ಮಾಡಿದ. ಆವಾಗ ಅದನ್ನ ಪ್ರಶಂಸನ್ ರಾಕ್ಷಸಂ ವೀರಂ ಸಾಧು ಸಾಧು ಇತ್ಯಭಾಷಿತ. ಭಲೆ ಭಲೆ, ನಾನು ಏನ್ ಮಾಡ್ತೀನೋ ನೀನು ಎಲ್ಲ ಮಾಡ್ತಿದ್ದೆ ಅಂತ ಬಹಳ ಸಾಧು ಸಾಧು ಅಂತ ಪರಮಾತ್ಮ ಹೇಳಿದ. ರೇರೇ ರಾಕ್ಷಸ ವರ್ಯಾದ್ಯ ಚಕ್ರೇಣ ಶತನೇಮಿನ ಹರಿಷ್ಯೇತೆ ಶಿರಕ್ಕಾಯ ಯಥಾ ಪಕ್ವ ಫಲಂ ಧ್ರುವ. ಯಾರಿಗೆ ಎಷ್ಟೇ ಕೊಡಬಹುದು ದೇವರು, ಆದರೆ ಒಂದು ಮಟ್ಟವನ್ನು ಮೀರಿ ಯಾರಿಗೂ ಪುಣ್ಯವನ್ನು ಕೊಡೋದಿಲ್ಲ ದೇವರು. ಏಧಮಾನ ದ್ವಿಡು ವಯಸ್ಸ ರಾಜ ಚೋಷ್ಪೂಯತೆ ವಿಷಗಿಂದ್ರೋ ಮನುಷ್ಯಾನ್ ಅಂತ ಪರಮಾತ್ಮನಿಗೆ ಏಧಮಾನ ದ್ವಿಡ ಅಂತ. ನನ್ನ ಹತ್ರ 100 ರೂಪಾಯಿ ಇದೆ, 100 ರೂಪಾಯಿದಷ್ಟೇ ನನಗೆ ಕೊಡೋದು, 101 ಕೊಡೋದಿಲ್ಲ ದೇವರು. ಯಾಕೆಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಡೋದು ಫಲ. ಅದೇ ಅವನಿಗೆ ಸಮಹ ಅಂತ ಕರೆದು. ಸಪ್ತಮಸ್ಕಂದ ಭಾಗವತದೊಳಗೆ ಸಮಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಈಶ್ವರ ಸ್ವಯಂ
ಅಂತ ಕೇಳಿದಾಗ ಅವಧಿ ವಿಷಮೋ ಯಥಾ ಅಂತ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಪರೀಕ್ಷಿತ್ ರಾಜು. ದೇವರಿಗೆ ಸಮ ಸಮ ಅಂತ ಕರೀತಾರೆ. ಅವನು ನೋಡಿದ್ರೆ ಯಾವಾಗಲೂ ಮತ್ತೆ ಅಸುರರಿಗೆ ಒಂದು ಥರ ಸುರರಿಗೆ ಒಂದು ಥರ ನಡ್ಕೋತಾನೆ. ಏನು ಸಮತ್ವ ಪರಮಾತ್ಮಂದು ಅಂತ ಕೇಳಿದಾಗ ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಡೋದೇ ಸಮತ್ವ. ಒಬ್ಬರಿಗೆ ಪದವಿ ಬ್ರಹ್ಮ ಪದವಿ, ಇನ್ನೊಬ್ಬರಿಗೆ ರುದ್ರ ಪದವಿ, ಇನ್ನೊಬ್ಬರಿಗೆ ತೃಣ ಆಗಿ ಬದುಕುವ ಮತ್ತೆ ಸೌಭಾಗ್ಯ. ಇದು ಎಲ್ಲವನ್ನೂ ಕಲ್ಪಿಸಿಕೊಡ್ತಾನಲ್ಲ, ಇದೇ ಸಮ. ಹೀಗಾಗಿ ನಮ್ಮ ಯೋಗ್ಯತೆಗೆ ಸಮನಾಗಿ ಕೊಡ್ತಾನೆ, ಆದ್ದರಿಂದ ಅವನ ಹೆಸರು ಸಮ. ಹೀಗಾಗಿ ಇವನಿಗೆ ಇಷ್ಟೊತ್ತು ಯುದ್ಧ ಮಾಡಿದ, ಇನ್ನು ಅವನ ಯೋಗ್ಯತೆ ಮುಗಿತು. ಆವಾಗ ಚಕ್ರವನ್ನು ತೆಗೆದು ತೋರಿಸಿದಂತೆ, ಇನ್ನು ಈ ಸುದರ್ಶನ ಚಕ್ರದಿಂದ ನಿನ್ನ ಶಿರವನ್ನು ಕತ್ತರಿಸ್ತೀನಿ ನೋಡು ಅಂತಂದ. ಅವನಂದ ತಡಿ 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 ಒಂದು, ಇನ್ನು ಸುದರ್ಶನ ಚಕ್ರ ಬಿಡಬೇಡ ಈ ಕ್ಷಣಕ್ಕೆ. ಯಾಕೆ? ಪ್ರಣಿಪತ್ಯಾಹ ವಿಶ್ವೇಶಂ ಅಸ್ತುವದ್ ರಾಕ್ಷಸೇಶ್ವರ. ಸ್ತೋತ್ರ ಮಾಡಿ ಶುರು ಮಾಡಬೇಕು. ಸ್ತೋತ್ರ ವೆಂಕಟೇಶ ವಾಸುದೇವ ಶುರು ಆಯಿತು. ಅಲ್ಲೋ ಇಷ್ಟೊತ್ತು ಯುದ್ಧ ಮಾಡ್ತಿದ್ದಲ್ಲ, ಈಗ ಸ್ತೋತ್ರ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಹೇಳಿದ ಚಕ್ರಪಾಣೇ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿ ನ ಸಂಶಯ. ಚಕ್ರಪಾಣಿ, ಯಾಕಂದ್ರೆ ಕೈವಳ ಚಕ್ರ ಹಿಡಿದಿದ್ದ ನಾನು. ನಿನಗೆ ನಮಸ್ಕಾರಪ್ಪ ಸ್ವಾಮಿ. ಯಾಕೆ ಅಂದ್ರೆ ಚಕ್ರದ ಚಾರಿತ್ರ್ಯವನ್ನು ನಾನು ಕೇಳಿದ್ದೇನೆ, ಚರಿತೆಯನ್ನು ನಾನು ಕೇಳಿದ್ದೇನೆ. ಈ ಚಕ್ರದಿಂದ ಯಾರು ಒಂದು ಸಲ ಮೈ ಸುಟ್ಟುಕೊಳ್ತಾರೋ ಅವರು ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ನಾನು ಮೊದಲೇ ಹೇಳಿದ್ದೆ ನನಗೆ ಮೋಕ್ಷ ಬೇಡ ಅಂತ. ನನಗೆ ನಿನ್ನ ಜೊತೆ ಯುದ್ಧ ಬೇಕಾಗಿದೆ, ಮೋಕ್ಷ ಬೇಡ. ಹೀಗಾಗಿ ಚಕ್ರ ಯಾರ ಮೈಗೆ ಸ್ಪರ್ಶ ಆಗ್ತದೋ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಆಗ್ತದೆ. ಹೀಗಾಗಿ ಅದು ಹೇಳ್ತಾರೆ, ಸೇರಿ ಸುದರ್ಶನ ಏನು ಧಾರಣವನ್ನು ಭುಜಯುಗದೊಳು ಮಾಡಿ. ತಪ್ತವಾದ ಸುದರ್ಶನದಿಂದ ಭುಜಯುಗಗಳಲ್ಲಿ ಧಾರಣೆಯನ್ನು ಮಾಡಿದ, ತಪ್ತ ಮುದ್ರಾಂಕನ ಮಾಡಿಕೊಂಡ್ರೆ ಮೋಕ್ಷ ಆಗ್ತದಲ್ಲಿ ಇದೊಂದು ಸೂಚನೆ. ನಾವು ಅಂತೀವಲ್ಲ, ಏನು ಮೈಯೆಲ್ಲ ಮತ್ತೆ ಚಕ್ರ ಧಾರಣ, ಶಂಖ ಚಕ್ರ ಧಾರಣೆ ಮಾಡಿದ್ರೆ ಏನಾಗ್ತದೆ ಅಲ್ಲಿ ಇದೊಂದು. ಸಂತಪ್ತ ಸುದರ್ಶನ ಚಕ್ರ ಶಂಖಗಳನ್ನ ಧಾರಣೆ ಮಾಡಿದರೆ ಮೋಕ್ಷಮೇ ಮುಕ್ತಿ ಮೇತಿನ ಸಂಶಯ. ಆದ್ದರಿಂದ ಹೇಳ್ತಾರೆ, ಹಿಂದೆ ಕೀರ್ತಿಮಂತನೆಂಬ ರಾಜ ತನ್ನ ಕೀರ್ತಿಯನ್ನ ಪಡೆದ, ಹೆಸರು ಕೀರ್ತಿಮಂತ ಅಂತಿತ್ತು. ಆ ಚಕ್ರ ಇರೋ ಕಾರಣಕ್ಕೆ ಅವನು ಕೀರ್ತಿಮಾನ್ ಅಂತ ಕರೆದು. ಹೀಗಾಗಿ ನಾನು ಕೂಡ ಚಕ್ರದಿಂದ ನಿನ್ನ ಜೊತೆಗೆ ನಿನ್ನ ಚಕ್ರದಿಂದ ನಾನು ಸತ್ತು ಹೋದರೆ ಮೋಕ್ಷವನ್ನೇ ಪಡಿತೀನಿ ಸ್ವಾಮಿ. ಅದಕ್ಕಿಂತ ಮೊದಲು ನಿನ್ನ ಹತ್ರ ನನ್ನ ನಿವೇದನೆಯನ್ನ ನಾನು ಹೇಳಿಬಿಡ್ತೀನಿ. ಚಕ್ರ ಬಿಟ್ಟ ಹೋಗಿಬಿಡ್ತಾನೆ ಮೋಕ್ಷಕ್ಕೆ. ಅದಕ್ಕೆ ಮೊದಲು ಒಂದು ಮಾತು ಹೇಳಿಬಿಡ್ತೀನಿ ನಾನು. ಆಮೇಲೆ ಮುಂದೆ ಏನ್ ಮಾಡ್ತೀವೋ ಮಾಡು ಸ್ವಾಮಿ. ಏನ್ ಮಾಡ್ತಾನೆ ಅಂದ್ರೆ, ಏವ ಮುಕ್ತ್ವಾ ಹರೇ ಪಾದೌ ಪಸ್ಪರ್ಶ ವೃಷಭಾಸ್ವ ವರಂ ಯಯಾಚೆ ವೃಷಭಃ ಶೈಲೋ ಮದವಿಧೋಸ್ತು ಇತಿ. ಹೆಸರಿಗೆ ಈ ಪೂರ್ತಿಯಾದ ಏನು ಪರ್ವತ ಇದೆ, ಇದಕ್ಕೆ ನಾನು ಹೆಸರಿಟ್ಟು ಬಿಡು ಸಾಕು ಅಂತಂದ್ರೆ, ಇದೇನು ಹೆಸರು ಕೇಳಿದ್ನಲ್ಲ ಕೊನೆಗೆ ಎಲ್ಲ ಬಿಟ್ಟು ಅಂತ ಅನಿಸ್ಬೋದು. ಯಾಕೆ ಅಂದ್ರೆ ನಾವು ಹೆಸರು ಇಡದೇ ಇದ್ರೆ ಜಗತ್ತು ಇದನ್ನ ಪರಮಾತ್ಮನ ಚಕ್ರದಿಂದ ಇಲ್ಲಿ ಮೋಕ್ಷವಾಯಿತು ಅಂತ ಯಾವ ಕಥೆಯನ್ನು ನೆನಪಿಡಬೇಕು ಆ ಕಥೆ ನೆನಪಿಡ್ಲಿಕ್ಕೆ ಅವಕಾಶ ಇರುವುದು. ಈಗ ನೋಡ್ರಿ, ವೃಷಭಾಸುರ ಅಂತ ಇಟ್ಟಿದ್ದಕ್ಕೆ, ವೃಷಭಾಚರ ಅಂತ ಇಟ್ಟಿದ್ದಕ್ಕೆ ಈ ವೃಷಭಾಸುರನ ಕಥೆ ಕೇಳಿದ್ವಿ. ಆ ವೃಷಭಾಸುರನ ಕಥೆಯ ಮೂಲಕ ಆ ತಪ್ತ ಮುದ್ರಾಂಕನ ಎಷ್ಟು ಮಹತ್ವದ್ದು ಅನ್ನೋ ಕಥೆ ನೆನಪಾಯಿತು. ಹೀಗಾಗಿ ಸುದರ್ಶನ ಚಕ್ರದ ಮಹತ್ವ ಗೊತ್ತಾಗ್ಲಿಕ್ಕಾದ್ರೂ ಈ ಹೆಸರು ಇರ್ಬೇಕು. ನನ್ನ ಹೆಸರಿಟ್ಟು ಬಿಡಬೇಕು. ಆವತ್ತಿನಿಂದ ಆ ಪರ್ವತಕ್ಕೆ ವೃಷಭಾಚರ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಷ್ಟೇ ಅಲ್ಲ, ಪರಮಾತ್ಮ ಸಮಾಲಿಂಗ್ಯ ಭವೇ ದೇವಂ ಇತ್ಯುಕ್ತ ಹರಿಣಾಸಃ ವಿಸೃಷ್ಟ ಚಕ್ರ ಸಂಚಿನ್ನ ತ್ಯಕ್ತವಾನ್ ಸ್ವಕಲೇವ. ಅವನಿಗೆ ಒಂದು ಆಲಿಂಗನ ಕೊಟ್ಟ. ಎಂಥ ಸೌಭಾಗ್ಯ ಇರಬೇಕು ದೇವರದು. ಅದು ಅಸುರನಂದು ಆ ಆಲಿಂಗನವನ್ನು ಕೊಟ್ಟು ಚಕ್ರದಿಂದ ಅವನ ಕುತ್ತಿಗೆಯನ್ನು ಕತ್ತರಿಸಿ ಆ ವೃಷಭಾಸುರನನ್ನು ಸಂಹಾರ ಮಾಡಿದ. ತಸ್ಮಾತ್, ಈ ಕಾರಣಕ್ಕಾಗಿ ಈ ಪರ್ವತಕ್ಕೆ ವೃಷಭಾಚಲ ಅಂತ ಹೇಳಿ ಕೃತಯುಗದಲ್ಲಿ ಕರೀತಾರೆ. ಕಥೆಯನ್ನ ಅಲ್ಲಿ ಮುಗಿಸ್ತಾರೆ. ಮುಂದೆ ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಹೆಸರು ಬಂತಲ್ಲ, ಆ ಕಥೆಯನ್ನು ಹೇಳಿ ಪ್ರಾರಂಭ ಮಾಡ್ತಾರೆ. ಅಂಜನಾಚಲ ಅಂತ ಯಾಕೆ ಕರೀತಾರೆ ನಿಮಗೆಲ್ಲ ಗೊತ್ತಿರೋ ಕಥೆ, ಯಾವ ಗೊತ್ತಿಲ್ಲದೆ ಇರೋ ಹೊಸ ಕಥೆ ಅಂತಲ್ಲ. ಈ ಕಥೆಯನ್ನು ಬೇರೆ ಬೇರೆ ಪುರಾಣಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ವಿವರಣೆ ಮಾಡಿದ್ದಾರೆ. ಪುರಾ ಕೇಸರಿನ ಪತ್ನಿ ಅಂಜನಾ ಕಂಜಲೋಚನ ಅನಪತ್ಯತ್ವ ದುಃಖೇನ ಮತಂಗ ಮುನಿಮಾಗಮತ. ಹಿಂದೆಲ್ಲ ಮಕ್ಕಳಾಗಿಲ್ಲ ಅಂದ್ರೆ ಎಷ್ಟು ಶ್ರಮ ಪಡ್ತಾ ಇದ್ರು ನೋಡಿ. ಮಕ್ಕಳಾಗಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದ್ರು? ನೇರವಾಗಿ ಋಷಿಗಳ ಆಶ್ರಮಕ್ಕೆ ಹೋಗ್ತಾ ಇದ್ರು. ಆಶ್ರಮಕ್ಕೆ ಹೋಗಿ ಕೇಳೋರಂತೆ. ಗಂಡಸರು ಮಾತ್ರ ಅಲ್ಲ,
ಋಷಿ ಪತ್ನಿಯರು, ರಾಜನ ಪತ್ನಿಯರು ಕೂಡ ಹೋಗಿ ನಾವು ಏನು ಮಾಡಿದರೆ ಕೇನ ಉಪಾಯ ಏನ ಒಳ್ಳೆ ಮಕ್ಕಳಾಗ್ತಾರೆ ಅಂತ ಕೇಳಿ 16 ವರ್ಷ ತಪಸ್ಸು ಮಾಡ್ತಾ ಇದ್ರು. ಅಂತಹ ಒಂದು ಕಾಲ ಅದು ತ್ರೇತಾಯುಗ. ಆವಾಗ ಕೇಸರಿ ಅನ್ನುವ ರಾಜನ ಪತ್ನಿ ಅಂಜನಾದೇವಿ ಹೋಗಿ ಋಷಿಗಳಿಗೆ ಮತಂಗ ಋಷಿಗಳ ಹತ್ತಿರ ಹೋಗಿ ಕೇಳ್ಕೋತಾರೆ, ಯಾವ ಉಪಾಯದಿಂದ ನನಗೆ ಒಳ್ಳೆಯ ಮಗ ಹುಟ್ಟುತ್ತಾನೆ ಅಂತ. ಹೇಗೆ ವೇದವತಿಯರು ಹೋಗಿ ಕೇಳ್ತಾರಲ್ಲ, ವಿದ್ಯಾಕರಾಕೃತಿ ಲಭೆ ಮಹಿಕೈರುಪಾಯೈ ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ ಯತ್ಸೇವಯ ಗುಣಗಣಾಢ್ಯಮಪತ್ಯಮಾಪುಹು. ಕರ್ದಮ ಪರಾಶರ ಮೊದಲಾದಂತಹ ಮಹಾನುಭಾವರು ಯಾವ ಕೆಲಸ ಮಾಡಿದ ಮೇಲೆ ಅಂತಹ ಗುಣಗಣಾಢ್ಯರಾದ ಮಕ್ಕಳು ಹುಟ್ಟಿದ್ರಲ್ಲ, ಅಂತಹ ಮಕ್ಕಳು ನಮಗೆ ಹುಟ್ಟಬೇಕು ಅಂದ್ರೆ ನಾವೇನ್ ಮಾಡಬೇಕು? ಯಾರಿಗಾದ್ರೂ ಹೋಗಿ ಕೇಳಬೇಕು. ಅದಕ್ಕಾಗಿ ಮತಂಗ ಋಷಿಗಳ ಹತ್ತಿರ ಅಂಜನಾದೇವಿ ಹೋಗಿ ಕೇಳ್ತಾಳೆ, ಅಹೋ ತಾಪಸ ಶಾರ್ದೂಲ ಅಪುತ್ರಾಯ ಮಮ ಕಾಗತಿ ಏವ ಮುಕ್ತೋಂಜನಾದೇವ್ಯಾಹ ಮತಂಗೋ ವಾಕ್ಯಮಬ್ರವೀತ್. ಮತಂಗ ಋಷಿಗಳು ಹೇಳ್ತಾರೆ, ಪಂಪಾಯ ಪೂರ್ವ ದಿಗ್ಭಾಗೆ 50 ಯೋಜನಾಂತರೆ ನರಸಿಂಹಾಶ್ರಮೋ ದೇವಿ ವರ್ತತೆ ವಸುಧಾತಲೆ. ಪಂಪಾ ಸರೋವರದ ಪೂರ್ವದ ಭಾಗದಲ್ಲಿ 50 ಯೋಜನ ದೂರ ಹೋದರೆ ನರಸಿಂಹಾಶ್ರಮ ಅಂತಿದೆ. ಅದರ ದಕ್ಷಿಣ ಭಾಗದಲ್ಲಿ ನಾರಾಯಣಗಿರಿ ಅಂತ ಕರೀತಾರೆ. ಅದರ ವೃಷಭಾಚಲ ನಾರಾಯಣಗಿರಿ ಕರೀತಾರೆ. ಅದರ ತಟದಲ್ಲಿ ಸ್ವಾಮಿ ತೀರ್ಥ ಇದೆ, ಸ್ವಾಮಿ ಪುಷ್ಕರಣಿ ತೀರ್ಥ ಅಂತ ಏನಿದೆ, ಅದರ ಮಹತ್ವವನ್ನು ನಾಳೆ ನಾಡಿದ್ರಲ್ಲಿ ಮತ್ತು ವಿಶೇಷವಾಗಿ ನಾವು ಕೇಳೋರಿದ್ದೀವಿ. ಆ ಸ್ವಾಮಿ ತೀರ್ಥದ ಹತ್ತಿರದಲ್ಲಿ ಕ್ರೋಶ ಮಾತ್ರಕ್ಕೆ ಅಂದ್ರೆ ಒಂದು ಕೂಗಳುತ್ತೆ. ನಾವೆಲ್ಲ ಅಷ್ಟು ಜೋರು ಕೂಗ್ಲಿಕ್ಕೆ ಆಗುದಿಲ್ಲ. ಮೊದಲಿಗೆ ಕ್ರೋಶ ಅಂದ್ರೆ ಹೆಚ್ಚು ಕಡಿಮೆ ಒಂದು 2-3 ಮೈಲಿ ದೂರ ಕ್ರೋಶ ಅಂತ. ಅಂತಹ ಒಂದು ಜೋರಾಗಿ ನಮ್ಮ ಶಕ್ತಿ ಹಾಕಿ ಕೂಗಿದರೆ ಎಷ್ಟು ದೂರ ಹೋಗ್ತದಲ್ಲ ಅದಕ್ಕೆ ಕ್ರೋಶ ಅಂತ ಹೇಳಿ. ಸ್ವಾಮಿ ಪುಷ್ಕರಣಿ ಮುಂದಿಂದ ಜೋರಾಗಿ ಕೂಗಿದರೆ ಆವಾಗ ವಿಯತ್ ಗಂಗಾ ಆಕಾಶ ಗಂಗಾದವರೆಗೂ ಧ್ವನಿ ಹೋಗ್ತಾ ಇದೆ, ಅಲ್ಲಿ ಉಂಟು ಅಂತ ಹೇಳಿ. ಇದಕ್ಕೆ ಕ್ರೋಶ ಅಂತ ಕರೀತಾರೆ. ಇದರ 2ರಷ್ಟು ಆಕಳ ಕೂಗ್ತದೆ, ಅದು ಗವ್ಯೂತಿ ಅಂತ ಕರೀತಾರೆ. ಕ್ರೋಶ ಇಂಟು 2 ಅದು ಗವ್ಯೂತಿ. ಆಕಳು ಕೂಗೋದು ಮನುಷ್ಯರು ಕೂಗೋಕ್ಕಿಂತ 2 ಪಟ್ಟಿರ್ತದೆ ಅಂತ ಒಂದು ಸಾಮಾನ್ಯ ಸಂಗತಿ. ಹಾಗೆ ಕ್ರೋಶ ಮಾತ್ರಕ್ಕೆ ವಿಯತ್ ಗಂಗೇತಿ ವಿಖ್ಯಾತ ತತ್ರ ಗಚ್ಚೇಥಾ ಸುಖಂ. ವಿಯತ್ ಗಂಗಾ ಅಂದ್ರೆ ಆಕಾಶಗಂಗಾ, ಆಕಾಶಗಂಗಾದೊಳಗೆ ಹೋಗಿ ಸ್ನಾನ ಮಾಡಿ ತಪಸ್ಸು ಮಾಡುವುದು ಅಂತ ಹೇಳಿ. ಎಷ್ಟು ದಿನ ತಪಸ್ಸು ಮಾಡಬೇಕು ಅದು ಹೇಳಬೇಕು. ಅದಕ್ಕೂ ಸರಿಯಾಗಿ ಹೇಳ್ತಾರೆ ನೋಡ್ರಿ, 12 ತಪಶ್ಚರ, 12 ವರ್ಷ ತಪಸ್ಸು ಮಾಡಬೇಕು. ಇದೇ ಸಂಖ್ಯೆ ಅಲ್ಲೂ ಕೂಡ ಬಂದಿತ್ತು, ನಿಮ್ಗೆ ಗೊತ್ತದೆ. ಭೇಜೆ ಭುಜಂಗ ಶಯನಂ ದ್ವಿಷಡಬ್ದ ಕಾಲಂ. ಆಚಾರ್ಯರು ಮತ್ತೆ ಮಧ್ಯಗೆ ಭಟ್ಟರಲ್ಲಿ ಅವತಾರ ಮಾಡಬೇಕು ಅಂದಾಗ ಆ ಕ್ಷೇತ್ರ ಎಷ್ಟು ಪವಿತ್ರವಾಗಿರಬೇಕು. ಸಾಮಾನ್ಯರು ಒಳ್ಳೆಯ ಸದಾಚಾರಿಗಳಾದ ಮಕ್ಕಳು ಹುಟ್ಟಲಿಕ್ಕೆ ಎಷ್ಟು ಪವಿತ್ರವಾದ ಕ್ಷೇತ್ರ ಇರಬೇಕು. ಹೇಳ್ತಾರೆ, ಎಲ್ಲಾ ಶ್ರವಣವನ್ನು ಮಾಡಿ ಶುದ್ಧವಾಗಿಟ್ಟುಕೊಂಡ್ರೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಇನ್ನು ಸಾಕ್ಷಾತ್ ವಾಯುದೇವರು ಬಂದು ಅವತಾರ ಮಾಡಬೇಕು ಅಂದ್ರೆ ಎಷ್ಟು ಕ್ಷೇತ್ರ ಶುದ್ಧವಾಗಿರ್ಬೇಕು. ಅದಕ್ಕೆ ಅವರು ದ್ವಿಷಡಬ್ದ ಕಾಲ 12 ವರ್ಷ ತೀವ್ರೈ ಪಯೋವೃತ ಮುಖೈ ವಿವಿಧೈ ವೃತಾಗ್ರೈ ಜಯಾಪತಿ ಗುಣಗಣಾರ್ಣವ ಪುತ್ರ ಕಾಮೌ. ಇವರಿಬ್ರು ಕೂಡ ಒಳ್ಳೆ ಗುಣಗಣಾರ್ಣವ ಹುಟ್ಟಬೇಕು, ದೊಡ್ಡ ಮಗ ಹುಟ್ಟಬೇಕು ಅನ್ನುವ ಕಾರಣಕ್ಕೆ ಪಯೋವ್ರತಾದಿ ವಿಶಿಷ್ಟವಾದ ವ್ರತಗಳನ್ನ ಮಾಡಿದ್ರು ಅಂತ. ಅದೇ ಸಂಖ್ಯೆಯ 12 ವರ್ಷವನ್ನು ಇಲ್ಲೂ ಕೂಡ ಹೇಳ್ತಾರೆ. ಇಲ್ಲಿ ಹುಟ್ಟಬೇಕಾದದ್ದು ಮತ್ತೆ ಅಂಜನಿ ಪುತ್ರ ಮತ್ತೆ ಅದೇ ಹನುಮಂತನೇ ಹುಟ್ಟಬೇಕಾಗಿದೆ. ಆದ್ದರಿಂದ ತೇನ ಪುಣ್ಯೇನ ತೇ ಪುತ್ರೋ ಭವಿಷ್ಯತಿ ಗುಣಾಧಿಕಃ ಮತಂಗೇನೈವ ಮುಕ್ತಾ ಸಾ ನಾರಾಯಣಗಿರಿಯು. ಹೀಗೆ ತೋರಿಸಿಕೊಟ್ರು. ಗಂಡನ ಕೇಸರಿ ರಾಜನ ಆಜ್ಞೆಯನ್ನು ಪಡೆದುಕೊಂಡು ತಾನು ನಾರಾಯಣ ಪರ್ವತಕ್ಕೆ ಅಲ್ಲಿಗೆ ಹೋಗಿ ಮೊದಲಿಗೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ, ಅಶ್ವತ್ಥ ವೃಕ್ಷಕ್ಕೆ ಮತ್ತೆ ಪ್ರದಕ್ಷಿಣೆ. ಅಲ್ಲೇ ಅಶ್ವತ್ಥ ವೃಕ್ಷ ಅದ, ಮುಂದೆ ಅದನ್ನು ಇನ್ನೂ ವಿಸ್ತಾರವಾಗಿ ನೀವು ಕೇಳ್ತೀರಿ. ಆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಮಾಡಿದ ಮೇಲೆ ಏನ್ ಮಾಡಬೇಕು? ವರಾಹ ದೇವರ ದರ್ಶನ. ವರಾಹ ದೇವರ ದರ್ಶನ ನಮಸ್ಕಾರವನ್ನೆಲ್ಲ ಮುಗಿಸಿಕೊಂಡು ಅಲ್ಲಿಯ ನೀರನ್ನ ಕುಡಿದ್ರಂತೆ. ಸ್ವಾಮಿ ಪುಷ್ಕರಣಿ ನೀರು ನೋಡಿದ್ರೆ ಗೊತ್ತಾಗ್ತದೆ. ಮೊದಲಿಗೆ ಆ ನೀರು ಪಾನ ಮಾಡುವುದೇ ಒಂದು ಸೌಖ್ಯ, ಅಂತಹ ಸೌಖ್ಯ ಇನ್ನೆಲ್ಲ ಸಿಗುವುದಿಲ್ಲ. ಹೀಗಾಗಿ ಇಷ್ಟೆಲ್ಲ ಮಾಡಿ 1-2 ಬಹುಸೆ ನೀರನ್ನು ಕುಡಿದು ಪೀತ್ವಾ ತತ್ ಸಲಿಲಂ ಶುಭಂ ಮುಂದೆ ಏನ್ ಮಾಡಿದ್ರು? ಆಕಾಶಗಂಗಾ ಆಸಾಧ್ಯ, ಆಕಾಶಗಂಗಾಕ್ಕೆ ಅವಳು ಹೋದಳು ಅಂತ ಹೇಳಿ ಹೇಳ್ತಾರೆ. ಅಲ್ಲಿಗೆ ಹೋದ ಮೇಲೆ ಮುನಿಶ್ಚಾಮಂತ್ರ ಭರ್ತಾರಂ ವ್ರತಾರ್ಥಂ ಭಕ್ಷವರ್ಜಿತ ಉಪವಾಸರತಾ ಬಾಲ
ಬಾಹ್ಯ ಭೋಗ ವಿವರ್ಜಿತ. ಮುನಿಗಳನ್ನ ಕರೆಸಿದ್ರು, ಅಲ್ಲೇ ಕರೆಸಿಕೊಂಡು ಕೇಸರಿ ತನ್ನ ಪತಿ ಅವರನ್ನು ಕರೆಸಿಕೊಂಡು ಅವರ ಅನುಜ್ಞೆಯನ್ನು ತೆಗೆದುಕೊಂಡು ಎಲ್ಲರಿಗೂ ಊಟಕ್ಕೆ ಹಾಕಿ ತಾನು ಮಾತ್ರ ಉಪವಾಸರಾಗಿದ್ದು ಅಲ್ಲಿ ಬಾಹ್ಯ ಭೋಗ ವಿವರ್ಜಿತ. ತಪಸ್ಸು ಮಾಡುವವರ ಲಕ್ಷಣ ಏನು ಅಂತಂದ್ರೆ ಭೋಗ ಇಲ್ಲದೆ ಇರುವುದು, ಅದೇ ಲಕ್ಷಣ. ನಾವು ಮತ್ತು ಒಳ್ಳೆ ಮತ್ತೆ ಎಲ್ಲಾ ಭೋಗಗಳನ್ನು ಮಾಡ್ತಾ ನಾನು ತಪಸ್ಸು ಮಾಡ್ತೀನಿ ಅಂತ ಏನರ್ಥ? ತಪಸ್ಸು ಅಂದರೆ ದಂಡನೆ, ದೇಹ ದಂಡನೆ, ಮನಸ್ಸಿನ ದಂಡನೆ, ಕಾಯದ ದಂಡನೆ. ಮನೋವಾಕ್ಕಾಯಗಳಿಂದ ಶುದ್ಧಿ ಪಡಿಬೇಕು ಅಂತಂದ್ರೆ ದಂಡನೆ ಅವಶ್ಯಕ. ಹೀಗಾಗಿ ಅದನ್ನು ಮಾಡ್ತಾ ಇದ್ದಾಳೆ. ಸ್ವಾತ್ಮನ ಶುಚಿ ಸ್ವಾತ್ಮನ ತನ್ನ ಶುದ್ಧಿಗಾಗಿ ಶರೀರವನ್ನೆಲ್ಲ ಕಾಷ್ಠವ ಒಂದು ಒಳ್ಳೆ ಕಟ್ಟಿಗೆ, ಒಣಗಿದ ಕಟ್ಟಿಗೆ ಹೇಗಿರ್ತದೋ ಹಾಗೆ ಮಾಡಿಕೊಂಡು, ಅಷ್ಟು ಕಷ್ಟ ಒಣಗಿದ ಕಟ್ಟಿಗೆ ಅಂತ ಮಾಡಿಕೊಂಡು ಪೂರ್ಣೇ ಸಂವತ್ಸರೇ ಜಾತೆ ವಾಯುದೇವೋ ಮಹಾಬಲಃ ಫಲಮಾಹೃತ್ಯ ಭಕ್ಷಾರ್ಥಂ ಪ್ರತ್ಯಹಂ ಹ್ಯರದಾನ್ ಮರುತ. ಒಂದು ವರ್ಷ ಕಳೀತು, ತಪಸ್ಸು ಒಂದು ಸ್ವಲ್ಪ ಪಕ್ವಾಯಿತು. ಪಕ್ವಾದ ಮೇಲೆ ಒಂದಿಷ್ಟು ದೇಹ ಅನಿವಾರ್ಯ. ತ್ರೇತಾಯುಗದಲ್ಲಿ ಹುಟ್ಟಿದ್ದಾರೆ. ಈ ಮಾನುಷ್ಯ ಭಾವಕ್ಕೆ ಅನಿವಾರ್ಯವಾಗಿ ದೇಹವನ್ನು ಭರಣ ಮಾಡಲಿಕ್ಕೆ ಒಂದಿಷ್ಟು ತಿನ್ನಬೇಕು. ಅದಕ್ಕಾಗಿ ದೇಹವನ್ನು ಉಳಿಸೋದಕ್ಕಾಗಿ ಒಂದಿಷ್ಟು ಹಣ್ಣು ತಿನ್ನಬೇಕು. ವಾಯುದೇವರು ವ್ಯವಸ್ಥೆ ಮಾಡಿದರು. ಪ್ರತಿನಿತ್ಯ ಅವರ ಕೈಗೆ ಒಂದು ಹಣ್ಣು ಬಂದು ಬೀಳುವಂತೆ ಮಾಡಿದರು. ವಾಯುದೇವರ ಅನುಗ್ರಹ ಏನು ಬೇಕಾರಾಗಲಿ ಸರ್. ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಹಿ. ಅದೇನು ಬಂತು? ಅದೇನು ಗಾಳಿಯೊಳಗೆ ಹಾರಿ ಬಂತ? ಯಾರಾದರೂ ತಂದು ಕೊಟ್ರ? ಇಂಥ ಪ್ರಶ್ನೆ ಅವಶ್ಯಕ. ಅದು ಹೇಗೆ ಬಂದಿತ್ತು. ವಾಯುದೇವರ ಅನುಗ್ರಹದ ಫಲ ಅವರಿಗೆ ಒಂದು ದಿನ ಬಿಡದಂತೆ ಸಿಕ್ತು. ಇಷ್ಟ ಅಭಿಪ್ರಾಯ. ಇಷ್ಟೆಲ್ಲ ಆದ್ಮೇಲೆ ಕ್ಷೇತ್ರ ಶುದ್ಧಿ ಆದ ಮೇಲೆ, ಅಂತಃಕರಣ ಶುದ್ಧಿ ಆದ ಮೇಲೆ ಅಥೈಕಸ್ಮಿನ್ ದಿನೇ ವಾಯು ಫಲೇ ವೀರ್ಯಮಪೂರಯತ. ಒಂದು ದಿನ ದಿನನಿತ್ಯ ತಿನ್ನುವಂತೆ ಒಂದು ಹಣ್ಣನ್ನು ತಿಂತಾ ಇದ್ದು, ಆ ಹಣ್ಣಿನೊಳಗೆ ವಾಯುದೇವರು ತಮ್ಮ ಪರಿಪೂರ್ಣವಾದ ಶಕ್ತಿಯನ್ನು ತುಂಬಿಸಿದರು. ಅವರು ಗರ್ಭ ಪ್ರವೇಶ ಮಾಡಬೇಕು. ಅವರಿಗೆ ಗರ್ಭವಾಸಗಳಿಲ್ಲ. ಹೀಗಾಗಿ ಗರ್ಭ ಪ್ರವೇಶ ಮಾಡುವುದಕ್ಕಾಗಿ ವೀರ್ಯವನ್ನ ತುಂಬಿಸಿದ್ರು. ಆವಾಗ ಫಲಂ ಸಾಮಾನ್ಯಮಾನಾಗಿ ಶುದ್ಧಾರ್ಥ ತದಭಕ್ಷಯತ. ಏನೂ ವ್ಯತ್ಯಾಸ ಇಲ್ಲ, ದಿನ ತಿನ್ನುವಂತೆ ಆ ಹಣ್ಣನ್ನು ತಿಂದ್ರು. ಅದಾಗಿದ್ದೇನು? ಗರ್ಭ ಸಂಜಾತ. ಗರ್ಭ ಅವಳಿಗೆ ಹುಟ್ಟಿದೆ. ಆ ಗರ್ಭವು ಅವಳಲ್ಲಿ ಸಂಜಾತವಾದ ಮೇಲೆ ಬಹಳ ಸಂತೋಷವಾಯಿತು. ಮುಂದೆ ಮತ್ತೆ ಗರ್ಭಿಣಿ ಸ್ತ್ರೀಯರಂತೆ ಚರ್ಯ ಎಲ್ಲ ನಡೆದು ಹೇಳ್ತಾರೆ, ಅತಸ ದಶಮಾಸಾಂತೆ ಸುಶುವೆ ಉತ್ತಮೋತ್ತಮಂ. 10 ತಿಂಗಳು ಕಳೀತಾ ಇದ್ದಂತೆ ಮತ್ತೆ ಒಳ್ಳೆಯ ಮಗನನ್ನ ತಾನು ನಡೆದಿದ್ದಾಳೆ. ಅದಕ್ಕೆ ಅವನನ್ನ ಹನುಮಾನ್ ಅಂತ ಹೆಸರಿಟ್ಟು. ಹನುಮಂತ ಮಿಮ್ಮಂ ಪ್ರಾಪುಹು ಮುನಯೋ ವೀತ ಕಲ್ಮಷಾಃ ಅಂಜನಾವ್ರತಮಾಸ್ಥಾಯ ಪುತ್ರಂ ಪಾಪ ಗಿರೀಶ್ವರೇ. ಈ ಗಿರೀಶ್ವರನಾದ ಈ ನಾರಾಯಣ ಪರ್ವತದಲ್ಲಿ ಯಾವುದು ವೃಷಭಾದ್ರಿಯಲ್ಲಿ ಆ ಹನುಮಂತನನ್ನು ಪಡೆದಿದ್ದಾಳೆ ಅಂಜನ. ಆ ಅಂಜನೆಯ ಆ ಅದ್ಭುತವಾದಂತಹ ವ್ರತಕ್ಕೆ ಒಂದು ಮರ್ಯಾದೆ ಕೊಡಬೇಕು. ಕೆಲವರಿಗೆ ದೊಡ್ಡ ಕೆಲಸ ಮಾಡಿದವರಿಗೆ ಆ ಸಂಸ್ಥೆಗೆ ಅವರ ಹೆಸರಿಟ್ಟು ಬಿಡುತ್ತಾರೆ. ನೀವು ನೋಡಿರ್ತೀವಿ ಸಾಕಷ್ಟು ಕಡೆ. ಯಾವುದೋ ಒಂದು ಸಂಸ್ಥೆಯನ್ನ ಆರಂಭದಿಂದ ಕಟ್ಟಿ ಬೆಳೆಸಿ ಅದನ್ನ ಮತ್ತೆ ಉಜ್ಜೀವನ ಮಾಡಿ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದ ಮೇಲೆ ಆ ವ್ಯಕ್ತಿ ಪಾಪ ಸ್ವಾಭಾವಿಕವಾಗಿ ಇದನ್ನ ಬಿಟ್ಟು ಹೋಗುವಾಗ ಅವರಿಗೆ ಒಂದು ಸನ್ಮಾನ ಅಂತ ಆ ಹೆಸರನ್ನೇ ಅವರಿಗೆ ಇಡುತ್ತಾರೆ. ಹಾಗೆ ಅಂಜನಾದೇವಿ ಎಲ್ಲ ತಾಯಂದರಿಗೆ ಆದರ್ಶಳಾಗಿ ನಿಂತರು. ನಮಗೆ ಅನಪತ್ಯರಾಗಿ ನಾವಿದ್ದೀವಿ, ಮಕ್ಕಳಾಗಿಲ್ಲ, ಅಥವಾ ಇನ್ನೂ ಒಳ್ಳೆ ಮಕ್ಕಳಾಗಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ, ಅವರು ಮಾಡಬೇಕಾದದ್ದು ಏನು? ಯಾವ ಡಾಕ್ಟರ್ ಹತ್ರ ಹೋಗಬೇಕಾಗಿದೆ? ಭವರೋಗ ವಿಷಕ್ ಅಂತ ಪರಮಾತ್ಮನ ಕರೀತಾರೆ, ವಾಯುದೇವರನ್ನು ಕರೀತಾರೆ. ಅವರ ಹತ್ರ ಹೋಗ್ಬೇಕು. ಗುರುಗಳ ದ್ವಾರ ವಾಯುದೇವರ ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಿದ ಅದ್ಭುತ ಆದರ್ಶ ಅದು ಸಾಕ್ಷಾತ್ ಅಂಜನಾದೇವಿಯ ಆದರ್ಶ. ಆ ಆದರ್ಶಕ್ಕೆ ಪ್ರತಿಯಾಗಿ ಕೊಟ್ಟದ್ದೇನು ಅಂದ್ರೆ ಆ ಪರ್ವತಕ್ಕೆ ಅವರ ಹೆಸರನ್ನು ಇಟ್ಟುಬಿಟ್ಟರು. ಆ ಮಾತನ್ನ ಅಲ್ಲಿ ಹೇಳ್ತಾರೆ. ಬಹಳ ಸಂತೋಷವಾಯಿತು ಅಂತ ಜನಕ ರಾಜ ಆ ಕಥೆಯನ್ನ ಕೇಳಿದ. ದ್ವಾಪರೇ ಶೇಷಶೈಲೇತಿ ಕಥಂ ಖ್ಯಾತಿರ್ ಭವಿಷ್ಯತಿ. ಇನ್ನು ದ್ವಾಪರ ಯುಗದಲ್ಲಿ ಶೇಷ ಪರ್ವತ ಅಂತ ಹೇಗೆ ಹೆಸರು ಬಂತು ಪ್ರಶ್ನೆ. ಆವಾಗ ಹೇಳ್ತಾರೆ, ವೈಕುಂಠ ನಗರದ ದ್ವಾರದಲ್ಲಿ ಒಂದು ದಿನ ಪರಮಾತ್ಮ ಏಕಾಂತದಲ್ಲಿರಬೇಕು ಅಂತ ಅಪೇಕ್ಷೆ ಪಟ್ಟ. ದಿನ ಜನ 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 ಅಂತ ಆಗಿಬಿಟ್ರೆ ಮತ್ತೆ ಹೆಂಡತಿಗೆ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮತ್ತೆ ಯಾವಾಗಾದ್ರೂ ಮತ್ತೆ ಹೆಂಡತಿಗೆ ಸಮಯ ಕೊಡದಿದ್ರೆ ಕಷ್ಟ. ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡ. ಶೇಷದೇವರಿದ್ರು, ಕಾಯಂ ಜೊತೆಗೆ ಇರುವವರು ಶೇಷದೇವರು. ಅವ್ರ ಮೇಲೆ ಕೂತು ಪರ್ಯಂಕ ಶಯನ. ಹೀಗಾಗಿ ಶೇಷ ಪರ್ಯಂಕನಾಗಿ ಇರುವವನವನು ಅವನಿಗೆ ಹೇಳ, ನೀನು 10 ನಿಮಿಷ ಹೊರಗಿರಪ್ಪ, ನಾವು ಏನೋ ಮಾತಾಡಬೇಕು ಹೆಂಡತಿ ಹೊಟ್ಟಿಗೆ, ಆದ್ರೇನು ಯಾರು ಬಂದ್ರು ಒಳಗೆ ಬಿಡಬೇಡ ಅಂತ ಹೇಳಿದ್ರು. ಶೇಷದೇವರನ್ನ
ಆ ದ್ವಾರಕ್ಕೆ ವೈಕುಂಠ ದ್ವಾರದಲ್ಲಿ ನಿಲ್ಲಿಸಿದರು. ಆವಾಗ ತಸ್ಮಿನ್ ಕಾಲೇ ಮಹಾರಾಜ ಮಾರುತ ಪ್ರಾಣಿವಲ್ಲಭ. ಇದೇ ಸಮಯಕ್ಕೆ ವಾಯುದೇವರಿಗೆ ಒಂದು ಅರ್ಜೆಂಟ್ ಕೆಲಸ ಬಂತು. ಅರ್ಜೆಂಟ್ ಅಂದ್ರೆ ಎಷ್ಟು, ಯಾರನ್ನು ನೋಡದೆ ಗಡಿಬಿಡಿಯಿಂದ ಬರ್ತಾ ಇದ್ದಾರೆ. ಅವ್ರು ಬರೋದೇ ಗಡಿಬಿಡಿ. ಯಾವಾಗಲೂ ವಾಯುದೇವರ ಸಂಚಾರ ನಿಮ್ಗೆ ಗೊತ್ತಲ್ಲ, ಹೆಸರೇ ವಾಯುವೇಗ ಅಂತದ. ಹೀಗಾಗಿ ಅವರು ಸಾಮಾನ್ಯವಾಗಿ ನಮ್ಮಂತೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಬರುವವರಲ್ಲ ಯಾರು, ಅವರು ಬರೋದೇ ಗಡಿಬಿಡಿಯವರು. ಅದಕ್ಕೆ ಹೇಳಿದ್ರು ಭಗವದ್ ದರ್ಶನಕ್ಕಾಗಿ ಈ ಕ್ಷಣ ಹೋಗಬೇಕು ಅಂತ ಹೇಳಿದಾಗ ರುಕ್ಮದಂಡೆಯನ ಸರ್ಪರಾಟ, ಕೈ ಒಳಗೆ ಬಂಗಾರದ ಕಟ್ಟಿಗೆಯನ್ನು ಹಿಡ್ಕೊಂಡಿದ್ದ ರುಕ್ಮದಂಡ, ಅದನ್ನು ಹಿಡಿದುಕೊಂಡು ಸರ್ಪರಾಟ್ ಆ ಶೇಷದೇವರು ತಡೆದು ಬಿಟ್ಟರು. ಅವಾಗ ವಾಯುದೇವರು ಕೇಳಿದರು, ಕಿಮರ್ಥಂ ವೃದ್ಧಸೆ ಮೂರ್ಖ ಕಾರ್ಯಸ್ಯ ಮಹತೀತ್ವ. ನಾನು ಬಂದಾಗ ಕೆಲಸ ಅರ್ಜೆಂಟ್ ಅಂತ ತಿಳ್ಕೊಂಡ್ರು, ಇಲ್ಲ ಅಂದ್ರೆ ನನ್ನ ಕಡೆ ಎಲ್ಲಾ ಕೆಲಸ ಮುಗಿದೋಗಿರುತ್ತೆ. ಜಗತ್ತಿನ ಎಲ್ಲಾ ಕೆಲಸಗಳು ಕೂಡ ವಾಯುದೇವರು ಮುಗಿಸೇ ಬಿಟ್ಟಿರ್ತಾರೆ. ಇನ್ನು ವಾಯುದೇವರು ಅರ್ಜೆಂಟ್ ಆಗಿ ಯಾವುದೋ ಕೆಲಸಕ್ಕೆ ಬಂದಾರೆ ಅಂದ್ರೆ ಅದು ಬಹಳ ದೊಡ್ಡ ಕೆಲಸನೇ ಇರುತ್ತೆ. ಹೀಗಾಗಿ ಅವರಿಂದ ನಿವಾರಣೆ ಆಗದ ಯಾವ ಕೆಲಸಗಳು ಇಲ್ಲೇ ಇಲ್ಲ ಜಗತ್ತಿನೊಳಗೆ. ಇದು ಜಗತ್ತನ್ನ ಮೀರಿದ ಕೆಲಸನೇ ಇರಬೇಕು. ಅದಕ್ಕಾಗಿ ಬಂದಿದ್ದೇನೆ ಮೂರ್ಖ, ನನ್ನನ್ನು ತಡಿಬೇಡ ಅಂತಂದ್ರು ಶೇಷದೇವರು. ಶೇಷದೇವರಂದ್ರು, ಇಲ್ಲಪ್ಪ, ನನಗೆ ಅಹಂ ಅಜ್ಞಾಧರೋ ವಿಷ್ಣು ಮಾಂ ತ್ವಮಂತ ಪುರಂ ನಮಃ ತ್ವಂ ಮಾ ನಮಃ. ನೀನು ಹೋಗಬೇಡ, ಯಾಕೆಂದ್ರೆ ನಾನು ಈಗ ಆಜ್ಞೆಯನ್ನು ಧರಿಸಿ ನಿಂತಿದ್ದೇನೆ ಅಂತಂದಾಗ ಅವ್ರು ಹೇಳಿದ್ರು, ಜಯಶ್ಚ ವಿಜಯಶ್ಚೈವ ಶಕ್ತೌತೌ ಮುನಿವಿಪುರ. ನೆನಪಿಲ್ಲೇನು ಕಥೆ ನಿನಗೆ? ಸ್ವಲ್ಪೇ ದಿವಸದಿಂದ ನಡೆದಿದ್ದ ಕಥೆ. ಜಯ ವಿಜಯ ಹೀಗೆ ಯಾವ ಋಷಿಗಳನ್ನು ತಡೆದಿದ್ದಕ್ಕೆ, ಸನಕಾದಿಗಳನ್ನು ತಡೆದಿದ್ದಕ್ಕೆ ಅವರು ಮೂರು ಯೋನಿಗಳಲ್ಲಿ ಮತ್ತೆ ಹುಟ್ಟಿ ಭೂಲೋಕದಲ್ಲಿ ಕಷ್ಟಪಟ್ಟರು. ನಿನಗೆಂತ ಅವ್ರು ಸನಕಾದಿಗಳನ್ನು ತಡೆದು ನೀನು ವಾಯುದೇವರನ್ನೇ ತಡಿತಾ ಇದ್ದೆ, ನಿನ್ನ ಗತಿ ಏನಾಗಬೇಕು ನೋಡ್ಕೋ ಅಂತಂದ್ರು. ವಿಸ್ಮೃತವು ಕಿಂ ತ್ವಯಾ ಮೂರ್ಖ ದ್ವಾರಪತ್ತೆ ನಿಯೋಜಿತು. ಹೀಗೆ ಹೇಳಿದಾಗ ಶೇಷ ಅಂದ, ಏನೂ ಸಂಬಂಧ ಇಲ್ಲ. ಹೇಳ್ತಾರೆ, ಕಿಂ ಗರಿಷ್ಠಂ ವಚ ಪ್ರೋಕ್ತಂ ಜೀವನೆಚ್ಛಾನ ವಿದ್ಯತೆ. ಶೇಷದೇವರನ್ನು ಎದುರು ಹಾಕೊಂಡು ಯಾರು ಬಾಳಲಿಕ್ಕೆ ಸಾಧ್ಯನಾ ಅಂತಂದು ಬಿಟ್ಟು ನೋಡಿದ್ರೆ ವಾಯುದೇವರು ಶೇಷದೇವರಿಗೂ ಉಪದೇಶಕರು. ಗುರುರ್ಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾದರಾಯಣ ಅಂತ ಹೇಳುವಾಗ ಪರಮಾತ್ಮ ಗುರುಗಳಿಗೆ ಉಪದೇಶ ಮಾಡಿದವನು, ವಾಯುದೇವರಿಗೆ ಉಪದೇಶ ಮಾಡಿದವನು ಅಂತ. ಇನ್ನು ವಾಯುದೇವರು ಎಂತವರು ಅಂತ ನಾವು ನೋಡಿದಾಗ ಅವರು ಶೇಷಾದಿಗಳಿಗೆಲ್ಲರಿಗೂ ಉಪದೇಶ ಮಾಡಿದವರು. ಆದರೆ ಆ ಭಗವಂತನ ಆ ಚರಿತ್ರೆ ನಡಿಬೇಕು. ಅದಕ್ಕಾಗಿ ಶೇಷದೇವರು ಗರ್ವವನ್ನು ತೋರಿಸಿದರು. ತೋರಿಸಿ ಮತ್ತೆ ಹೇಳ್ತಾರೆ, ತತ್ಕಥಂ ನರವದ್ವಾಯೋ ವೃಥಾ ಗರ್ವಂ ಪ್ರಭಾಷಸೆ ಬಲೇ ಜ್ಞಾನೇ ವಿರಾಗೇವ ವಿಷ್ಣು ಭಕ್ತೌ ಅಮತ್ಸಮಃ. ವಾಯು ಜೀವೋತ್ತಮತ್ವವನ್ನು ಸ್ಥಾಪನೆ ಮಾಡಬೇಕು. ಅದಕ್ಕಾಗಿ ನಡೀತಾ ಇದ್ದೀವಿ. ಮೊದಲಿಗೆ ವಾಯು ಜೀವೋತ್ತಮತ್ವ ಹೇಳ್ತೀವಿ 1ನೇ ಅಧ್ಯಾಯದಲ್ಲಿ, ಮುಂದೆ 2ನೇ ಅಧ್ಯಾಯದಲ್ಲಿ ಹರಿಸರ್ವೋತ್ತಮತ್ವ ಅಂತ ಹೇಳ್ತಾರೆ. ಹೀಗಾಗಿ ವಾಯುದೇವರು ದೊಡ್ಡವರು ತೋರಿಸೋದಕ್ಕೆ ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಶೇಷದೇವರು. ಏನಂತ? ಬಲ, ಜ್ಞಾನ, ವೈರಾಗ್ಯ ಇವುಗಳಲ್ಲಿ ನನಗೆ ಸಮರಾದವರು ಯಾರೂ ಇಲ್ಲ ಅಂತ ಹೇಳಿದ್ರು. ಜ್ಞಾನ ಯಾಕೆ? ಪೌರುಷಯ ಆಗಮಗಳ ಮೂಲನೇ ಶೇಷದೇವರು. ಶೇಷದೇವರು ವೇದಕ್ಕೆ ಅಭಿಮಾನಿಗಳು, ಪೌರುಷಯ ಆಗಮಕ್ಕೆ ಅಭಿಮಾನಿಗಳು. ಜ್ಞಾನಗಳು ಸಮ ಇಲ್ಲ. ಮತ್ತೆ ಬಲದಲ್ಲಿ ಶೇಷದೇವರ ಬಲ ಎಂತ ಬಲ! ಪರಮಾತ್ಮನನ್ನ ಮತ್ತೆ ಇಡೀ ಪೃಥ್ವಿ ಮಂಡಲವನ್ನ ಸಾಸಿವೆ ಕಾಳಿನಂತೆ ಧಾರಣೆ ಮಾಡಿದ್ದಾರೆ ಶೇಷದೇವರು. ಅಂತಹ ಬಲ. ವೈರಾಗ್ಯಕ್ಕಂತೂ ಕೇಳಬೇಕೇ ಆಗಿಲ್ಲ. ಇಷ್ಟೆಲ್ಲ ಇದ್ದಂತಹ ನನಗೆ ನನ್ನ ವಿಷ್ಣು ಭಕ್ತಿಗೆ ಸಮನಾದವರು ಯಾರೂ ಇಲ್ಲ ಅಂತ ಹೇಳಿ ಆವಾಗ ಆ ಕಾರಣಕ್ಕೆ ಏನೋ ಗೊತ್ತಿಲ್ಲ, ಪರಮಾತ್ಮ ನನ್ನೇ ನಿಲ್ಲಿಸಿದ್ದಾನೆ. ಉಳಿದವರೆಲ್ಲರಿಗೂ ರಜಾ ಕೊಟ್ಟು ನನ್ನನ್ನು ದ್ವಾರಪತ್ಯಕ್ಕೆ ನಿಲ್ಲಿಸಿದ್ದಾನೆ. ಹೀಗಾಗಿ ನಾನು ಯಾವಾಗಲೂ ದೇವರ ಜೊತೆಗೆ ಇರುವವನು, ನೀನು ಹೊರಗಿಂದ ಬರುವವನು ಅಂತ ಅಂದ್ಬಿಟ್ಟು ವಾಯುದೇವರಿಗೆ. ವಾಯುದೇವರಂದ್ರು, ಹೌದಪ್ಪ ಸರಿ ಇದೆ. ದಿನಾಲೂ ರಾಜನ ಹಾಸಿಗೆಯನ್ನ ಸ್ವಚ್ಛ ಮಾಡಿ ಇಡುವ ಯಾವ ದಾಸರಿದ್ದಾರಲ್ಲ, ಅವರ ಹಾಸಿಗೆ ಮೇಲೆ ಕೂತು ಇರ್ತಾರೆ ಕೆಲವು ಸಲ. ಅಂದ ಮಾತ್ರಕ್ಕೆ ರಾಜನಿಗೆ ದಾಸ ದೊಡ್ಡವನು, ಅವನ ಮಗ ದೊಡ್ಡವನು ಕೇಳಿ. ಮಗ ಹೊರಗಿರ್ತಾನೆ, ರಾಜನ ಪುತ್ರ ರಾಜಕುಮಾರ ಹೊರಗಿರ್ತಾನೆ, ದಾಸರು ಒಳಗಿರ್ತಾರೆ. ಒಳಗಿದ್ದೇ ಅಂದ ಮಾತ್ರಕ್ಕೆ ದಾಸರೇನಾದ್ರೂ ಮಕ್ಕಳಿಗಿಂತ ದೊಡ್ಡವರಾಗ್ತಾರೆ? ನೀನು ಅಷ್ಟೇ ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ಇನ್ನೊಂದು ಉದಾಹರಣೆ ಸೇರಿಸ್ತಾರೆ ಬಹಳ ಚಂದದ. ಏನ್ ಹೇಳ್ತಾರಂದ್ರೆ, ಬಿಡಾಲೋ ಅಂತಸ್ಥಿತೋಪಿ ವಾಪಿ ಬಹಿಷ್ಠೇವ ಸಮೋ ನಹಿ. ಬೆಕ್ಕು ಎಷ್ಟೇ ಒಳಗೆ ಓಡಾಡಿದ್ರು ಕೂಡ ಹೊರಗೆ ನಿಂತ ಆನೆಗಿಂತ ದೊಡ್ಡದಾಗಲಿಕ್ಕೆ ಸಾಧ್ಯ ಇಲ್ಲ. ಒಳಗಿರ್ತದ ಪಾಪ, ಕೂತಿರ್ತಾರೆ ಸುಮ್ಮನೆ, ಹೇ ಅಂತ ಓಡಿಸ್ಬಿಡ್ತಾರೆ. ಅದೇ ಆನೆ ಅಂದ್ರೆ ನೋಡೋಣ, ಏನು ಯಾರು ಮಾತಾಡಂಗಿಲ್ಲ, ಆನೆಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ. ಹಾಗಾಗಿ ನಾನು ಹೊರಗಿದ್ದ ಆನೆ, ನೀವು ಒಳಗಿದ್ದ ಬೆಕ್ಕು ಅಂತಂದ ವಾಯುದೇವರು. ಹೀಗಾಗಿ ಒಳಗೆ ಹೊರಗೆ ಇದೇನು ಇಟ್ಕೊಳ್ಬೇಡ, ಎಲ್ಲದಕ್ಕೂ ಆ ವಾಯು ನಮ್ಮ ಕುಲಗುರು ರಾಯರು.
ಹೀಗಾಗಿ ವಾಯುದೇವರೇ ಎಲ್ಲದಕ್ಕೂ ಪ್ರಧಾನ ಅಂತ ತೋರಿಸಿದರು. ವಾಯುದೇವರು ಹೀಗೆಲ್ಲ ಹೇಳಿದಾಗ ಈ ಜಗಳ ನಡೀತಾ ಇತ್ತಲ್ಲ, ಲಕ್ಷ್ಮೀದೇವಿ ಅಂದ್ರು ನಾವೊಂದು 10 ನಿಮಿಷ ಮಾತಾಡೋಣ ಅಂತ ಕೂತೀವಿ, ಅಷ್ಟರೊಳಗೆ ನಿಮ್ಮ ಪಾರ್ಶ್ವದರೆಲ್ಲ ಜಗಳ ಆಡಲಿಕ್ಕೆ ಶುರು ಮಾಡಿ. ಪಾರ್ವತಿಗೂ ಇದೇ ಸಮಸ್ಯೆ, ಅವರು ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಎಲ್ಲೋ ಒಂದು ಧ್ವನಿ ಕೇಳಿಸ್ತಾ ಎಲ್ಲ ಪಾರ್ಶ್ವದ ನೃತ್ಯ ಗಾನಗಳನ್ನು ಮಾಡ್ತಾರೆ. ಅವರು ಭಸ್ಮ ಹಚ್ಕೋತಾರೆ, ಒಬ್ಬೊಬ್ರು ಕುಣಿತಾರೆ, ಸ್ಮಶಾನವಾಸಿಗಳು. ಅವ್ರದ್ದು ಒಂಥರ ವಿಚಿತ್ರ. ನೀವೆಲ್ಲ ಹರಿವಂಶದಲ್ಲಿ ಕೇಳಿರ್ತೀರಿ. ಹರಿವಂಶದೊಳಗೆ ಆ ರುದ್ರದೇವರ ಕ್ಷೇತ್ರ, ಅಮುಕ್ತ ಕ್ಷೇತ್ರ ಹೇಗಾಯಿತು, ಯಾವುದು ವಾರಾಣಸಿ, ಕಾಶಿ ವಿಶ್ವನಾಥನ ಕ್ಷೇತ್ರ ಹೇಗಾಯಿತು ಅಂತ ಅನ್ನುವಾಗ ಈ ಕಥೆ ಎಲ್ಲ ಬರುತ್ತೆ. ರುದ್ರದೇವರು ಒಂದು ಸಲ ಪತ್ನಿಯನ್ನ ಕರ್ಕೊಂಡು ಪಾಪ ಅತ್ತಿ ಮನೆಗೆ ಅಂತ ಹೋಗಿರ್ತಾರೆ. ಅತ್ತಿ ಮನೆಗೆ ಎಲ್ಲಿ? ಆಕಾಶರಾಜ ಪರ್ವತರಾಜನ ಮನೆ, ಪರ್ವತೇಶ್ವರ, ಅಲ್ಲಿ ಹೋಗಿರ್ತಾಳೆ. ಅಲ್ಲಿ ಮೇನಾದೇವಿ ಒಂದು 4 ದಿವಸ ಏನೋ ಪಾಪ ಬಂದಾರಲ್ಲ ಅಂತ ಚೆನ್ನಾಗಿ ಉಪಚಾರ ಮಾಡ್ತಾರೆ. ಒಂದು 4 ದಿನ ಆದಮೇಲೆ ಅಳಿಯಂದ್ರಿಗೆ ಮತ್ತೆ ಸಣ್ಣಾಗಿ ಅತ್ಯಂತ ಶುರು ಮಾಡ್ತಾರೆ. ಒಳಗೆ ಕರೆದ್ರಂತ ಒಂದು ದಿವಸ, ಏನ್ ನಿನ್ ಗಂಡ ಶುರು ಮಾಡಿ ಪಾರ್ವತಿಗೆ. ಎಲ್ಲ ಚೆನ್ನಾಗಿದ್ದಾರೆ ಅಂತ ನಾವೇನೋ ಮದುವೆ ಮಾಡಿಕೊಡ್ಬೇಕು ಅಂತ ಕೊಟ್ರೆ ಬಹಳ, ಮತ್ತೆ ವಿಷ್ಣು ಭಕ್ತರೊಳಗೆ ಸರ್ವಶ್ರೇಷ್ಠರು ಅಂತ ಮದುವೆ ಮಾಡಿಕೊಟ್ವಿ. ಆದ್ರೆ ವಿಚಿತ್ರ ವೇಷ, ಯಾವಾಗಲೂ ಬೇಕಾದ್ರೆ ಕುಣಿಯೋದು, ಭಸ್ಮ ಹಚ್ಕೊಳ್ಳೋದು, ಜೋರಾಗಿ ಒದರೋದು, ಎಲ್ಲ ಅಂತವರೇ ಇದ್ದವರು. ನಿಮ್ಮ ಗಂಡನೂ ಅಷ್ಟೇ, ಅವರ ಪಾರ್ಶ್ವದೂ ಅಷ್ಟೇ. ಹೀಗಾಗಿ ಏನು ಸುಖ ಇದ್ರೊಳಗೆ ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ ಕಣ್ಣಿಂದ ಅಂತ ಅಂದ್ಬಿಡ್ತಾರೆ. ಅವಾಗ ಪಾರ್ವತಿಗೆ ಭಾರಿ ಸಿಟ್ಟು ಬಂದ್ಬಿಡುತ್ತೆ. ನನ್ನ ಗಂಡನಿಗೆ ಇಂತ ಮಾತಾಡಿದ್ರಲ್ಲ ಅಂತಂದು, ಆದ್ರೂ ತಾಯಿ ಮನೆಗೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿರಲ್ಲ, ಇವತ್ತಿನ ಮತ್ತೆ ಗದ್ದ ಎಬ್ಸೋದು ಬೇಡ. ಹಿಂದಿನ ಜನ್ಮದಲ್ಲಿ ಒಂದ್ಸಲ ಅವಮಾನ ಆಗಿ ದೇಹತ್ಯಾಗ ಮಾಡೋ ಸ್ಥಿತಿ ಬಂದಿತ್ತು, ಆ ಗದ್ದೆ ಬೇಡ ಅಂತ ವಿಚಾರ ಮಾಡಿ, ಈ ಸಲ ನಾನು ಹೋಗೋದು ಬೇಡ, ನಮ್ಮ ಗಂಡನ ಕರ್ಕೊಂಡು ನಾನೇ ಬೇರೆ ಊರಿಗೆ ಹೊರಟು ಹೋಗ್ತೀನಿ ಅಂತ ವಿಚಾರ ಮಾಡಿ ಹೋಗಿ ಗಂಡನಿಗೆ ಹೇಳಿದ್ರು, ನಾವು ಇಲ್ಲಿಂದ ಹೊರಟು ಬಿಡೋಣ ಅಂತಂದು. ಯಾಕೆ 4 ದಿವಸ ಆಗಿದೆ, ನೀ ಹೇಳಿದ್ದಿ ಅಮ್ಮನ ಮನೆಯೊಳಗೆ 15 ದಿನ ಇರಬೇಕು ಅಂತ ಹೇಳಿ, ನಾನು ಇಲ್ಲಿಂದ ಹೊರಡೋದೇ ಇಲ್ಲ ಅಂತ ಹೇಳಿ ಸುತರ 15 ದಿವಸ ಇರೋನೇ ನಾನು ಅಂತ ಕೂತು. ಆವಾಗ ರುದ್ರದೇವರಿಗೆ ಕೇಳಿದ ಮೇಲೆ ದಯವಿಟ್ಟು ಹಂಗೆ ಮಾಡಬೇಡ್ರಿ ಅಂತ ಅಂದಾಗ ಗೊತ್ತಾಯ್ತಿಲ್ಲ ನಿಮ್ಮ ಅಮ್ಮನ ಮನೆಯೊಳಗೆ ಎಷ್ಟು ಕಷ್ಟ ಅದ. ಯಾರಿಗೂ ಕೂಡ 1 ದಿನ 2 ದಿನ 3 ದಿನ 4ನೇ ದಿನ ಆಯ್ತು ಅಂದ್ರೆ ಪಾದರಕ್ಷಾ ಪ್ರಹಾರ ಅಂತ. ಹೀಗಾಗಿ ನಾವು ಇರಬಾರ್ದು ಹೆಚ್ಚು ದಿನ, ಎಲ್ಲೂ ಹೆಚ್ಚು ದಿವಸ ಇರಬಾರ್ದು. ಅದಕ್ಕಾಗಿ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು ಅಂದಾಗ ಒಂದು ಕಥೆ ನಡೀತದೆ, ಅದು ಬಹಳ ಸುಂದರವಾದ ಕಥೆ. ಅದನ್ನ ಆ ಕಾಶಿ ರಾಜನ ಕಥೆಯನ್ನು ಹೇಳುವಾಗ ಅಲ್ಲಿ ಹೇಳ್ತಾರೆ, ಅಲ್ಲಿ ಕಾಶಿ ರಾಜನ ಕ್ಷೇತ್ರ ಹೇಗೆ ಅಮುಕ್ತ ಕ್ಷೇತ್ರವಾಯಿತು ಅಂತೆಲ್ಲ ಹರಿವಂಶದಲ್ಲಿ ಕಥೆ ಬರುತ್ತೆ. ಅದೇ ರೀತಿ ಇಲ್ಲಿ ಏನಾಯಿತು ಅಂತಂದ್ರೆ, ಮತ್ತೆ ಮಹಾಲಕ್ಷ್ಮಿ ಒಂದು ಸ್ವಲ್ಪ ಏಕಾಂತದಲ್ಲಿ ಇರಬೇಕು, ಅಷ್ಟರೊಳಗೆ ಇಷ್ಟೆಲ್ಲ ಮತ್ತೆ ಈ ಜಗಳ ನಡೀತು. ವಾಯುದೇವರಿಗೂ ಶೇಷದೇವರಿಗೂ ಜಗಳ, ನೋಡ್ಲಿಕ್ಕೆ ಆಗಲಿಲ್ಲ. ಹೋಗ್ರಿ ಕೇಳ್ಕೊಂಡು ಬರ್ರಿ ಏನಾಯ್ತು, ಕಳಿಸ್ಬೇಕು ಗಂಡಸರ ಹೆಣ್ಣನ್ನು. ಆ ಪರಮಾತ್ಮ ಎದ್ದು ಓಡಿ ಬರ್ತಾನೆ. ಕಿಮರ್ಥಂ ಕ್ರೋಶಸೆ ಶೇಷ ಉಮಾನ್ ಗೋತ್ರ ಆಗತ ಪರಹ ಇತ್ಯುಕ್ತೋ ದೇವದೇವೇನ ಫಣಿರಾಜೋ ಅಭ್ಯಭಾಷಿತ. ಯಾಕೋ ಶೇಷ ಇಷ್ಟೊಂದು ಜೋರು ಧ್ವನಿ ಮಾಡ್ತೀನಿ, ಧ್ವನಿ ಮಾಡಬೇಡ ಅಂತ ಹೇಳಿದ್ನಲ್ಲ ನನಗೆ ಅಂತಂದ್ರೆ, ಶೇಷದೇವರು ಹೇಳಿದಂತೆ ಮಲಯ ಮಾರುತ ಬಂದಿದ್ದಾನೆ. ಮಲಯಾಚಲದಿಂದ ಮಲಯ ಮಾರುತ ವಾಯುದೇವರು ಬಂದಿದ್ದಾರೆ. ಅತ್ಯಂತ ಗರ್ವಿತ, ಅಷ್ಟೇ ಅಲ್ಲ ಭಯಂಕರ ಸೊಕ್ಕಿಗೆ ಬಂದಿದ್ದಾರೆ. ಯಾಕೆ? ಅಕಾಲೇ ಅಂತ ಪುರಂ ಶೀಘ್ರಂ ಪ್ರವೇಷ್ಟುಂ ಚ ಸಮುದ್ಯತಃ. ನಾನು ಬೇಡ ಅಂತಂದ್ರೂ ಕೂಡ ನೀವು ನಿಮ್ಮ ಆಜ್ಞೆಯನ್ನು ಮೀರಿ ಅವರು ಒಳಗೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಹೀಗಾಗಿ ಅವಾಚ್ಯ ವಚನವನ್ನೆಲ್ಲ ಮತ್ತೆ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿದಾಗ, ಏತಸ್ಮಿನ್ನೇವ ಕಾಲೇತು ಸಾಷ್ಟಾಂಗಂ ಪ್ರಣಿಪತ್ಯತಂ. ಇಷ್ಟು ಹೇಳ್ತಾ ಇರೋ ಕಾಲಕ್ಕೆ ವಾಯುದೇವರು ಮತ್ತೆ ದೇವರಿಗಾಗಿ ಕಾಯಲಿಲ್ಲ, ದೇವರು ಏನು ಹೇಳ್ತಾನೆ ಅಂತ ನೇರವಾಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಯಾಕೆಂದ್ರೆ ಅವರು ಯಾವಾಗಲೂ ನಮಸ್ಕಾರ ಮಾಡುವವರೇ, ಇದು ಸುಮ್ಮನೆ ಮಾಡಿದ್ದು. ನಹಿ ಹರಿಂ ಸತತಂ ನ ನಮತ್ಯಸೌ ನಚನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನ್ನು ಸಾಧು ಜನಾನ್ ಸಮಶಿಕ್ಷಯತ. ಯಾವಾಗಲೂ ನಮಸ್ಕಾರ ಮಾಡುವವರು ಮತ್ತೆ ಮತ್ತೆ ನಮಸ್ಕಾರ ಯಾಕೆ ಮಾಡ್ತಾರೆ ಅಂದ್ರೆ ನಮಗೆಲ್ಲ ಶಿಕ್ಷಣ ಕೊಡೋದು. ನಿಜವಾಗಿ ಹೇಳಬೇಕಂದ್ರೆ ಶೇಷನಿಗೆ ಬಂದು ಬೈದಾಗ ಶೇಷದೇವ ನಮಸ್ಕಾರ ಮಾಡಬೇಕಾಗಿತ್ತು ದೇವರಿಗೆ. ಅವರು ತಮ್ಮ ಗರ್ಭದಲ್ಲಿ ಮತ್ತೆ ದೂರು ಕೊಡ್ತಾ ಇದ್ದಾರೆ, ಅದಕ್ಕೆ ವಾಯುದೇವ ನಮಸ್ಕಾರ ಮಾಡಿ ತೋರಿಸಿದ್ರು, ಹೀಗೆ ಮಾಡ್ಬೇಕು ನೀವು. ಆವಾಗ ವಾಯುದೇವರ ಮೇಲೆ ಬಹಳ ಬಹಳ ಪ್ರೀತಿ. ಪರಮಾತ್ಮ ಅಂದ, ಅಲ್ಲೋ ನಿನಗೆಲ್ಲ ಗೊತ್ತದಲ್ಲೋ ಶೇಷನ ಬಗ್ಗೆ ಯಾಕಿಷ್ಟು ಅವನ ಜೊತೆ ಜಗಳಾಡ್ತಾ ಇದ್ದಿ? ಅದಕ್ಕೆ ಹೇಳ್ತಾರೆ, ಕಿಮರ್ಥಂ ಕಲಹ ಪುತ್ರ ಶೇಷೇಣ ಅತ್ಯಂತ ಮಾನಿನ. ನಿನಗೆ ಸೊಕ್ಕು ಬಂದದ ಅಂತ ಹೇಳ್ತಾನೆ ಶೇಷ, ಅವನಿಗೆ ಬಹಳ ಸೊಕ್ಕು ಬಂದಿದೆ. ಅಂತಹ ಅತಿಮಾನಿಯಾದ ಶೇಷನ ಜೊತೆಗೆ ಯಾಕೆ ನೀನು ಜಗಳಕ್ಕೆ ಬಿಡಿ? ಕೆಲವರು ಜಗಳಗಂಡ್ರು ಇರ್ತಾರೆ, ಅವ್ರ ಜೊತೆ ಸುಮ್ಮನೆ ಇರೋದು ಒಳ್ಳೇದು, ಅಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ನಿನಗಿಂತ ಸಣ್ಣವನೇ ಶೇಷ,
ಆದ್ದರಿಂದ ಅಲ್ಲಿ ಮಾತಾಡಬಾರ್ದಾಗಿತ್ತು, ನೀನು ಯಾಕೆ ಮಾತಾಡಿದೆ ಅಂತ ಅವನೇ ಕೇಳಿದೆ. ಹೌದು. ಅವಾಗ ಶೇಷ ಅಂದ, ಯಾಕೆ ಸ್ವಾಮಿ ಹಂಗಂತಿ, ನನ್ನಷ್ಟು ಸಮರ್ಥರು ಯಾರಿದ್ದಾರೆ ಬಲ ಜ್ಞಾನ ವಿರಾಗಿಗಳಲ್ಲಿ ಮತ್ತೆ ಕೇಳ್ತಾನೆ. ಅವಾಗ ಪರಮಾತ್ಮ ಒಂದು ಮಾತು ಹೇಳ್ತಾರೆ, ಹೌದಪ್ಪ ಚೆನ್ನಾಗಿ ಹೇಳಿ, ಆದರೂ ಕೂಡ ಮಾತಿಗಿಂತ ಕ್ರಿಯಾ ದೊಡ್ಡದು ಹೇಳ್ತಾನೆ. ನ ವಾಂಗ್ ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಮುತ್ತರಂ. ಕ್ರಿಯಾನೇ ಉತ್ತರ ಎಲ್ಲದಕ್ಕೂ. ಮಾತು ನೋಡ ನಾವು ಬೇಕಾದಷ್ಟು ಹೇಳ್ಬೋದು, ಉತ್ತರ ಕುಮಾರ ಅಂತ ಕರೀತಾರೆ, ಅದು ಉಪಯೋಗಕ್ಕೆ ಬರೋದಿಲ್ಲ. ಮಾಡಬೇಕಾದದ್ದು ಯಾವುದು? ಕ್ರಿಯಾ ಕೇವಲ ಉತ್ತರಂ. ಅದಕ್ಕಾಗಿ ಈ ಉತ್ತರದಲ್ಲಿ ಮೇರು ನಂದನ, ಮೇರು ಪರ್ವತದ ಮಗ ಆನಂದಾದ್ರಿ ಅಂತ ಹೆಸರು. ಅಲ್ಲಿಗೆ ಹೋಗ್ರಿ, ಅದಕ್ಕೆ ನೀನು ನಿನ್ನ ಬಲ ಎಲ್ಲ ಪ್ರಯೋಗ ಮಾಡಿ ಸುತ್ತಕೋ, ವಾಯುದೇವರು ಅದನ್ನು ಬಿಡಿಸ್ಲಿ ನೋಡೋಣ ಅಂತ ಒಂದು ಸ್ಪರ್ಧೆ. ವಾಯುದೇವರಿಗೂ ಶೇಷದೇವರಿಗೂ ಒಂದು ಸ್ಪರ್ಧೆ. ಹೀಗಾಗಿ ಮತ್ತದು ನೀನು ಮಾಡುವಾಗ ವಿಷ ಪೂತ್ಕಾರ ಸಂಯುತ, ಒಳ್ಳೆ ನಿನಗೆ ಯಾವ ವಿಷ ಹತ್ತಬೇಕು, ಶೇಷದೇವರಿಗೆ ಮಹಾವಿಷ ಬೇಕು ಅಂತ ಅವ್ರು ಇಚ್ಛೆ ಪಟ್ಟರು. ಅಂತ ಎಲ್ಲಾ ವಿಷ ಪೂತ್ಕಾರಗಳನ್ನು ಮಾಡಿ ನೀನು ತಿಷ್ಠ ಮಾಡಿ ನಿಲ್ಲು, ನೋಡೋಣ ವಾಯುದೇವರು ಏನ್ ಮಾಡ್ತಾರೆ ಅಂತಂದಾಗ ಬಹಳ ಖುಷಿ ಆಯ್ತು ಶೇಷದೇವರಿಗೆ. ಓ, ನನ್ನ ಮೇಲೆ ಪರಮಾತ್ಮನಿಗೆ ವಿಶ್ವಾಸ ಇದೆ ಅಂತಂದು ಹೃಷ್ಟ ಪುಷ್ಟಾಂಗ ವಿಗ್ರಹ, ತನ್ನ ಮೈಯನ್ನ ಇನ್ನಷ್ಟು ಉಬ್ಬಿಸಿ ಗಟ್ಟಿಯಾಗಿ ಜಟ್ಟಿಯಂತೆ ನಿಂತು ಬಿಟ್ಟ. ಬರ್ರಿ ನೋಡೋಣ ಅಂತಂದಾಗ ತತ್ರ ತತಃ ಪ್ರಕುರ್ವತೋ ವೇಗಂ ಮಾರುತಸ್ಯ ಮಹಾತ್ಮನಃ. ಆವಾಗ ವಾಯುದೇವರು ವೇಗವಾಗಿ ಅಲ್ಲಿಗೆ ಹೋಗ್ತಾರೆ. ಆನಂದ ಪರ್ವತ ಉತ್ತರದಲ್ಲಿರೋದು, ಯಾವ ಕಡೆ ಮೇಲೆ, ಇಲ್ಲಿ ನಡೀತಾ ಇರೋ ದಕ್ಷಿಣದಲ್ಲಿ ನಾರಾಯಣ ಪರ್ವತದೊಳಗೆ ಇದೆಲ್ಲ ವಿಚಾರ, ವೈಕುಂಠದಲ್ಲಿ ವಿಚಾರ. ಆವಾಗ ಆಜ್ಞೆಯ ವಾಸುದೇವಸ್ಯ ದೇವಾನಾಂ ಪಶ್ಯತಾಂ ಸತಾಂ, ದೇವರ ಆಜ್ಞೆ ಇತ್ತು, ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ. ಆವಾಗ ಮಹಾವೇಗಸ್ಯ ಕನಿಷ್ಠಾಂಗುಲಿ ಮಾತ್ರೇತು ಪ್ರದೇಶೇಶ್ವತ ಬಂಧನೆ, ಮಹಾವೇಗಸ್ಯ ಸಂಪರ್ಕಾತ್ ಪರ್ವತೋ ಭೋಗಿ ಸಂಯುತಃ ಸಹಸ್ರಮರ್ಧ ಲಕ್ಷಂ ಚ ದಕ್ಷಿಣಾಭಿಮುಖ ಮುಖೋಯಯೌ. ವಾಯುದೇವರು ಏನ್ ಮಾಡಿದ್ರು, ಇಷ್ಟೆಲ್ಲ ಅವನು ಶಕ್ತಿ ಹಾಕಿ ನಿಂತಿದ್ದ, ಅವನನ್ನ ಕನಿಷ್ಠಾಂಗುಲಿ ಕಿರುಬೆರಳಿನಿಂದ ಒಂದ್ಸಲ ಮುಟ್ಟಿದ್ರು, ಸುಮ್ಮನೆ ಮುಟ್ಟಿದ್ರು. ಗೋವರ್ಧನ ಪರ್ವತ ಎತ್ತಿದ್ದಾರೆ ಪರಮಾತ್ಮ, ಹಾಗೆ ಇದೊಂದು ಕಿರುಬೆರಳಿನ ಸ್ಪರ್ಶ ಮಾಡಿದರೆ ಆ ಪರ್ವತ ಅಲ್ಲಿಂದ ಇಲ್ಲಿಗೆ ಬಂದು ಬಿತ್ತು. ಎಲ್ಲಿಗೆ ಬಂದು ಬಿತ್ತು? ಇದ್ದದ್ದು ಉತ್ತರ ದೇಶದೊಳಗೆ, ಉತ್ತರ ಪ್ರದೇಶ ಅಂದ್ಕೊಂಡಿರ್ಬೇಕ, ಇನ್ನೂ ಅದಕ್ಕಿಂತ ಮೇಲೆ. ಅಲ್ಲಿಂದ ಮೇರು ನಂದನನಾದ ಆನಂದ ಪರ್ವತ ಆಕಾಶ ಮಾರ್ಗವಾಗಿ ಹಾರಿ ಬಂದು 1,50,000 ಯೋಜನ ದೂರದಲ್ಲಿ ಬಂದಿತ್ತು. ಅಷ್ಟು ದೂರ ಬಂದು ಬಿತ್ತು. ಮೇರುಸ್ತುಷ್ಟಾವನೃಪತೆ ಬಲದೇವಂ ಮಹಾಬಲಂ ತ್ರಾಯತಾಂ ತ್ರಾಯತಾಂ ಸ್ವಾಮಿನ್ ಪುತ್ರಂ ಬಾಲಂ ಮಹಾಬಲ. ಆವಾಗ ಮೇರು ಪರ್ವತ ಚಿಂತೆ ಆಯ್ತು. ಜಗಳ ಬಂದಿರೋದು ನೋಡ್ರಿ ಶೇಷದೇವರಿಗೆ ವಾಯುದೇವರಿಗೆ. ಇದರ ಮಧ್ಯದೊಳಗೆ ದೇವರು ನನ್ನ ಮಗನನ್ನು ಸಿಗಾಕ್ಸಿಬಿಟ್ಟಾಗ. ಮೇರು ಪರ್ವತದ ಮಗ ಪಾಪ ತಮ್ಮ ಮನೆಯೊಳಗೆ ತಾನು ಸುಖವಾಗಿದ್ದ, ಮೇರು ಪರ್ವತದ ಹತ್ತಿರ, ಅಲ್ಲಿಂದ ನೇರವಾಗಿ ದಕ್ಷಿಣ ದೇಶಕ್ಕೆ ಬಂದು ಬಿದ್ದ. ವಾಯುದೇವರಿಗೆ ಸುಮ್ಮನೆ ಒಗೆದಿದ್ದಿಲ್ಲ, ಅದು ಹೇಗೆ ಕೂಡಬೇಕು ಹಾಗೆ ಕೂತಿತ್ತು. ಏನೂ ವ್ಯತ್ಯಾಸ ಆಗಿದ್ದರು, ಒಂದು ಕಣ ವ್ಯತ್ಯಾಸ ಆಗಿಲ್ಲ. ನಿಮ್ಗೆಲ್ಲ ಗೊತ್ತದ, ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸಮುಚ್ಚಃ ತಾವದ್ ವಿಸ್ತಾರಾಂಶ್ಚ ವಿಪಲ ನವೈವ ವ್ಯಗ್ರ ಬುದ್ಧ್ಯಾತ್ಮಯಾತಃ. ವಾಯುದೇವರು ಪರಮಾತ್ಮನಲ್ಲೇ ಮನಸ್ಸಿಟ್ಟವರು. ಹೀಗಾಗಿ ಹೋಗಿ ಸಂಜೀವಿನಿ ಪರ್ವತ ತಗೊಂಡು ಹುಡುಕಾಡಿ ಯಾವ ಸಂಜೀವಿನಿ, ಅದು ಏನು ಗದ್ದಲ ಇಲ್ಲ. ಈ ಪರ್ವತಗಳ ಸಂಜೀವಿನಿ ಅದನ್ನ, ಆ ಪರ್ವತವನ್ನು ಕಲ್ಲಿನಂತೆ, ಕಲ್ಲಿನ ತುಂಡು ಲವೈವ, ಕಲ್ಲಿನ ತುಂಡಂತೆ ಎತ್ತಿಕೊಂಡು ಬಂದು ತಂದಿಟ್ಬಿಟ್ಟ. ಆಯ್ತು, ಸಂಜೀವಿನಿ ಪರ್ವತವನ್ನು ತಂದ ಮೇಲೆ ವಾಪಸ್ ಇಡಬೇಕಲ್ಲ ಅಲ್ಲಿ ಒಯ್ದು, ಅದಕ್ಕೇನ್ ಮಾಡೋದು? ಮತ್ತೆ ತಗೊಂಡು ಹೋಗೋದು ಆಕಾಶ ಮಾರ್ಗಕ್ಕೆ ಬೇಡ. ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲ ಶಿಲಾ ಜಾಲ ಸಂಶ್ಲೇಷ ನಷ್ಟ ಛೇದಾಂಕ ಪ್ರಾದಿಭಾಭೂತ್ ಕಪಿವರ ವಪುಷಸ್ತೆ ನಮಃ ಕೌಶಲಾಯ. ಮತ್ತು ವಾಪಸ್ ತಿರುಗಿ ಅದನ್ನ ಎತ್ತಿಕೊಂಡು ಹೋಗಿ ಇಡ್ಲಿಲ್ಲ ಅಂತೆ, ಅಲ್ಲಿಂದಲೇ ದೂರದಿಂದ ಎಸೆದ್ಬಿಟ್ರು. ಆವಾಗ ಪರ್ವತ ಹೋಗಿ ಹೇಗೆ ಕೂತ್ಕೊಳ್ತು ಅಂದ್ರೆ, ಪ್ರಿಸಿಷನ್ ಅಂತಾರೆ ಇಂಗ್ಲಿಷ್ ನೋಡಿ, ಪ್ರಿಸಿಷನ್ ಎಷ್ಟು ಕರೆಕ್ಟ್ ಆಗಿ ಹೋಗಿ ಕೂತ್ಕೊಳ್ತು ಅಂದ್ರೆ ನಷ್ಟ ಛೇದಾಂಕ, ಒಂದು ಗೆರೆ ಆ ಕಡೆ ಈ ಕಡೆ ಆಗಿದ್ದಿಲ್ಲ ಆ ಪರ್ವತಕ್ಕೆ. ಅದ್ರೊಳಗಿರುವ ಸಾಮಾನು ಬಿಟ್ಬಿಡ್ರಿ, ಆ ವೃಕ್ಷ ಇದು ಎಲ್ಲ ಬಿಟ್ಬಿಡ್ರಿ, ಪರ್ವತದ ಒಂದು ಗೆರೆ ಆಚೆ ಈಚೆ ಆಗದಂತೆ ಸರಿಯಾಗಿ ಹೋಗಿ ಕೂತ್ಕೊಂತಲ್ಲ, ಇದು ವಾಯುದೇವರ ಬಲ. ಅಂತಹ ನಿಮ್ಮ ಕೌಶಲಕ್ಕೆ ನಮಸ್ಕಾರ ಅಂತ ತ್ರಿಪುರ ಪಂಡಿತಾಚಾರ್ಯ ಹೇಳ್ತಾರೆ. ಅದೇ ವಾಯುದೇವರು ಶೇಷದೇವರ ಒಟ್ಟಿಗೆ ಕಿರುಬೆರಳಿನಿಂದ ಆ ಶೇಷದೇವರ ಸಮೇತವಾಗಿ ಆನಂದ ಪರ್ವತ ದಕ್ಷಿಣ ದೇಶಕ್ಕೆ ಬಂದು ಬಿದ್ದಿದೆ. ಆ ಪರ್ವತಕ್ಕೆ ಏನೂ ಆಗಬಾರದು ಅಂತ ಪ್ರಾರ್ಥನೆ ಆ ಮೇರು ಪರ್ವತ, ಆ ಆನಂದ ಅದ್ರಿಯ ತಂದೆ ಮಾಡ್ತಾ ಇದ್ದಾರೆ.
ಅವಾಗ ಏವ ಮುಕ್ತವ ಮೇರುಣಾಯಂ ತತ್ಪುತ್ರಂ ಪರ್ಯಪಾಲಯತ. ವಾಯುದೇವರೇ ಇದ್ರಲ್ಲ ಅದರೊಳಗೆ. ಹೀಗಾಗಿ ಪರಮಾತ್ಮ ತಾನು ಅದರೊಳಗೆ ಸನ್ನಿಹಿತನಾಗಿ ಆ ಮೇರು ಪರ್ವತದ ಮಗ ಆ ಸಣ್ಣ ಪರ್ವತಕ್ಕೆ ಏನೂ ಆಗದೇ ಇದ್ದಂತೆ ಅನುಗ್ರಹ ಮಾಡಿದ. ಎಲ್ಲಿಗೆ ಬಂದು ಬಿತ್ತು ಅಂತೇಳಿ ಒಂದು ಜಾಗ್ರಫಿ ಕೊಡ್ತಾರೆ, ಕೋಆರ್ಡಿನೇಟ್ಸ್ ಕೊಡಬೇಕಲ್ಲ ಎಲ್ಲರಿಗೂ. ಸ್ವರ್ಣ ಮುಖ್ಯ ಮಹಾನದ್ಯಾ ಪ್ರತೀರೇ ತಚ್ಚ ತಥೋತ್ತರೆ ಸ್ಥಾಪಯಾಮಾಸ ರಾಜೇಂದ್ರಂ ಗಿರಿರಾಜಂ ಸಪನ್ನಗಂ. ಇದು ಮಹತ್ವದ ಅದಕ್ಕೆ ಹೇಳ್ತಾ ಇದ್ದೆ. ಈ ಪರ್ವತ ಇಲ್ಲಿ ಹೆಂಗ್ ಬಂತು ಅಂತ ಹೇಳಲಿಕ್ಕೆ ಇದೊಂದು ಮೂಲ. ಆ ಪರ್ವತ ಎಲ್ಲಿಗೆ ಬಂತು ಅಂದ್ರೆ ಸ್ವರ್ಣಮುಖಿ ನದಿ, ಸುವರ್ಣಮುಖಿ ಅಂತ ಕರೀತಾರೆ ಅದನ್ನ. ಆ ನದಿಯ ಬಗ್ಗೆ ನಾಳೆ ವಿಶೇಷವಾಗಿ ಹೇಳ್ತೀನಿ. ಆ ನದಿಯ ತೀರದಲ್ಲಿ ಉತ್ತರ ಭಾಗದಲ್ಲಿ ಆ ರಾಜೇಂದ್ರ ಗಿರಿ ಪರ್ವತ ಬಂದು ಅಲ್ಲಿ ಬಂದಿದ್ದು ಸಪನ್ನಗಂ. ಶೇಷದೇವರು ಇನ್ನೂ ಸುತ್ತಕೊಂಡೇ ಇದ್ರು ಅದಕ್ಕೆ. ಸಪನ್ನಗಂ ಸ್ಥಾಪಯಾಮ ಶೇಷೋ ಗತ ಮದಃ. ಶೇಷದೇವರಿಗೆ ಮದ ಎಲ್ಲ ಇಳಿದು ಒಂದೇ ಒಂದು ಕಿರುಬೇರಿನ ಸ್ಪರ್ಶ. ಇದನ್ನ ನಾವೆಲ್ಲ ಕೇಳಿದ್ರೆ ಆಚಾರ್ಯರ ಕಾಲದಲ್ಲೂ ಕೇಳಿ, ಬರೇ ಒಂದು ಹೆಬ್ಬೆಟ್ಟು ಇಟ್ಟರೆ ಅದು ಎತ್ತಲಿಕ್ಕಾಗಲಿಲ್ಲ ಯಾರಿಗೂ. ಅಂತಹ ಬಲ, ಎಂತಹ ಬಲ, ದೊಡ್ಡ ಬಲ, ಯಾರಿಗೂ ಇಲ್ಲದ ಬಲ. ಅದನ್ನು ತೋರಿಸಿದ್ರು. ಪಶ್ಚಾತ್ ತುಷ್ಟಾವ ಮರುತಾಂಪತಿಂ ಕ್ಷಮಸ್ವ ಮಮ ದೌರಾತ್ಮ್ಯಂ ಅಜ್ಞಾನೇನಾಗತಂ ವಿಭೋ. ನನಗೊಂಚೂರು ಅಜ್ಞಾನ ಬಂದಿತ್ತು, ನನ್ನ ದೌರಾತ್ಮ್ಯವನ್ನ, ದುರಾತ್ಮತೆಯನ್ನು ಕ್ಷಮ ಮಾಡಬೇಕು ಪರಮಾತ್ಮ ವಾಯುದೇವರೇ ಅಂತ ಕೇಳ್ತಾ ಇದ್ದಾರೆ. ರಾಜನ್ ಶೇಷ ನಿಮಿತ್ತೇನ ಶೇಷಾಚಲಮಿಮಂ ವಿದುಹು. ಇಷ್ಟೆಲ್ಲ ಆಯ್ತಲ್ಲ, ಸೋತವರಿಗೆ ಕ್ರೆಡಿಟ್, ಗೆದ್ದವರಿಗೆ ಕ್ರೆಡಿಟ್ ಇಲ್ಲ. ವಾಯುದೇವರು ಗೆದ್ರು, ಅವರಿಗಿಲ್ಲ. ಪರಮಾತ್ಮ ಅಲ್ಲಿ ಗೆದ್ದ, ಆದರೆ ಕೊಟ್ಟದ್ದು ವೃಷಭನಿಗೆ, ವೃಷಭಾದ್ರಿ ಅಂತ. ಅಲ್ಲಿ ಶ್ರೀನಿವಾಸಾಚಲ ಅಂತ ಮಾಡಲಿಲ್ಲ. ಶ್ರೀನಿವಾಸ ಬಂದದ್ದು ಹೌದು, ಸೋತವರಿಗೆ ಕ್ರೆಡಿಟ್ ಕೊಟ್ಟರು. ಇಲ್ಲೂ ಅಷ್ಟೇ, ಯಾರು ಸೋತರೋ ಶೇಷದೇವರು ಅವರ ಹೆಸರಲ್ಲೇ ಇಟ್ಟು ಶೇಷಾಚಲ. ಯಾಕಂದ್ರೆ ಇದು ದೊಡ್ಡ ಸ್ಥಿತಿ, ದೊಡ್ಡವರ ದೊಡ್ಡ ಸ್ಥಾನ ಇದೆ. ಬಿಟ್ಟು ಕೊಡೋದ್ರೊಳಗೆ, ತ್ಯಾಗದೊಳಗೆ ವಿಶೇಷವಾದ ಸುಖ ಇರ್ತದೆ. ಹೀಗಾಗಿ ಶೇಷದೇವರು ತಾವು ವಾಯು ಜೀವೋತ್ತಮತ್ವವನ್ನು ಪಡೆದ ಒಂದು ಕ್ಷೇತ್ರ. ಹೀಗಾಗಿ ಈ ವೆಂಕಟೇಶ ದೇವರ ಮಹಾತ್ಮೆಯನ್ನು ಕೇಳಬೇಕಾದ್ರೆ ಆ ಏನು ಸರ್ವಸ್ವವಾದ, ಏನು ಸರ್ವಮೂಲ ಪ್ರಮೇಯಗಳಿವೆ ಅವೆಲ್ಲವೂ ಬರ್ತವೆ. ಪ್ರಧಾನವಾದ ಪ್ರಮೇಯ ಯಾವುದು? ಹರಿ ಸರ್ವೋತ್ತಮನಾದವನು ಅಂತ ಅನ್ನೋದು. ಅದು ನಾಳೆ ದಿವಸ ನೋಡ್ತೀವಿ. ವಾಯು ಜೀವೋತ್ತಮತ್ವವು ಕೂಡ ಇನ್ನೊಂದು ಪ್ರಮೇಯ. ವಾಯುದೇವರು ಎಲ್ಲ ಜೀವರಾಶಿಗಳಿಗೆ ಅವರು ಭುವನ ಜೀವನಂ ಅಂತ ದೇವತೆ. ಸ್ಮೇರಾನನೋ ಭುವನ ಜೀವನ ಮಾವ ಭಾಷೆ. ಭುವನ ಜೀವನ ಅಂತಂದ್ರೆ ನಮ್ಮೆಲ್ಲರಿಗೂ ಜೀವನವನ್ನು ಕೊಟ್ಟ ವಾಯುದೇವರು ಅಂತ. ಹೀಗೆ ವಾಯುದೇವರ ವಿಶೇಷವಾದಂತಹ ಮಹಾತ್ಮ್ಯವನ್ನು ತಿಳಿಸಿ ಶೇಷದೇವರ ಹೆಸರಿನಿಂದ ಇದನ್ನ ದ್ವಾಪರದಲ್ಲಿ ಕರೀತಾರೆ ಅಂತ ಹೇಳಿ. ಕಥಂ ವೆಂಕಟ ಶೈಲೇತಿ ಕಥಂ ನಾಮ ಮಹಾಮುನೆ. ಇನ್ನೊಂದು ಇದು ಬಹಳ ಮಹತ್ವದ್ದು. ಆಯ್ತು, ನಮಗಂತೂ ಎಲ್ಲ ಗೊತ್ತಾಯ್ತು. ಕಲಿಯುಗದೊಳಗೆ ವೆಂಕಟ ಪರ್ವತ ಅಂತ ಯಾಕೆ ಕರೀತಾರೆ, ವೆಂಕಟೇಶ ಅಂತ ಯಾಕೆ ಕರೀತಾರೆ ಪರಮಾತ್ಮನನ್ನ ಅಂತ ಬಂತು. ಅದು ಪ್ರಧಾನವಾದ ಕಥೆ. ಶತಾನಂದರು ಹೇಳ್ತಾರೆ, ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ. ಪುರಂದರ ಅಂತ ಒಬ್ಬ ಬ್ರಾಹ್ಮಣ ಇದ್ದ, ಅವನು ಸೋಮಯಾಜಿ, ಸೋಮಯಜ್ಞವನ್ನು ಮಾಡುವವನು. ಅಂತ ದೊಡ್ಡ ದೊಡ್ಡ ಯಜ್ಞ ಮಾಡೋರಿಗೆ ಯಾರು ಸಿಗೋದೇ ಇಲ್ಲ. ನಾವು ಹೆಚ್ಚಂದ್ರೆ ಮಾಡುವಂತಹ ಯಜ್ಞಗಳು ಎಷ್ಟು ಎಲ್ಲ ವೇದಾಂತ ತಿಳಿದವರು ಕೆಲವು ಯಜ್ಞಗಳನ್ನು ಮಾಡ್ತಾರೆ. ಬಿಟ್ರೆ ಯಜ್ಞ ಮಾಡೋರು ಯಾರಿಲ್ಲ. ಅಂತ ಸೋಮಯಾಜಿ ಯಾರ ಒಬ್ಬ ವ್ಯಕ್ತಿ, ಅವನು ಇದ್ದಿದ್ದು ಎಲ್ಲಿ ಅಂದ್ರೆ ಕಾಳಹಸ್ತಿಯಲ್ಲಿ ಅವನು ವಾಸ ಇತ್ತು. ಅವನು ಅಪುತ್ರ, ಅವನಿಗೆ ಮಕ್ಕಳಾಗಿರಲಿಲ್ಲ. ಹೀಗಾಗಿ ಸುಖ ಪ್ರಾಪ್ತಿಗಾಗಿ ಬಹಳಷ್ಟು ದಿವಸ ದೇವರ ಸೇವೆಯನ್ನು ಮಾಡಿದ್ದಕ್ಕೆ ದೈವೇನ ಪೂರ್ವ ಪುಣ್ಯೇನ ಪುತ್ರೋ ಭೂತ್ ವೃದ್ಧ ಭೂಸುರ ಆದ ಮೇಲೆ ಅವನಿಗೆ ಮಕ್ಕಳಾದವು. ವಯಸ್ಸಾದ್ಮೇಲೆ ಮಕ್ಕಳಾದವು. ಎಷ್ಟು ವೇದವ್ಯಾಸರು ಬರಿಬೇಕಾದ್ರೂ ಒಂದೇ ವಾಕ್ಯಗಳು 4 ವಿಷಯ ಹೇಳಿದರು. ಮೊದಲನೇದ್ದು ದೈವೇನ, ನಮಗ್ ಮಕ್ಕಳಾಗಿದ್ದಾರ ದೈವ ಅಂತ ಹೇಳಿ. ಅದು ಭಗವಂತನ ಇಚ್ಛಾದಿಂದ ಆಗ್ತದೆ. ಯಾವುದು ಬಲಿಯಸಿ ಕೇವಲ ಈಶ್ವರ ಇಚ್ಛಾ, ಅದು ಗೊತ್ತಾಗಬೇಕು. ಅದಕ್ಕೆ ಆ ಮೊದಲನೇ ವಾಕ್ಯ ಇಟ್ಟು, ಶಬ್ದ ಇಟ್ಟು. ಎರಡನೇದ್ದು ಪೂರ್ವ ಪುಣ್ಯೇನ, ಪೂರ್ವ ಪುಣ್ಯ ಇಲ್ಲದೆ ಯಾವುದೂ ಸಿಗುವುದಿಲ್ಲ. ಹೀಗಾಗಿ ನಮ್ಗೆ ಅನಿಸ್ಬೋದು ಇವತ್ತೆಲ್ಲ ನಾವು ಬೇಕಾದಷ್ಟು ಒಳ್ಳೆಯ ಕೆಲಸ ಮಾಡ್ತೀವಿ, ಏನಂತ ವಿಶೇಷವಾದದ್ದು ನಮ್ಮ ಜೀವನದಲ್ಲಿ ನಡೀತಾ ಇಲ್ಲ ಅಂತ. ಆದ್ರೆ ನೀವು ಮಾಡ್ತಿರೋದು ಯಾವುದು? ಇದೆಲ್ಲ ಎಫ್ಡಿ. ಇದನ್ನು ನೀವು ಮಾಡೋ ಇಡ್ತಾ ಇದ್ದೀರಿ, ಮುಂದಿನ ಮತ್ತೆ ಜನ್ಮಗಳಲ್ಲಿ ಅದನ್ನು ಪಡಿತೀವಿ. ಇದು ಪೂರ್ವ ಪುಣ್ಯ. ಅದು ಅತ್ಯುತ್ಕಟ ಆಯಿತು ಅಂದ್ರೆ ಈ ಜನ್ಮಕ್ಕೂ ಅದು ಸಿಗ್ತದೆ, ಸಿಗೋದಿಲ್ಲ ಅಂತಿಲ್ಲ. ಪಾಪ ಇರಲಿ ಪುಣ್ಯ ಇರಲಿ ದೊರೀತದೆ. ಅಂತೂ ನಾವು ಮಾಡೋದು ಯಾವುದಕ್ಕೆ? ಪುಣ್ಯದ ರಾಶಿಗಾಗಿ, ಪುಣ್ಯದ ಸಂಚಯಕ್ಕಾಗಿ ಮಾಡೋದು. ನಮ್ಮ ದೃಷ್ಟಿ ಅದು ಒಂದ್ರ ಮೇಲೆ ಇರಬೇಕು. ಪುಣ್ಯಕ್ಕಾಗಿ ಮಾಡೋದು ಎಲ್ಲ ಕೆಲಸ, ಬೇರೆ ಯಾವುದೂ ಇಲ್ಲ. ಪ್ರತಿ ವರ್ಷ ಈ ಕಥೆ ಕೇಳಿರ್ತೀರಿ ನೀವು. ಇಲ್ಲಿ ಬಂದು ನೀವು ಒಬ್ಬೊಬ್ರು ಬಂದು ಕೂತ್ರೆ ಇದಕ್ಕಿಂತ ಚೆನ್ನಾಗಿ ನೀವೇ ಕಥೆ ಹೇಳ್ತೀರಿ.
ಗ್ಯಾರಂಟಿ ಕೊಡ್ಬೋದು. ಆದರೂ ಮತ್ತೆ ಮತ್ತೆ ಕೇಳಿ ಬರ್ತಿರಲಿಲ್ಲ. ಯಾಕೆ? ಪುಣ್ಯ ವಿಶೇಷ ಅಷ್ಟೇ. ದೇವರ ಕ್ಷೇತ್ರದಲ್ಲಿ ಭಗವಂತನ ಮಹಿಮಾ ಸ್ಮರಣೆಯಿಂದ ಒಂದು ಪುಣ್ಯ. ಹೀಗಾಗಿ ಪುಣ್ಯಕ್ಕಾಗಿ ಮಾಡೋ ಕೆಲಸ ಇದೆ. ದೈವೇನ ಪೂರ್ವ ಪುಣ್ಯೇನ ಪುತ್ರ ಅಭೂತ್ ವೃದ್ಧ ಭೂಸುರೇ. ವೃದ್ಧ ಭೂಸುರನಿಗೆ ಮಗ ಆದ. ಆ ಮಗನಿಗೆ ಹೆಸರಿಟ್ಟರು ಏನು? ಮಾಧವಂ ವಿಪ್ರ ಸಂಸದಿ. ಮಾಧವ ಅಂತ ಅವನ ಹೆಸರಿಟ್ಟರು. ಅವನು ಪಿತ್ರೋಪನೀತೋ ಬಾಲಸ್ತು ವವೃಧೆ ಚಂದ್ರವನ್ ನೃಪ. ಪಿತ್ರೋಪನೀತ, ಸರಿಯಾದ ಸಮಯಕ್ಕೆ ಅವನಿಗೆ ಉಪನಯನಾದಿಗಳನ್ನ ಸಂಸ್ಕಾರಗಳನ್ನು ಮಾಡಿ ಅವನನ್ನು ಚೆನ್ನಾಗಿ ಬೆಳೆಸಿದರು. ಹೇಗೆ? ವೇದ ವೇದಾಂಗ ತತ್ವಜ್ಞ. 4 ವೇದಗಳು, ಸ್ವಶಾಖಾಧ್ಯಯನ, ವೇದಾಂಗಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ, ಕಲ್ಪ, ನಿರುಕ್ತ ಈ ಎಲ್ಲವನ್ನು ಕಲಿತ ವೇದಾಂತ ಶಾಸ್ತ್ರಜ್ಞನಾಗಿ ಅವನು ಬೆಳೆದ. ಸರ್ವವಿದ್ಯಾ ವಿಶಾರದನಾದ ಅವನು. ಮತ್ತೆ ಒಳ್ಳೆ ಮದುವೆಯನ್ನು ಮಾಡಿದರು ಅವರಿಗೆ. ಚಂದ್ರಲೇಖ ಅಂತ ಅವನು ಹೆಂಡತಿ ಹೆಸರು. ಚಂದ್ರಲೇಖಯಾರೇ ಮೇ ಬಹುಕಾಲಂ ಚ ಮಾಧವ ಪಂಚಯಜ್ಞ ಪರೋ ನಿತ್ಯಂ ಪಂಚಾನನ ಸಮದ್ಯುತಿ. ನೋಡಿದ್ರೆ ಅವನು ಎಷ್ಟು ಹೇಳ್ತಾರೆ ಅಂದ್ರೆ, ಮಾಧವ ಬ್ರಾಹ್ಮಣ ಒಂದು ದಿವಸ ಬಿಡದೆ ಪಂಚಯಜ್ಞಗಳನ್ನು ಮಾಡ್ತಾ ಇದ್ದ. ಪಂಚಯಜ್ಞಗಳು ನಿಮಗೆಲ್ಲ ಗೊತ್ತಿದೆ. ಬ್ರಹ್ಮಯಜ್ಞ, ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ. ಈಗ 5 ಯಜ್ಞಗಳನ್ನು ಪ್ರತಿಯೊಬ್ಬರು ಮಾಡಬೇಕು. ಪಂಚಮಹಾಯಜ್ಞಗಳು ಅಂತ ಕರೀತಾರೆ. ನಾವು ಪ್ರತಿನಿತ್ಯ ಅಧ್ಯಯನ ಮಾಡ್ತೀವಿ, ಎಲ್ಲ ಶ್ರಮ ಮಾಡ್ತೀವಿ. ಇದೆಲ್ಲ ದೇವಯಜ್ಞ ಅಂತ. ಭಗವಂತನಿಗೆ ಆಹುತಿಗಳನ್ನು ಹಾಕಿ ವೈಶ್ವದೇವಾದಿಗಳನ್ನು ಮಾಡಿ ಊಟ ಮಾಡೋ ದೇವಯಜ್ಞ. ಪಿತೃಯಜ್ಞ ನಿಮಗೆಲ್ಲ ಗೊತ್ತು, ತರ್ಪಣಾದಿಗಳನ್ನು ಮಾಡ್ತೀವಿ. ಬ್ರಹ್ಮಯಜ್ಞ ಅಂದ್ರೆ ಏನು ಗೊತ್ತಿಲ್ಲ? ಅಧ್ಯಯನ. ಬ್ರಹ್ಮಯಜ್ಞ ದಿನ ತರ್ಪಣ ಕೊಡ್ತಾರಲ್ಲ, ಅದು ಬ್ರಹ್ಮಯಜ್ಞಾಂಗ ತರ್ಪಣ. ನಿಜವಾದ ಬ್ರಹ್ಮಯಜ್ಞ ಅಂದ್ರೆ ಬ್ರಹ್ಮ ಅಂದ್ರೆ ಯಾವನನ್ನ ತಿಳಿಲಿಕ್ಕೆ ನಾವು ಪ್ರಯತ್ನ ಪಡ್ತೀವೋ, ದೇವರನ್ನ ತಿಳಿತೀವೋ, ಅದು ಬ್ರಹ್ಮಯಜ್ಞ. ಯಾರೇ ಬ್ರಹ್ಮಯಜ್ಞ ಮಾಡಿ ಬರ್ತೀನಿ ಅಂತಂದ್ರೆ ಏನ್ ತಿಳ್ಕೋಬೇಕು? ಅಭ್ಯಾಸ ಮಾಡಿ ಬರ್ತೀವಿ ಅಂತ ಖರೇ ಅರ್ಥದೊಳಗೆ. ಅದು ನಾವು ಬ್ರಹ್ಮಯಜ್ಞ ಅಂದ್ರೆ ಕೇವಲ ನೀರು ಬಿಡುವ ಕೆಲಸ ಅಂತ ಅಷ್ಟೇ ಮಾಡಿರ್ತೀವಿ. ಇದು ಬ್ರಹ್ಮಯಜ್ಞ. ಮನುಷ್ಯ ಯಜ್ಞ ಎಲ್ಲಕ್ಕಿಂತ ದೊಡ್ಡದು. ಯಾವ್ದು ಹೇಳ್ರಿ? ಅತಿಥಿ ಸತ್ಕಾರ. ನಾವು ಹೇಳ್ತೀವಲ್ಲ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ನಾವು ಯಾರೂ ಇದನ್ನು ಪರಿಪಾಲಿಸೋದಿಲ್ಲ. ಹೇಳದೆ ಯಾರಾದ್ರೂ ಬಂದ್ರೆ ಮುಖ ಇಷ್ಟು ದೊಡ್ಡದಾಗಿರ್ತದೆ. ಯಾಕೆ ಫೋನ್ ಇಲ್ಲ ಅವ್ರ ಹತ್ರ? ಇಲ್ಲಿ ಹತ್ರ ಬಂದಾಗ ಒಂದು ಫೋನ್ ಮಾಡಿದ್ರೆ ಏನಾದ್ರು ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ ಅಂತ ಇವತ್ತು ನಮ್ಗೆ ಸಿಟ್ಟು ಬರುತ್ತೆ. ನಿಜವಾಗಿ ಮೊದಲೆಲ್ಲ ಅತಿಥಿಗಳು ಬರಬೇಕು ಅಂತ ಕಾಯ್ತಾ ಇದ್ರು. ಇಲ್ಲೇ ಒಂದು 10-20 ವರ್ಷಗಳ ಹಿಂದೆ ಇಷ್ಟು ಅತಿಥಿ ಸತ್ಕಾರಕ್ಕೆ ಮಹತ್ವ ಹೇಳಿದ್ದ. ಈ ಎಲ್ಲವನ್ನು ಪಾಲಿಸುವುದು ಒಬ್ಬ ನಿಜವಾದ ಗೃಹಸ್ಥನ ಲಕ್ಷಣ. ಹೀಗಾಗಿ ಗೃಹಸ್ಥನಾದ ಆ ಮಾಧವ ಇವೆಲ್ಲವನ್ನೂ ಮಾಡ್ತಾ ಇದ್ದ. ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಗೊತ್ತೇನು? ಮುಂದೆ ಮಾಧವ ಬ್ರಾಹ್ಮಣನ ಕಥೆಯೊಳಗೆ ನಿಮ್ ಮುಂದೆ ಬರ್ತದೆ. ಅಪರಾಧ ಸಹಸ್ರ ಮಾಡಿದರೂ ಕೂಡ ಅವರಿಗೆ ಉದ್ಧಾರ ಬಹಳ ದೊಡ್ಡ ಮಟ್ಟಕ್ಕಾಯಿತು. ಆವಾಗ ನಿಮ್ಗೆ ಪ್ರಶ್ನೆ ಬರ್ತದೆ, ಇಷ್ಟು ಅಪರಾಧ ಮಾಡಿದ್ರೆ ಇಂಥ ದೊಡ್ಡ ಉದ್ಧಾರ ಸಿಗ್ತದ ಅಂತ. ಅದಕ್ಕೆ ಮೊದಲೇ ಕ್ರೆಡೆನ್ಷಿಯಲ್ ಸೆಟ್ ಮಾಡಿದ್ರು. ಇಷ್ಟೆಲ್ಲ ಮಾಡ್ಯಾನ ನೋಡ್ರಿ ಮಗನೇ ಅಂತ. ಇಷ್ಟೆಲ್ಲ ಮಾಡಿದ್ದಕ್ಕೆ ಅವನಿಗೆ ಅಷ್ಟು ಮುಂದೆ ಆಗ್ತದೆ ಫಲ. ಅದಕ್ಕಾಗಿ ಇಷ್ಟು ಡೀಟೇಲ್ಸ್ ಕೊಡ್ತಾರೆ. ಇಲ್ಲಾಂದ್ರೆ ಏನು ಅವರಿಗೆ ಈ ಶ್ಲೋಕ ತುಂಬಿಸೋದು ಬೇಕಾಗಿಲ್ಲ. ಇಷ್ಟು ಮಾಡಿದ ವ್ಯಕ್ತಿ ತಪ್ಪು ಮಾಡಿದರೆ ಫಲ ಉಂಟು ಅಂತ. ಇಷ್ಟು ನಾವು ಮಾಡಿರೋದಿಲ್ಲ. ಹೀಗಾಗಿ ನಮ್ಮ ತಪ್ಪಿಗೆ ಅಷ್ಟು ಸರಳವಾಗಿ ಏನು ಮತ್ತೆ ಉಪಾಯ ಸಿಗೋದಿಲ್ಲ, ತಿಳ್ಕೋಬೇಕು ನಾವು. ಹೀಗಾಗಿ 37 ವರ್ಷೋ ರೇಜೆ ಸದ್ವಿತೀಯ ಇವ ಭಾಸ್ಕರ. ಮುಖದ ಮೇಲೆ ಒಂದು ಕಾಂತಿ ಬರ್ತದೆ. 21 ವರ್ಷದ ಹುಡುಗ ಮದುವೆ ಆಗಿದ್ದಾನೆ, ಪಂಚಮಹಾಯಜ್ಞಗಳನ್ನು ಮಾಡ್ತಾನೆ, ಮುಖದೊಳಗೆ ವಿಶಿಷ್ಟ ಕಾಂತಿ ಬಂದಿರುತ್ತೆ. ಅದನ್ನು ನೋಡಿದ್ರೆ ಗೊತ್ತಾಗ್ತದೆ ಎಂಥವ್ರು ಇರ್ಬೇಕು ಇವರು. ಹೀಗಾಗಿ ಇದು ಕೂಡ ಮುಂದೆ ಬರ್ತದೆ, ಅದನ್ನ ನೋಡ್ತೀರಿ ನೀವು ಕಥೆಯೊಳಗೆ. ಪತ್ಯೆ ಅವಳಿಗೆ ಹೆಂಡತಿ ಇದ್ದು, ಪಾಂಡ್ಯ ದೇಶೀಯಳಾದ ಹೆಂಡತಿ. ಅವಳು ಕೂಡ ಹೇಗಿದ್ದು? ಪತ್ಯೇ ಸುಕ್ತೆ ಸ್ವಯಂ ಶಿಷ್ಯೆ ಪತ್ಯವು ಭುಕ್ತೆ ತು ಅಭುಕ್ತು ಭುಂಕ್ತೆ ಭುಂಕ್ತೆ ಚ. ಅವಳು ಪತಿ ಮಲಗಿದ ಮೇಲೆ ಮಲಗ್ತಾ ಇದ್ದು, ಅವನು ಉಂಡ ಮೇಲೆ ಊಟ ಮಾಡ್ತಾ ಇದ್ದು. ಯಾಕಂದ್ರೆ ಹೆಣ್ಮಕ್ಳಿಗೆ ಅದೊಂದು ಕಲೆ ಇರ್ತದೆ. ಏನಿಲ್ಲ ಅಂದ್ರೂ ಅದನ್ನು ಡೇ ಎಂಡ್ ಮಾಡೋ ಕಲೆ ಇರ್ತದೆ. ಇವತ್ತು ಹೆಚ್ಚು ಉಳಿತು ಅದನ್ನು ವ್ಯವಸ್ಥೆ ಮಾಡ್ತಾರೆ, ಕಡಿಮೆ ಆಯಿತು ವ್ಯವಸ್ಥೆ ಮಾಡ್ತಾರೆ, ಏನಿಲ್ಲ ವ್ಯವಸ್ಥೆ ಮಾಡ್ತಾರೆ. ಇದು ಗಂಡಸರಿಗೆ ಬರುವುದಿಲ್ಲ. ಇದು ಅವರಿಗೆ ಸ್ವಭಾವ ಸಿದ್ಧವಾದಂತಹ ಒಂದು ಗುರುತು. ಅದಕ್ಕಾಗಿ ಹೇಳ್ತಾರೆ, ಏನೋ ಅವರ ಸೇವೆ ಮಾಡಬೇಕು ಗಂಡರದು ಅಂತ ಈ ಗಂಡು ಪ್ರಧಾನ ಸಮಾಜದೊಳಗೆ ಅದು ಮಾಡಿಟ್ಟಾರೆ ಅಂತ ತಿಳ್ಕೋಬಾರ್ದು. ಮಾಡಿದ್ದು ಯಾಕೆ ಅಂದ್ರೆ ಆ ಸೌಷ್ಠವ ಗಂಡಸರಿಗಿಲ್ಲ, ಹೆಣ್ಣು ಮಕ್ಕಳಿಗೆ ಅದಿರ್ತದೆ. ಅದಕ್ಕಾಗಿ ಇಷ್ಟು ಮಾಡ್ತಾ ಇದ್ದು, ಇಷ್ಟೆಲ್ಲ ಇದ್ದ ಹೆಣ್ಣು ಮಗಳು, ಇಷ್ಟೆಲ್ಲ ಇದ್ದ ಗಂಡು ಮಗ. ಒಂದು ಸಲ ಏನಾಯಿತು ಅಂದ್ರೆ, ಅಕಾಲದಲ್ಲಿ ಹೆಂಡತಿಯ ಜೊತೆ ಇರಬೇಕು ಅಂತ ಅವನ ಅಪೇಕ್ಷೆ ಆಗಬೇಕು. ಮಧ್ಯಾಹ್ನ ಕಾಲದಲ್ಲಿ, ಮಧ್ಯಾಹ್ನ 3 ಸಂಜೆ ಇದೆಲ್ಲ ಭಯಾನಕ ಕಾಲಗಳು ಅಂತ ಹೇಳ್ತಾರೆ. 3 ಸಂಜೆಯಲ್ಲಿ ಮತ್ತೆ ಹುಟ್ಟಿದ್ದಕ್ಕೆ ಹಿರಣ್ಯಾಕ್ಷರು ಹುಟ್ಟಿದ್ರು ಅಂತ ಕೇಳ್ತೀವಿ ನಾವು. ಎಂತ ಅಪರಾಧ ಆಯ್ತು ದಿತಿದೇವಿಯಿಂದ. ಹಾಗೆ
ಮಧ್ಯಾಹ್ನ ಕಾಲದಲ್ಲಿ ಒಂದು ಅಪೇಕ್ಷೆ ಆಯಿತು ಅಂತ ಹೇಳಿ ಅವನು ಹೆಂಡತಿ ಜೊತೆ ಇರಬೇಕು ಅಂತ ಬಂದ. ಅವಾಗ ಅವಳು ಒಂದು ಮಾತು ಹೇಳ್ತಾಳೆ, ಏನು ಶರೀರ ಅಸ್ಥಿ ಮಾಂಸಾದ್ಯೈ ಪೂರಿತಂ ಭರತರ್ಷಭ ಶರೀರೇಣ ಶರೀರಸ್ಯ ಸಂಗಮ ಸಾಧು ಅಸಮ್ಮತಃ. ಈ ಶರೀರ ಸಂಗಮ ಅಂತ ಅನ್ನೋದು ಧರ್ಮಕ್ಕಾಗಿ ಇರಬೇಕು, ಅದನ್ನು ನಮ್ಮ ಸುಖಕ್ಕಾಗಿ ನಾವು ಬಳಸಬಾರದು, ಇದು ಸಾಧುಗಳಿಗೆ ಸಂಗತವಾದದ್ದಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಇಷ್ಟು ಪ್ರಜ್ಞಾವಂತಿಕೆ ಹೆಣ್ಣು ಮಕ್ಕಳಲ್ಲಿದ್ದರೆ ಯಾವ ಮತ್ತೆ ಬ್ರಾಹ್ಮಣನು ಕೂಡ ಅಥವಾ ಯಾವ ವ್ಯಕ್ತಿಯೂ ಕೂಡ ಉದ್ಧಾರ ಆಗದೇ ಇರುವುದಿಲ್ಲ. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾರೆ. ಒಳ್ಳೆಯ ಶಿಕ್ಷಿತರಾದ ಹೆಣ್ಣು ಮಕ್ಕಳು ಇಷ್ಟು ಮಾಡಬಾರದು. ಅದೆಲ್ಲ ಆಗಿತ್ತು. ಅದೆಲ್ಲ ಆದ್ಮೇಲೆ ಅವನು ಹೇಳ್ದ, ಏನೇ ಇಟ್ಕೊಳ್ಳಿ, ನಾನು ನೀವು ಪರೀಕ್ಷೆ ಮಾಡಬೇಕು, ನೀನು ನೀರು ತರಬೇಕು ಅಂತ ನೀನು ಹೋಗಬೇಕು, ತರಬೇಕು ನಾನು ಹೋಗ್ತೀನಿ, ನಾವು ಹೊರಗೆ ಮತ್ತೆ ಜೊತೆ ಆಗೋಣ ಅಂತ ಹೇಳಬೇಕು. ಆಗ್ಲಿ ಇನ್ನು ಮತ್ತೇನು ಏನು ಹೆಚ್ಚು ಮಾಡೋದು, ಹೆಚ್ಚು ಮಾಡಿದ್ರೆ ಈ ಎಲ್ಲಾ ವಿಷಯ ಮನೆಯೊಳಗೆ ಗೊತ್ತಾಗ್ತದೆ, ಅದಕ್ಕಿಂತ ಸುಮ್ಮನಿದ್ದು ಬಿಡೋಣ ಅಂತ ಹೆಂಡತಿ ತಾನು ಹೊರಗೆ ಹೋದ್ಲು. ಅವನು ಕೂಡ ಹೊರಗೆ ಬಂದ ಮೇಲೆ ಹೇಳ್ತಾಳೆ, ಗಚ್ಚಾಮಿ ಜಲಹೇತೋಸ್ತು ಗಚ್ಚಂತಂ ಪುರತೋ ಮಮ. ಇದೆಲ್ಲ ಆದ್ಮೇಲೆ ತತ್ರಾಂತರೇ ವಿಪ್ರಪುತ್ರು ದದರ್ಶ ಅನ್ಯಾಂ ಸ್ತ್ರೀಯ ಪುನಃ. ಇಷ್ಟೆಲ್ಲ ಆಗಿತ್ತು. ಅವನು ದಾರಿಯಲ್ಲಿ ಬರಬೇಕಾದ್ರೆ ಇನ್ನೊಬ್ಬ ಹೆಣ್ಣು ಮಗಳನ್ನು ನೋಡ್ಬಿಟ್ಟು ಅದೇ ಹೇಳ್ತಾರೆ, ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನೀ ಭವಂತಿ. ಎಂಥವರೇ ವಿಪತ್ತು ಬಂದಾಗ ಮಾತ್ರ ಎಂಥವರ ಮನಸ್ಸು ಕೂಡ ಅದಕ್ಕೆ ಮಾತ್ರ ಪಿತ್ರ ಸುಹಿತ್ರ ಚ ನ ವಿವಿಕ್ತಾಸನೋ ಭವೇತ್ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಇಂದ್ರಿಯ ಗ್ರಾಮ ಅಲ್ಲ, ಇಂದ್ರಿಯ ಸಮೂಹ, ಅದಕ್ಕೆ ಶಕ್ತಿ ಎಂತಹದ್ದು ಅಂದರೆ ವಿದ್ವಾಂಸರನ್ನು ಹಾಳು ಮಾಡಿದೆ, ಅಂತಹ ಶಕ್ತಿ ಅದಕ್ಕೆ ಉಂಟು. ಹೀಗಾಗಿ ಎಂತಹ ವಿದ್ವಾಂಸ ಇವನು, ಅದೆಲ್ಲ ಮೊದಲೇ ಹೇಳಿದ್ರು, ನೀವೆಲ್ಲ ನೋಡಿರಿ. ಅಂತಹ ವಿದ್ವಾಂಸನಾದ ಮಾಧವ ಬ್ರಾಹ್ಮಣ ಅವನು ಆ ವಿಚಿತ್ರ ರೂಪ ಲಾವಣ್ಯಗಳನ್ನು ನೋಡಿ ಆ ಹೆಣ್ಣು ಮಗಳ ಮೇಲೆ ಮೋಹಿತನಾಗ. ಆವಾಗ ತಕ್ಷಣ ನೆನಪಾಯ್ತು, ಹೆಂಡತಿ ಇಲ್ಲೇ ಇದ್ದಾಳೆ. ಅದಕ್ಕೊಂದು ವ್ಯವಸ್ಥೆ ಮಾಡಿದ. ಹೆಂಡತಿ ಹತ್ರ ಹೋದ, ನಾನು ಕರೆದ್ರೆ ನೀನು ಬರ್ತೀಯೋ ಇಲ್ಲೋ ನೋಡೋಣ ಅಂತ ಒಂದು ಪರೀಕ್ಷೆ ಮಾಡಿದ್ದೆ ಅಂತ. ಸುಳ್ಳು ಹೇಳ್ಬಿಟ್ಟು, ನಾನು ಕರೆದಾಗ ನೀನು ಬರ್ತೀಯೋ ಇಲ್ಲೋ ಅಷ್ಟೇ ಪರೀಕ್ಷೆ, ನೀನು ಪರೀಕ್ಷೆ ಪಾಸ್ ಆಗಿ ಮನೆಗೆ ಹೋಗು ಅಂತ ಹೇಳಿದೆ. ಹೆಂಡತಿಯನ್ನ ಕಳಿಸಿಕೊಟ್ಟು ಒಂದು ಪೊದೆಯ ಹಿಂದೆ ನಿಂತಿರುವ ಈ ಹೆಣ್ಣಿನ ಹತ್ತಿರ ಅವನು ಬರ್ತಾನೆ. ಸುನಾಸಾಂ ಸುಭಗಾಂ ಸುಭ್ರೂಂ ಸುಪೂರ್ಣ ಸುಪಯೋಧರಾಂ ತಾಂ ದೃಷ್ಟ್ವಾ ಮೋಹಿತೋ ವಿಪ್ರಹ ಕುಂತಲಾಂ ನೀಲಕುಂತಲಾಂ. ಒಳ್ಳೆ ಕಪ್ಪಾದ ಕೂದಲು, ದಪ್ಪಾದ ಕೂದಲು, ಮತ್ತೆ ಚೆನ್ನಾಗಿರುವ ಅವಳ ಅಂಗ ಸೌಷ್ಠವವನ್ನು ನೋಡಿದ ಆ ಹೆಣ್ಣು ಮಗಳನ್ನ ಕೇಳ್ತಾನೆ, ನೀನು ಯಾರು? ಅವಳ ಹೆಸರು ಕುಂತಲ ಅಂತ ಒಬ್ಬ ವೇಶ್ಯಾಸ್ತ್ರೀ. ಅವಳನ್ನು ಕೇಳ್ತಾನೆ. ಅವಳು ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ದೃಷ್ಟವಾ ಕ್ಲಿಷ್ಟಮನ ಭೂತ್ವ ಚಿಂತೆಯನ್ನು ಬ್ರಹ್ಮದೇವರೇ ಬೈಕೊಂಡಂತ. ಇಂತಹ ಚಂದಾದ ಹುಡುಗಿ ನನ್ನ ಮದುವೆ ಆಗೋಕ್ಕಿಂತ ಮೊದಲು ಕಾಣಬಾರ್ದು ನನಗೆ ಅಂತ ನೋಡಿ. ಸ್ವಲ್ಪ ತಡ ಬಹಳ ಅರ್ಜೆಂಟ್ ಮಾಡಿದ್ದೆ ನಾವು ಮದುವೆಗೆ ಅಂತ ನೋಡಿ. ಕೆಲವು ಸಲ ಸುಮ್ಮನೆ ವಿನೋದ ಕಲ್ತಿರ್ತಾರೆ. ಇವನು ನಿಜವಾಗಿ ಅಂದ ಬ್ರಹ್ಮದೇವರಿಗೆ, ಯಾಕೆ ಬ್ರಹ್ಮ ನಿರ್ಣಯಂ ಚಿಂತೆಯಂ ಸ್ವಭಾರ್ಯಾಂ ಪ್ರತ್ಯುವಾಚೇದಂ ಗಚ್ಚ ಪ್ರಾಣ ಪ್ರಿಯೇ ಗೃಹಂ. ಅದೇ ಅವನ ಹೆಂಡತಿಯನ್ನು ಕಳಿಸಿ ಆ ಕಳಿಸುವಾಗ ಅವನು ಮಾತು ಹೇಳ್ತಾನಂತ ಹೆಣ್ಮಗಳು, ಯಾರು ಅವನ ಹೆಂಡತಿ ಅಂತಾಳಂತೆ, ಯುಕ್ತ ಮುಕ್ತಂ ತ್ವಯಾ ಭದ್ರ ಗಚ್ಚಾಮಿ ಭುವನಂ ಸುಖಂ. ನೀವು ನನಗೆ ಚಾಷ್ಟೆ ಮಾಡಿದ್ರೇನೋ, ಬಹಳ ಸಂತೋಷ ಆಯಿತು, ಈ ಒಂದು ಕಾರಣಕ್ಕೆ ಮಾತ್ರ ಕರೆದದ್ದಲ್ಲ, ನಿಮ್ಮ ಮನಸ್ಸಿನೊಳಗೆ ಏನು ಮತ್ತೆ ದೋಷ ಇಲ್ಲಲ್ಲ, ನನಗೆ ಬಹಳ ಸಂತೋಷ ಆಯಿತು ಹೇಳಿ ತಾನು ಹೋಗ್ಬಿಡ್ತಾನೆ. ಅಲ್ಲಿವರೆಗೂ ಕೂಡ ಆ ಹೆಣ್ಣು ಮಗಳಿಗೆ ಗೊತ್ತೇ ಇಲ್ಲ ಇವನ ಸಂಚು ಏನು ಅಂತ ಹೇಳಿ. ಅಷ್ಟೆಲ್ಲ ಆಯ್ತು. ಆವಾಗ ಇವನು ಅವಳ ಹತ್ತಿರ ಬರ್ತಾನೆ. ಅವಳ ಹತ್ತಿರ ಬಂದು ಅವಳನ್ನ ಹಿಡಿಬೇಕು ಅಂತ ಹೋಗ್ತಾನೆ. ಆವಾಗ ಕುಂತಲ ಹೇಳ್ತಾಳೆ, ಮಾಯಾಹಿ ಮುನಿಶಾರ್ದೂಲ ಮತ್ ಸಮೀಪಂ ಮಹಾಮತೆ ಸಚ ತದ್ವಚನಂ ಶುತ್ವಾ ಸಹಸಾ ವಾಕ್ಯಮಬ್ರವೀತ್. ನನ್ನ ಹತ್ತಿರ ಬರಬೇಡ, ಮತ್ ಸಮೀಪಂ ಮಹಾಮತೆ. ನಿನ್ನ ನೋಡಿದ್ರೆ ಗೊತ್ತಾಗ್ತದೆ, ಒಳ್ಳೆ ವರ್ಚಸ್ಸಿರುವಂತ ಶಾಸ್ತ್ರಜ್ಞ ನೀನು, ಮುಖ ನೋಡೇ ಗೊತ್ತಾಗ್ತದೆ, ಅಂತಹ ವ್ಯಕ್ತಿ ನೀನು. ನನ್ನ ಹತ್ತಿರ ಬಂದು ನನ್ನ ಸ್ಪರ್ಶ ಮಾಡಬೇಡ, ನಾನು ಎಂಥವಳು ನೀನು ಎಂಥವನು ಅಂತೆಲ್ಲ ಮುಂದೆ ವಿವರಣೆ ಮಾಡ್ತಾರೆ. ಮಾಧವ ವಾಚ ತ್ವಾಂ ಕಾತ್ವಂ ಕಲ್ಯಾಣಿ ಭದ್ರಂ ತೇ ಜನನಿ ಜನಿತಾಚಕಃ ಅಂತ ಕೇಳ್ತಾರೆ. ನಿನ್ನ ತಂದೆ ಯಾರು, ತಾಯಿ ಯಾರು, ಅವ್ರ ಹತ್ರ ಬರ್ತೀನಿ ನಡಿ ಅಂತಂದ. ಅಂದ್ರೆ ಮೊದಲೇ ಸಾಧ್ಯ ಆದ್ರೆ ಅಫಿಷಿಯಲ್ ಮಾಡಿಬಿಡೋಣ ಅಂತ ಒಂದು, ಅನ್ಅಫಿಷಿಯಲ್ ಆಮೇಲೆ ಅಫಿಷಿಯಲಿ ಹೋಗಿ ಮದುವೆ ಆದ್ರೆ ಹೇಗೆ ಅಂತ ವಿಚಾರ ಮಾಡಿದ್ರು. ಹೀಗಾಗಿ ಕೇಳಿದ್ರೆ ಅವಳದ್ದು ಯಾವ ತಂದೆ ಯಾವ ತಾಯಿ. ಕುಂತಲ ಹೇಳ್ತಾಳ, ಕಿಮ್ಮಾಂ ಪೃಚ್ಛಸಿ, ಏನ್ ಕೇಳ್ತಾ ಇದ್ದಿ? ಪಾಪಿಷ್ಠಾಂ ಅಂತ್ಯ ಕುಲೋದ್ಭವಾಂ, ನಾನು ಪಾಪಿಷ್ಠಳಾದ ನೀಚ
ವೃತ್ತಿಯಲ್ಲಿ ಇರುವವರು ನಾವು. ಕುಲ ಅಂದ್ರೆ ವೃತ್ತಿ ಅಂತ ಅರ್ಥ. ಅಂತಹ ನೀಚ ಕುಲದಲ್ಲಿರುವ ನನ್ನನ್ನ ಏನಂತ ಕೇಳ್ತಾ ಇದ್ದೀನಿ? ಹೇಳ್ತಾರೆ, ಸುರಾ ಮಾಂಸಾಶಿನೀಂ ಖಲಾಂ ಮಧ್ಯ ದೇಶೇ ನಿವಾಸೋ ಮೇ ಕಿಂ ತ್ವಂ ಪೃಚ್ಛಸಿ ಭೂಸುರ. ಮದ್ಯವನ್ನೇ ಕುಡಿದು ಬದುಕೋರು ನಾವು. ಮಾಂಸ ಮದ್ಯ ಇದೇ ನಮ್ಮ ಕೆಲಸ. ಅಂತಹ ವ್ಯಕ್ತಿ ನಾನು. ವೇದಾಂತ ವೇರಿತ್ವಂ ನಮಾಂ ದ್ರಷ್ಟು ಮಿಹಾರಹಸಿ. ನನ್ನನ್ನು ಮುಟ್ಟೋದು ಬೇಡ, ನನ್ನ ಜೊತೆ ಮಾತಾಡಿಸೋದು ಬೇಡ, ನನ್ನನ್ನು ನೋಡಬಾರ್ದು ಕೂಡ ನೀವು ಅಂತ ಹೇಳಿ. ಅದಕ್ಕೆ ವಾದರಾಜ ಸ್ವಾಮಿಗಳವರು ನನಿಯೋಜಯ ಚಕ್ಷುಂಷಿ ಪರದಾರಾದಿ ದರ್ಶನೆ ದುಷ್ಪ್ರತಿಗ್ರಹ ದುಸ್ಪರ್ಶೆ ಕರೋಮಾ ಚೋದಯ ಧ್ರುವಂ ಅಂತ ಪ್ರಾರ್ಥನಾ ದಶಕದಲ್ಲಿ ಹೇಳ್ತಾರೆ. ನನಿಯೋಜಯ ಚಕ್ಷುಂಷಿ ಪರದಾರಾದಿ ದರ್ಶನೆ. ನನ್ನ ಕಣ್ಣುಗಳು ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ನೋಡದೇ ಇದ್ದಂತೆ ಮಾಡುವಂತ ಹೈಗ್ರೀವ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಹೀಗಾಗಿ ಅವನು ಹೇಳ್ತಾಳೆ, ನೀನು ನೋಡೋದು ಅಲ್ಲ, ನಾನು ಮಾತಾಡಿಸೋದು ಬಿಟ್ಬಿಡು ಅಂತಂದಾಗ, ಮಾಂ ಸೃಷ್ಟುಂ ಕ್ರೀಡಿತುಂ ವಾಪಿ ಕಥಮಿಚ್ಛಸಿ ಮೂಲಧೀಹಿ ಜಲ್ಪಂತೀಂ ತಾನ್ ಸಮಾಲೋಕ್ಯ ಮಾಧವೋ ವಾಕ್ಯಮಬ್ರವೀ. ಹೀಗಾಗಿ ನನ್ನಂತ ಒಬ್ಬ ಅಂತ್ಯಜಳ ಮೇಲೆ ನೀನು ಸೃಷ್ಟುಂ ನನ್ನನ್ನು ಮುಟ್ಟಲಿಕ್ಕೆ ನನ್ನ ಜೊತೆ ಇರಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದಂತ ಮಹಾ ಅನರ್ಥ ಯಾವುದೂ ಇಲ್ಲ, ಇಂಥದ್ದನ್ನು ಮಾಡಬೇಡ ಅಂತಂದಾಗ ಅವನು ಯಾವ ಕಾರಣಕ್ಕೂ ಅದನ್ನು ಒಪ್ಪುವುದಿಲ್ಲ. ಏನು ಮಾಡ್ತಾನೆ ಅನ್ನೋದನ್ನ ನಾಳೆ ದಿವಸ ನೋಡಿ ಮತ್ತೆ ಮುಂದೆ ತೆಗೆದುಕೊಂಡು ಹೋಗೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಪರಮ ಗುರು ನಿಖಿಲ ಗುಣಗಣಾನೋ ನಿತ್ಯ ಮುಕ್ತ ದೋಷಃ ಬ್ರಹ್ಮರುದ್ರಾದಿರಂಜನ್ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ.